ಮಕ್ಕಳ 100 ಕೋಟಿ ಕೊಟ್ಟು 100 ವರ್ಷ ಏಜನ್ನ ಖರೀದಿ ಮಾಡ್ತಾರೆ ರತನ್ ಟಾಟಾ. ಬಟ್ ಏಜ್ ಪರ್ಚೇಸ್ ಮಾಡಕ್ ಸಾಧ್ಯ ಇಲ್ಲ, ಎಲ್ಲರೂ ಸತ್ತೋಗ್ತಿ. ಬಟ್ ಹೆಜ್ಜೆ ಗುರುತು ಬಿಟ್ಟು ಹೋಗ್ತೀವಿ ಪ್ಲಾಟ್ಫಾರ್ಮ್, ದಟ್ ಈಸ್ ಲೈಫ್. ಅಲ್ಲಿವರೆಗೆ ಯಾಕೆ ಹೋಗ್ತೀವಿ? ರತನ್ ಟಾಟಾ ಮೊನ್ನೆ ಶಾಮನೂರು ಶಿಶಾಂಕರಪ್ಪನವ್ರು ತೀರ್ಕೊಂಡ್ರು. ಅವ್ರ ಆಸ್ತಿ ಕೇಳಿ ಶಾಕ್ ಆಗ್ಬಿಡ್ತಾರೆ. 1228 ಕೋಟಿ ಆಸ್ತಿ ಅಂತ ಅವ್ರು ಏನು ಏಜ್ ಖರೀದಿ ಮಾಡಂಗಿದ್ರೆ ಶಾಮನೂರು ಶಿಶಾಂಕರಪ್ಪನವರು 100 ಕೋಟಿ ಕೊಟ್ಟು 100 ವರ್ಷ ಏಜ್ ಅನ್ನ ಖರೀದಿ ಮಾಡ್ತಾರೆ. ಏಜ್ ಪರ್ಚೇಸ್ ಮಾಡಕ್ ಸಾಧ್ಯ ಇಲ್ಲ, ಎಲ್ಲರೂ ರೈಟ್ ಟೈಮ್ ಅಲ್ಲಿ ರೈಟ್ ಡಿಸಿಷನ್ ತಗೊಳ್ಳಿ ಸಕ್ಸಸ್, ರೈಟ್ ಏಜ್ ರೈಟ್ ನಿರ್ಧಾರ ಮಾಡಿ ಸಕ್ಸಸ್. ಇವೆರಡರ ಮಧ್ಯೆ ಮಿಸ್ಬಿಹೇವ್ ಮಾಡಿದ್ರೆ ಮುಂದೆ ಸಫಾ ಕರ್ಕೊಂಡ್ಬಿಡಿ. ಪರ್ಸನಲ್ ಲೈಫ್ ಟೈಮ್ ಅಂಡ್ ಏಜ್ ವ್ಯಾಲ್ಯೂಬಲ್ ಥಿಂಗ್ಸ್. ಇವತ್ತು ನಾನು ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ ಮಕ್ಕಳ? ನನಗೆ 38 ವರ್ಷ ಏಜು. ನನ್ನ ಮುಂದೆ ದೇವ್ರ ಏನಾದ್ರು ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀನಿ ಮಕ್ಕಳ? ಅನ್ಫಾರ್ಚುನೇಟ್ ಮುಂದೆ ದೇವ್ರ ಏನಾದ್ರು ಪ್ರತ್ಯಕ್ಷ ಆದ್ರೆ, ಓ ಗಾಡ್, ಓ ದೇವರೇ ನನ್ಗೊಂದು 5 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಡಂತ ಖಂಡಿತ ಪ್ರೇಯರ್ ಮಾಡಲ್ಲ ದೇವರ ಹತ್ರ. ಓ ಗಾಡ್, ಓ ದೇವರೇ 1 kg ಗೋಲ್ಡ್ ಸಿಲ್ವರ್ ಕೊಡಂತ ದೇವರ ಹತ್ರ ಪ್ರೇಯರ್ ಮಾಡಲ್ಲ. ಏನ್ ಕೇಳ್ತೀವಿ ಗೊತ್ತಾ ಮಕ್ಕಳ? ಅನ್ಫಾರ್ಚುನೇಟ್ ನನ್ ಮುಂದೆ ದೇವ್ರ ಏನಾದ್ರು ಪ್ರತ್ಯಕ್ಷ ಆದ್ರೆ, ಓ ಗಾಡ್, ಓ ದೇವರೇ ನನ್ಗೊಂದು 5 ವರ್ಷ ಏಜ್ ಅನ್ನ ರಿಲ್ಯಾಕ್ಸೇಷನ್ ಕೊಡಪ್ಪ ಅಂತ ಕೇಳ್ತೀನಿ. ಏಜ್ ವಯಸ್ಸು. ಇವತ್ತು ನನಗೆ ಏನ್ರ 30 ಆಸುಪಾಸು ಸಿಕ್ಕಿದ್ರೆ ಮಕ್ಕಳ 28, 29, 30, 31 ಪಕ್ಕ ಡೆಲ್ಲಿಗೋ ಹೈದರಾಬಾದಿಗೆ 1 ವರ್ಷ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ. UPSC ಬಿಡ್ತಾ ಇರಲಿಲ್ಲ ಮಕ್ಕಳ. ಇದೇ ದಾವಣಗೆರೆಗೆ ಜಿಲ್ಲಾಧಿಕಾರಿ, ನನಗೆ 20 ಲಕ್ಷದ ಕಾರ್ ಕೊಡೋರು ಸರ್ಕಾರ, ಐಷಾರಾಮಿ ಬಂಗಲೆ, 2 ಜನ ಸೆಕ್ಯೂರಿಟಿ ಪೊಲೀಸು, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆ ಕಾಯನು. ಬಟ್ ಇವತ್ತು ನನಗೆ ಡೋರ್ ಕ್ಲೋಸ್ ಆಗಿದೆ. ಏಜ್ ಇಲ್ಲ, ನಾಲೆಡ್ಜ್ ಇದೆ. ಈ ಕೂತ್ರ 6 ತಿಂಗಳು ಕ್ಲೋಸ್ ಸೈನ್ಸ್ 2 ಪಾಸ್ ಮಾಡ್ತೀನಿ. ಅನ್ನೊಂದು ಸಬ್ಜೆಕ್ಟ್ ನಾನ್ ಸ್ಟಾಪ್ ಕಣ್ಣ ಬ್ಲಡ್ ಬರಂಗ್ ಓದಿದೀವಿ. ಕೂತ್ರ 6 ತಿಂಗಳು ಕ್ಲೋಸ್ ಸೈನ್ಸ್ 2 ಸೈಲೆಂಟ್ ಕಾರಣ ಓಡಾಡ್ಬೋದು. ಬಟ್ ಅದು ನನಗೆ ಅವಕಾಶ ಇಲ್ಲ. ಕೆಲವೊಂದು ಏಜ್ ಲಿಮಿಟ್ ಮೇಲೆ ಜಾಬ್ ಇದಾವೆ, ಅವು ಮಿಸ್ ಮಾಡ್ಕೊಂಡ್ರೆ ಲಾಂಗ್ ಲೈಫ್ ಸಫರ್ ಆಗ್ತದೆ. ಅದಕ್ಕೆ ಏಜು ಮತ್ತು ಟೈಮ್ ಬಗ್ಗೆ ಮಾತಾಡ್ತೀವಿ. ನಿಮಗೆ ಯಂಗ್ಸ್ಟರ್ಸ್ ಇದೆ, ಇವೆರಡು ಮತ್ತೆ ಮಿಸ್ಬಿಹೇವ್ ಮಾಡಬೇಕು. ಇನ್ನೂ ಒಂದು ಏನು ಅಂದ್ರೆ ಮಕ್ಕಳ, ಒಬ್ಬ AS ಆಫೀಸರ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟರೆ ಫೆಸಿಲಿಟೀಸ್ ಕೇಳಿದ್ರೆ ನೈಟ್ ನಿದ್ದೆ ಬರೋಲ್ಲ ಮಕ್ಕಳ. ನನಗೆ ಎಚ್ಚರ ಆಗುತ್ತೆ, ಎದ್ದು ಕುತ್ಕೊಂಡ್ಬಿಡ್ತೀನಿ, ಗಂಡಲ್ಲ ಸೆನ್ಸೇಷನ್ ಆಗುತ್ತೆ. ಯಾಕೆ ಮಾಡ್ಬೋದು? ನನಗೆ ಗಿಲ್ಟ್ ಕಾಡುತ್ತೆ. ಒಬ್ಬ AS ಆಫೀಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟರೆ ಫೆಸಿಲಿಟೀಸ್, ಒಬ್ಬ ನಮ್ಮ ಕಡೆ ಅಂತೂ IAS ಮಾಡೋಕ್ಕಾಗಲಿಲ್ಲ, ಅದರಿಂದ ಅವಕಾಶ ವಂಚಿತನಾಗ್ಬಿಟ್ಟೆ. ನನ್ನ ಡ್ರೀಮ್ ಅನ್ನ ನನ್ನ ಫ್ಯೂಚರ್ ಜನರೇಷನ್ ಅಲ್ಲಿ ಮಾಡಿಸ್ಬೇಕಂತ ನನಗೆ 2 ಜನ ಮಕ್ಕಳು, ಇನ್ನು ಚಿಕ್ಕವರು ಇದ್ದಾರೆ, 2 ಜನ ಹೆಣ್ಮಕ್ಳೆ. ನನ್ನ ಫಸ್ಟ್ ಮಗಳು 5th ಸ್ಟ್ಯಾಂಡರ್ಡ್ ಇದ್ದಾಳೆ, 5ನೇ ತರಗತಿ ನಿಹಾರಿಕಾ. ಅವಳು ಈಗಿಂದ UPSC ತಯಾರು ಮಾಡ್ತಾ ಇದ್ದೀನಿ. ಇಂಡಿಯಾ ಬ್ಲೂ ಪ್ರಿಂಟ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಜಿಯೋಗ್ರಫಿ ಎಲ್ಲ ಹೇಳ್ತಾರೆ. ಭೂಗೋಳ ಮಗಳೇ ಓದಿ ಏನಬೇಕಂತ ಇದೆಯಾ ಮಗಳೇ ಅಂದ್ರೆ, ಪಾಪ ನಾನು UPSC ಎಕ್ಸಾಮ್ ಕ್ರಾಕ್ ಮಾಡ್ಬೇಕು ಓದ್ಕೊಳ್ಳಿ. UPSC ಅಂದ್ರೆ ಏನ್ ಮಗಳೇ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ. ಕನ್ನಡ ಮತ್ತು ಇಂಗ್ಲಿಷ್ ಬೋತ್ ಕ್ವಶನ್ ಹೇಳ್ತಾರೆ. ಅವಾಗ ಏನಾಗ್ತೀವಿ ಮಗಳೇ? IAS ಆಫೀಸರ್ ಆಗ್ತೀವಪ್ಪ ಅಂದ್ಕೊಳ್ಳಿ. IAS ಅಂದ್ರೆ ಏನು ಮಗಳೇ? ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ. ಪಾಪ ನನಗೆ ಸರ್ಕಾರ ಕಾರ್ ಕೊಡುತ್ತೆ, ಬಂಗ್ಲೆ ಕೊಡುತ್ತೆ, ಸೆಕ್ಯೂರಿಟಿ ಇರುತ್ತೆ, ಪಬ್ಲಿಕ್ ಸರ್ವಿಸ್ ಮಾಡೋದು ರೆಸ್ಪೆಕ್ಟೆಡ್ ಜಾಬ್ ಅಲ್ಲ ಪಾಪ ಅಂದ್ಕೊಳ್ಳಿ. ಅಲ್ಲ ಮಗಳೇ, IAS ಅಂದ್ರೆ ಅದೇನೋ ಚಾಕ್ಲೇಟ್ ಬಿಸ್ಕೆಟ್ ತಿನ್ನಂಗಲ್ಲ ಮಗಳೇ. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಓದ್ಬೇಕಲ್ವ, ಸ್ಟಡಿ ಮಾಡ್ಬೇಕಂದ್ರೆ ಓದ್ತೀನಿ ಪಾಪ ಅಂದ್ಕೊಳ್ಳಿ. 2ನೇ ಮಗಳಿದ್ದಾಳೆ, ಅವಳಿಂದ 4 ವರ್ಷ ಭಾರಿ ಉಡಾಳಿದ್ದಾಳೆ, ಭಾರಿ ಉಡಾಳ. ಎಲ್ಲ ಉಲ್ಟು ಹೇಳ್ತಾಳೆ, ನಾನು ಏನ್ ಹೇಳ್ತೀನಿ ಎಲ್ಲ ಉಲ್ಟು ಹೇಳ್ತಾಳೆ. ಮಗಳೇ ಓದ್ ಆಫೀಸರ್ ಹೋಗ್ಬೇಕಂದ್ರೆ ಎಲ್ಲಿ ನಾನು ಡಾಕ್ಟರ್ ಆಗ್ತೀನಿ ಅಂತಾಳೆ, 1 ಗಂಟೆ ಬಿಟ್ಟು ಇಂಜಿನಿಯರ್ ಅಂತಾಳೆ, 1 ಗಂಟೆ ಬಿಟ್ಟು ಲಾಯರ್ ಅಂತಾಳೆ, 1 ಗಂಟೆ ಬಿಟ್ಟು ಲೆಕ್ಚರ್ ಅಂತಾಳೆ, 1 ಗಂಟೆ ಬಿಟ್ಟು ಟೀಚರ್ ಅಂತಾಳೆ. ಏನಾರು ಆಗತ್ತೆ ಏನೋ. ಒಬ್ಬನೇ ಕುಂಬಾರ, ಒಂದೇ ಮಣ್ಣು 2 ಮಡಿಕೆ ಮತ್ತು ಮಾರ್ಕೆಟಿಗೆ ಸೇಲ್ಗಿಟ್ರು. 1 ಮಡಿಕೆ ಹಾಲಿಗೆ ಹೋಗತ್ತೆ, 1 ಮಡಿಕೆ ಗಂಜಿಗೆ ಹೋಗತ್ತೆ. ಏನ್ ಮಾಡೋದು? 2 ನನ್ನ ಮಕ್ಕಳು ಒಳಗೆ ಅದು ನನ್ನ ಫಸ್ಟ್ ಮಗಳಿಲ್ಲ, ಫೇವ್ರೇಟ್ ಮಗಳು. 10th ಮುಗಿಯೋದ್ರೊಳಗೆ UPSC ಏನೇನು ಓದಬೇಕಂತ ಕರಿಕ್ಯುಲರ್ ಪಠ್ಯಕ್ರಮ ಎಲ್ಲ ಫೀಡ್ ಮಾಡ್ತೀವಿ. PUC ಆದ್ಮೇಲೆ ಅವ್ಳ ಮೈಂಡ್ ಮೆಚೂರ್ ಆಗುತ್ತೆ, ಅವಳಿಗೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅವ್ಳಿಗೆ ಇಂಟ್ರೆಸ್ಟ್ ಇರೋ ಡಿಗ್ರಿ ಕೊಡಿಸ್ತೀವಿ. ಡಿಗ್ರಿ ಆದ್ಮೇಲೆ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ. ಬಾಜಿರಾವ್ ಕೋಚಿಂಗ್ ಸೆಂಟರ್ ಅಂತ ಇದೆ, ನಂಬರ್ 1 IAS ಕೋಚಿಂಗ್ ಸೆಂಟರ್ ಡೆಲ್ಲಿ. ಅಲ್ಲಿ ಕರ್ಕೊಂಡೋಗಿ ಒಂದು 5 ಲಕ್ಷ ರೊಕ್ಕ ಹೋಗಿ ಅವಳಿಗೆ 8 ಅಟೆಂಪ್ಟ್ ಇರ್ತಾವ ಕೋಚಿಂಗ್ ಕೊಡಿಸಿ UPSC ಎಕ್ಸಾಮ್ ಎಲಿಜಿಬಲ್ ಮಾಡಿ ಕರ್ಕೊಂಡು ಇದು ನನ್ನ ಡ್ರೀಮ್ ಐತೆ. ಕಾಲ ಎಲ್ಲದಕ್ಕೂ ಉತ್ತರ ಹೇಳ್ತದೆ. ಟೈಮ್ ಈಸ್ ಪ್ರೀಸಿಯಸ್ ಅಂಡ್ ಪ್ರಿಕಾಷನ್ ಅಂತ ಕರೀತೀವಿ. ಟೈಮ್ ಮುಂದೆ ಯಾರೂ ಇಲ್ಲ. ನಾನು ಪ್ರೆಸೆಂಟ್ ಅಲ್ಲಿ ಮಾತಾಡ್ತೀನಿ, ಫ್ಯೂಚರ್ ಗೈಡೆನ್ಸ್. ನೀವು ಎಷ್ಟೊಂದು ಸೆಲೆಕ್ಟ್ ಕೊಟ್ಟಿದ್ದೀರಾ? ಯಾರು ಸ್ಟಾರ್ಟಿಂಗ್ ಮಾತ್ರ ಹುಚ್ಚ ಬಂದಾನೆ ಅನ್ಕೊಂಡಿರಲ್ಲ. ಬಾಡಿ ಮಾತ್ರ ಸಣಕಲ್ಲ ಐತಿ, ಇದ್ರೊಳಗಿನ ಎನರ್ಜಿ ಐತಲ್ಲ, ಅದು AK-47 ಗನ್ನು. ಪುಸ್ತಕದ ಮೇಲಿನ ಕವರ್ನ ನೋಡಿ ಬುಕ್ ಅನ್ನ ಜಡ್ಜ್ ಮಾಡಬಾರ್ದು, ಪುಸ್ತಕದ ಒಳಗಿನ ಪೇಜ್ ನೋಡ್ಬೇಕು. ಆವಾಗ ಪುಸ್ತಕ ಹೇಗೆ ಇರ್ತದೆ. ನನ್ನ ಔಟ್ಲುಕ್ ಅಲ್ಲಿ ನೋಡ್ಬೇಡಿ, ಇನ್ನರ್ ಲುಕ್ ಅಂತ ಹೋಗ್ಬೇಕು. ಲುಕ್ ಅಲ್ಲಿ 2. ನಾನು ಈ ಶೋ ಮಾಡ್ತಾ ಇರೋಲ್ಲ ಒಳಗಿನ ಸೌಂದರ್ಯ, ಅದು ಬಹಳ ವ್ಯಾಲ್ಯೂ, ಅದು ರೆಸ್ಪೆಕ್ಟೆಡ್ ಬ್ಯೂಟಿ. ಲಾಸ್ಟ್ ಜೂನ್ 10ನೇ ತಾರೀಕು ಹೋಗಿ ಅಂಕಿತಗೆ ಒಂದು ಸನ್ಮಾನ ಮಾಡಿ ಆರ್ಕೆ ಎತ್ತು ತೀರ್ಸ್ ಬಂದೆ. 2ನೇ ರ್ಯಾಂಕ್ ಬಂದಳಿತು. ನಾನು ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ದವಳು ಆಳ್ವಾಸ್ ಕಾಲೇಜು. 2ನೇ ರ್ಯಾಂಕ್ 597 ಮಾರ್ಕ್ಸು, 597 ಮಾರ್ಕ್ಸು. 2ನೇ ರ್ಯಾಂಕ್ ಬಂದಳೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕನ್ನಡ ಒಂದೊಂದು ಮಾರ್ಕ್ಸ್ ಮಿಸ್ ಅಂತ ಹೇಳಿ, ನೀನು ಎಕ್ಸಾಮ್ 2 ತೊಗೊಳಬ ಅಂದೆ. ಬೇಡ ಸರ್, ನೀನು ಎಕ್ಸಾಮ್ 2 ತೊಗೊಳಲ್ಲ ಅಂತ. ಮತ್ತು ಅವಳಿಗೆ ಪ್ರಚಾರ ಮಾಡೋದಿಲ್ಲ, ನಾನು ಸುಮ್ಮನೆ
597 ಮಾರ್ಕ್ಸ್, ಸ್ಟೇಟಿಗೆ 2ನೇ ರ್ಯಾಂಕ್, ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂಕಿತ್ ಹೋಗಿ ಅವ್ರಿಗೊಂದು ಮೈಸೂರು ಪೇಟೆ ತೋರಿಸಿ, ಒಂದು ರೇಷ್ಮೆ ಶಾಲ್ ಹಾಕಿ, ಒಂದು ಬೊಕ್ಕೆ ಕೊಟ್ಟು, 5,000 ರೂಪಾಯಿ ಕ್ಯಾಶ್ ಕೊಟ್ಟು ನಮಸ್ಕಾರ ಮಾಡಿ ಬಂದೆ. ಅವಳ ಅಂಕೆ ತೀರ್ತು. SLC ಹೋಗಿದ್ದೆ, SLC ಫಸ್ಟ್ ರ್ಯಾಂಕ್ ಬರೋದಲ್ಲ, ಅವಾಗ ಸನ್ಮಾನ ಮಾಡಿದೆ. ಅಂಕಿತ ಇತಿಹಾಸ ಬರೆದ ಹೆಣ್ಣು ಮಗಳು. 2023-24 ಅಕಾಡೆಮಿಕ್ ಇಯರ್ ಫಸ್ಟ್ ವೆಬ್ ಕಾಸ್ಟಿಂಗ್ 10 ಬೋರ್ಡ್ ಅಲ್ಲಿ ದಾಖಲೆ ಬರೆದ ಹಳ್ಳಿಯ ಹುಡುಗಿ. ಬಾಗಲಕೋಟೆ ಜಿಲ್ಲೆ ಮುರಾರ್ಜಿ ವಸತಿ ಶಾಲೆಯಲ್ಲಿ ಬಿಸಿ ಊಟ ಮಾಡಿ ಹಾಲು ಕುಡಿದು ಒಬ್ಬ ರೈತನ ಮಗಳು. 625 ಒಬ್ಬಳೆ ಅಂಕಿತ ಕರ್ನಾಟಕದಲ್ಲಿ ಫಸ್ಟ್ ವೆಬ್ ಕಾಸ್ಟಿಂಗ್ ಫಸ್ಟ್ ರ್ಯಾಂಕ್ ಒಬ್ಬಳೆ. ಅವಳ 625 ಸೀಕ್ರೆಟ್ ಪ್ರೆಸ್ ಮೀಟ್ ಅಲ್ಲಿ ಹೆಂಗೆ ಹೇಳಿದಳು ಅಂದ್ರೆ, ಯಾವುದೇ ಶಿಕ್ಷಣ ತಜ್ಞರು ಹೇಳಲ್ಲ ಆ ಮಟ್ಟಕ್ಕೆ ತನ್ನ 625 ಫಸ್ಟ್ ರ್ಯಾಂಕ್ ಸೀಕ್ರೆಟ್ ಅನ್ನ ಶಫಲ್ ಮಾಡಿದ್ದಾರೆ. ಅವಳು ಪ್ರೆಸ್ ಮೀಟ್ ಮಾಡಿ ನಾನು ರೂಮಲ್ಲಿ ಆಲ್ಬಮ್ ಮಾಡಿ ಹಾಕಿದ್ದೀನಿ, ನಾನು ಸಾಯೋದು ಬರೆಯಲ್ಲ ಹಂಗೆ ಹೇಳಿದ್ರು. 625 ಏನೆಲ್ಲ ಎಫರ್ಟ್ ಆಗಿದೆ, ಸ್ಮಾಲ್ ಪೀಸ್ ಇದೆ, ಸ್ಟಡಿ ಮಾಡಿದ್ರು. ಜಾದೋಲ್ಲ ಮುಖ 620 ಜಾದೋಲ್ಲ ಭಯಂಕರ ಎಫರ್ಟ್ ಹಾಕಿದ್ರು, ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಈಸಿ ಎಲ್ಲ. ಒಬ್ಬಳೆ ಅಂಕಿತ ಇವಳು ಪ್ರೆಸ್ ಮೀಟ್ ಮಾಡಿದ ನನ್ನ ರೂಮಲ್ಲಿ ಆಲ್ಬಮ್ ಮಾಡಿ ಟೆಕ್ಸ್ಟ್ ಮಾಡಿ ಇವಳು ಬ್ಯಾಚಲ್ಲಿ ಯಾವುದೇ ಸ್ಟ್ಯಾಂಡರ್ಡ್, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂಕಿತಂದು ಯಾವುದೇ ಸ್ಟ್ಯಾಂಡರ್ಡ್ ಎಜುಕೇಟೆಡ್ ಫ್ಯಾಮಿಲಿ ಎಲ್ಲ. ಅಪ್ಪ ಫಾರ್ಮರ್, ರೈತ, ಒಂದು ದುಡಿತಾನೆ, ಅಮ್ಮ 11ನೇ ಕ್ಲಾಸ್ ಫಸ್ಟ್ PU. ಡಾಕ್ಟರ್ ಮಕ್ಕಳೇ ಡಾಕ್ಟರ್ ಬೇಕಂತ ಕಾನೂನು ಐತೆನೋ ಮಕ್ಕಳ? ಲೆಕ್ಚರ್ ಮಕ್ಕಳು ಬೇಕಂತ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಿದೆ, ಸಂವಿಧಾನದಲ್ಲಿ. ಯಾರು ಏನಾದ್ರೂ ಆಗ್ಬೋದು, ನೀನು ನಾಳೆ ಸೈರನ್ ಕಾರ್ನ ಓಡಾಡ್ಬೋದು, ನೀನು ಫ್ಲೈಟ್ ಅಲ್ಲಿ ಓಡಾಡ್ಬೋದು. ಡೆಡಿಕೇಶನ್, ಎಫರ್ಟ್, ಹಾರ್ಡ್ ವರ್ಕ್, ಡ್ರೀಮ್, ಏನಾದ್ರೂ ಹೋಗೋದು. ಇವತ್ತು ರೈತರ ಮಕ್ಕಳು, ಹಳ್ಳಿ ಮಕ್ಕಳು ಇವತ್ತು ಇತಿಹಾಸ ಬರೀತಾ ಇದ್ದಾರೆ. ಎಸ್, ಅವಳು ಒಂದೇ ಊರಿಗೆ ಬಸ್ ಇಲ್ಲಂತೆ, ಕುಗ್ರಾಮ. ನಿಮ್ಮ ಊರಿಗೆ ಆಗಿಂದಾಗೆ ಒಂದ್ 2-3 ಓಡಾಡ್ತಾವ ಬಂದ್ ಮಾಡಿ. ಅವ್ಳ ಊರಿಗೆ ಬಸ್ ಇಲ್ಲಂತೆ. ಅವ್ಳು ಫಸ್ಟ್ ರ್ಯಾಂಕ್ ಬಂದು ನೋಡಿ ಸರ್ಕಾರ ಎಚ್ಚೆತ್ಕೊಂಡು 5 ಬಸ್ ಬಿಟ್ಟಿದೆ ಅಂತ ಅವ್ಳು ಊರಿಗೆ. ನೋಡಿ ಆ ಊರಿಗೆ ಜನ ಎಷ್ಟು ಪುಣ್ಯ ಮಾಡಿದ್ರು, ಅವಳ ಹೆಸರು ಬಸ್ನ ಓಡಾಡ್ತಾರೆ. 1 hour 1 ಸಿನ್ಸಿಯಾರಿಟಿ 1 ರೆಗ್ಯುಲರಿಟಿ ಹೋಗ್ಬಿಟ್ಟು ಹೋಗ್ತಾರೆ. 10 ತಿಂಗಳ ಪರಿಶ್ರಮ SSLC ನಿಮ್ಮ ಭವಿಷ್ಯವನ್ನ ಬ್ರೈಟ್ ಬರೀತಾರೆ. ಇವಳು ಒಂದೇ ಒಂದು ಸಕ್ಸಸ್. ಇವಳು ಪರ್ಸನಲ್ ಅಕೌಂಟ್ ಅಲ್ಲಿ ಜಮೆ ಆಗಿರೋ ಅಮೌಂಟ್ ಎಷ್ಟು ಗೊತ್ತಾ? ಅಂಕಿತನ ಅಕೌಂಟ್ ಅಲ್ಲಿ 25 ಲಕ್ಷ. 25 ಲಕ್ಷದ ಒಡತಿ ಫಸ್ಟ್ ರ್ಯಾಂಕ್ ಕಾಸ್ಟಿಂಗ್ ಔಟ್ ಆಫ್ ಫಸ್ಟ್ ರ್ಯಾಂಕ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ಲಕ್ಷ ಚೆಕ್ ಅನ್ನು ಕೊಟ್ಟು ಸನ್ಮಾನ ಮಾಡಿದ್ರೆ. ಮಧು ಬಂಗಾರಪ್ಪ ಆನರಬಲ್ ಎಜುಕೇಶನ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅಂಕಿತ ಫ್ಯೂಚರ್ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟಡಿಗೆ ಎಲ್ಲರೂ ಪ್ರೊವೈಡ್ ಮಾಡ್ಲಿಕ್ಕೆ ರೆಡಿ ಇದೆ. ಡೋಂಟ್ ಬಾದರ್ ಅಬೌಟ್ ಇಟ್, ಕೀಪ್ ಇಟ್ ಅಪ್, ಕ್ಯಾರಿ ಆನ್ ಅಂತ ಹೇಳ್ಬಿಟ್ಟು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ವಿಶ್ ಮಾಡಿದ್ದಾರೆ. 1 effort, 1 hard work, 1 sincerity, 1 regularity can go to top. ಇವಳು ಬ್ಯಾಚಲ್ಲಿ 624 ತೊಗೊಂಡ್ರೆ ಎಷ್ಟು ಜನ ಇದ್ರು? ಅಂಕಿತ ಬ್ಯಾಚಲ್ಲಿ 6 ಮೆಂಬರ್ಸ್ ಇದ್ರು, ಗರ್ಲ್ಸ್ ಬಾಯ್ಸ್. 24 ಒಂದೇ ಮಾರ್ಕ್ಸ್ ಮಿಸ್. ನೋಡು ಇಲ್ಲ, ಇದರಲ್ಲಿ ಗರ್ಲ್ಸ್ ಬಾಯ್ಸ್ ಇದೆ ಪರೀಕ್ಷೆ ಹೋಗೋಣ. ಇವತ್ತು ಆಟ ಶುರುವಾಗಿದೆ. 6 ಜನ ಇದ್ರು ಗರ್ಲ್ಸ್ ಬಾಯ್ಸ್ ಇವಳು ಬ್ಯಾಚಲ್ಲಿ 24. ಮಕ್ಕಳ 10th ಮಕ್ಕಳು ಯಾರು ಅಂತ ಒಂದು ಮೈಂಡ್ ಸೆಟ್ ಇರ್ತಾರೆ. 1 ಮಾರ್ಕ್ಸ್ ಒಂದು ಯಾವುದೇ ಸಬ್ಜೆಕ್ಟ್ ಆಗಲಿ 1 ಮಾರ್ಕ್ಸ್ 1 ಕ್ವಶನ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಮಕ್ಕಳು. ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟ್. ಆ 1 ಮಾರ್ಕ್ಸ್ 1 ಕ್ವಶನ್ ನಿಮ್ಮ ಭವಿಷ್ಯವನ್ನು ವ್ಯಾಲಿಡೇಟ್ ಮಾಡೋಣ, ಡಿಸೈಡ್ ಮಾಡಿದ್ರೆ. ಇವತ್ತು ಅಂಕಿತರ ಭವಿಷ್ಯ ಬರ್ದಿದ್ದು ಕರ್ನಾಟಕದಲ್ಲಿ ಒಂದೇ ಮಾರ್ಕ್ಸ್. ಅವಳು 24 ಆಗಿದೆ, 624 ಆಗಿದೆ, ಕಾಮನ್ ಆಗ್ಬಿಡೋದು. ಯಾಕಂದ್ರೆ 24 ತೊಗೊಂಡ್ರೆ 6 ಮೆಂಬರ್ಸ್ ಇದ್ದಾರೆ, ಬಾಯ್ಸ್ ಗರ್ಲ್ಸ್. 25 ಒಬ್ಬಳೆ, ಅದೇ ಮಾರ್ಕ್ಸ್. ನೋಡು 1 ಮಾರ್ಕ್ಸ್ ವ್ಯಾಲ್ಯೂ ಹೇಗಿದೆ ಗೊತ್ತಾ ಮಕ್ಕಳ? 1 ಮಾರ್ಕ್ಸ್ ಅಂತ ನೆಗ್ಲೆಕ್ಟ್ ಮಾಡೋ ಸ್ಟೂಡೆಂಟ್ ಇವತ್ತಿದ್ರೆ ಡಿಲೀಟ್ ಮಾಡ್ರಿ. 1 ಮಾರ್ಕ್ಸ್ ವ್ಯಾಲ್ಯೂ ಹೇಗಿದೆ ಗೊತ್ತಾ? ಸ್ಟಾರ್ಟ್ ಅಲ್ಲಿ ತೋರಿಸ್ತೀನಿ ನೋಡು. ಇದೆಷ್ಟು? ಎಷ್ಟು ಡಿಜಿಟ್? ಇದು ಪ್ಲಸ್ 1 ಅನ್ನು ಆಡ್ ಮಾಡು. ಈಗ ಎಷ್ಟಾಯ್ತು? ಎಷ್ಟು ಡಿಜಿಟ್? ಡಿಜಿಟ್ ಗಳು ಚೇಂಜ್ ಮಾಡೋ ಕೆಪಾಸಿಟಿ 1 ಮಾರ್ಕ್ಸ್ ಇದೆ ಅಂದ್ರೆ 1 ಮಾರ್ಕ್ಸ್ ಅಂತ ಯಾಕೆ ನೆಗ್ಲೆಕ್ಟ್ ಮಾಡಿ? ಡಿಜಿಟ್ ಗಳು ಚೇಂಜ್ ಆಗುತ್ತೆ. ನೀವು ಯಾರನ್ನ ಕೇಳು, ರಿಸಲ್ಟ್ ಬಂದಾಗ ಎಕ್ಸ್ಕ್ಯೂಸ್ ಮೀ ಏನಾಯ್ತು ನಿಂದು 10th ರಿಸಲ್ಟ್ ಬಂದಲ್ಲ 95 ಪ್ಲಸ್ ಆಗಿದೆ ಕಣೆ. ಮ್ಯಾಥಮೆಟಿಕ್ಸ್ ಏನಾಯ್ತು? 89 ಆಗಿದೆ ಕಣೆ. ಇನ್ನು 1 ಮಾರ್ಕ್ಸ್ ಬಂದಿದ್ರೆ ಔಟ್ ಆಫ್ ಔಟ್ ಆಗ್ಬಿಡೋದು 100 ಆಗುತ್ತೆ. ಅಲ್ಲಿವರೆಗೂ 99 100 ಆಗಲ್ಲ, ಅದೊಂದು ಆ್ಯಡ್ ಆಗಲಿ ಅವಾಗಲೇ ಔಟ್ ಆಫ್. ಡಿಜಿಟ್ ಕೂಡ ಚೇಂಜ್ ಆಗ್ತವೆ. 3 ಡಿಜಿಟ್ 2 ಡಿಜಿಟ್. ಒಂದು ಮಾರ್ಕ್ಸಿನ ವ್ಯಾಲ್ಯೂ ಹೇಗಿದೆ? 1 ಮಾರ್ಕ್ಸ್ ಅಂತ ಯಾವುದೇ ಕಡೆಗೂ ನೆಗ್ಲೆಕ್ಟ್ ಮಾಡಬೇಡಿ ಮಕ್ಕಳ. ಕೈಂಡ್ಲಿ ರಿಕ್ವೆಸ್ಟ್, 1 ಮಾರ್ಕ್ಸ್ ನಿಮ್ಮ ಇವತ್ತು ಆವತ್ತು ಕಾಂಪಿಟೇಷನ್ ಇದೆ. ಹೇಳಿದಳು ಅವಳು ಪ್ರೆಸ್ ಮೀಟ್ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಳು ಅಂದ್ರೆ, ಅವಳು ಫಸ್ಟ್ ರ್ಯಾಂಕಿನ ಸೀಕ್ರೆಟ್ ಅನ್ನ ಅಮ್ಯಾಸಿಂಗ್ ಶಿಕ್ಷಣ ತಜ್ಞರು ಹೇಳಲ್ಲ ಆ ಮಟ್ಟಕ್ಕೆ ಹೇಳಿದ್ದಾರೆ. ಭಯಂಕರ ಹ್ಯಾಟ್ಸ್ ಆಫ್ ಅಂಕಿತ, ಅವಳಿಗೆ ಧನ್ಯವಾದ. ಹೆಂಗ್ ಹೇಳಿದಾಳೆ? 625 ಸೀಕ್ರೆಟ್ ನ ಪ್ರೆಸ್ ಮೀಟ್ ಅಲ್ಲಿ ಫಸ್ಟ್ ರ್ಯಾಂಕಿನ ಸೀಕ್ರೆಟ್ ಅನ್ನ ಹೆಂಗ್ ಹೇಳಿದಾಳೆ ಅಂದ್ರೆ ಅಮ್ಯಾಸಿಂಗ್. ಎಕ್ಸ್ಟ್ರಾ ವೆರಿ ಗುಡ್. ಮಾಡಿ ಈ 3 ವಿಂಗುಗಳು ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದಾಗ ನೀನು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಪರ್ಸೆಂಟೇಜ್ ಫಲಿತಾಂಶ ನಿನಗೆ ಬರುತ್ತೆ. ಇದರಲ್ಲಿ ಒಂದು ವಿಂಗ್ ವೀಕ್ ಆದ್ರೂ ನೀನು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಪರ್ಸೆಂಟೇಜ್ ಫಲಿತಾಂಶ ನಿನಗೆ ಬರಲ್ಲ. ಓ ಶೋರ್. ಸೈಂಟಿಫಿಕ್ ರೀಸನ್, ಸೈಕಾಲಜಿಕಲ್ ರೀಸನ್, ಅಂಡ್ ದೆನ್ ಲಾಸ್ ಫಸ್ಟ್ ವೆಬ್ ಕಾಸ್ಟಿಂಗ್ ಅಂಕಿತ ಪ್ರೆಸ್ ಮೀಟ್ ಆಲ್ಸೋ. ಯಾವ ಸಕ್ಸಸ್ 3 ಪಿಲ್ಲರ್ಸ್ ಕಂಬಗಳು. ಅಮೇಜಿಂಗ್. ಹೆಂಗ್ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂಕಿತ.
ಟೀಚರ್ಸ್, ಪೇರೆಂಟ್ಸ್, ಸ್ಟೂಡೆಂಟ್ಸ್. ಅಬ್ಬಾ, ಸಕ್ಸಸ್ಸಿನ ಮೂರು ಕಂಬಗಳು. ಈ ಮೂರು ಸ್ಟ್ರಾಂಗ್ ಆಗಿ ವರ್ಕ್ ಆದ್ರೆ 100% ರಿಸಲ್ಟ್. ಇದ್ರಲ್ಲಿ ಒಂದು ವೀಕ್ ಅದು ಬರಲ್ಲ. ಅದು ಟೀಚರ್ಸ್ ಬೇಕು, ಪೇರೆಂಟ್ಸ್ ಬೇಕು, ಸ್ಟೂಡೆಂಟ್ ಬೇಕು. ಹೆಂಗ್ ಹೇಳಿದ್ರೆ TPS ಸಕ್ಸಸ್ಸಿನ ಮೂರು ಕಂಬಗಳು. ಟೀಚರ್ಸ್ ಫಾರ್ ಎಕ್ಸಾಂಪಲ್, ಆಯಾ ಸಬ್ಜೆಕ್ಟ್ ಟೀಚರ್ ಟೀಚ್ ಮಾಡ್ತಾರೆ, ಮ್ಯಾಥ್ಸ್, ಸೈನ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ. ಅದರ ಹೊರತಾಗಿ ನಿನ್ನ ರಿಸಲ್ಟ್ ಫಲಿತಾಂಶ ಇದೆ, ಆ ಸಬ್ಜೆಕ್ಟ್ ಟೀಚರು ಎಕ್ಸ್ಟ್ರಾ 20% ಇರ್ತಾರೆ. 20% ಎಕ್ಸ್ಟ್ರಾ. ಈ ಬಹಳ ಮಸ್ತ್ ಹೇಳಿದ್ರೆ ಇದು ಅಂಕಿತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು. ಫಸ್ಟ್ ರ್ಯಾಂಕ್ ಬಾಗಲಕೋಟೆ ಹುಡುಗಿ, ಮುರಾರ್ಜಿ ಶಾಲೆ, 625 6 ಫಸ್ಟ್ ರ್ಯಾಂಕ್ ಕಾಸ್ಟ್. ಪ್ರೆಸ್ ಮೀಟ್ ಅಲ್ಲಿ ಭಯಂಕರ ಹೇಳಿದ್ರು. ಇನ್ಯಾರು? ನಿಮ್ಮ ಪೇರೆಂಟ್ಸ್. ಅವರೇ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೇಡ, ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡ್ಬೇಡ, ನಿಮ್ಮ ಅಪ್ಪ ಅಮ್ಮ ಹೆಬ್ಬಟ್ಟಿರ್ಲಿ, ಆದ್ರೂ ನಿನ್ನ ರಿಸಲ್ಟ್ ಎಜುಕೇಶನ್ ಇಂದ ನಿಮ್ಮ ಪೇರೆಂಟ್ಸ್ ಇದ್ದಾರೆ. ಓ ಶೋರ್, ಅಂಕಿತ ಹೇಳಿದ್ರು. ಎಷ್ಟಾದ್ರೂ ನಿಮ್ಮ ಅಪ್ಪ ಅಮ್ಮ ನಿನ್ನ ರಿಸಲ್ಟ್ ಅಲ್ಲಿ 20% ಎಕ್ಸ್ಪ್ಲೈನ್ ಮಾಡ್ತಾನೆ. ಅಮೇಜಿಂಗ್. Maximum microphone box. Yes, teachers, parents, and then students, candidate. ನೋಡು, ಸಕ್ಸಸ್ ಇರೋ ಮೂರು ಪಿಲ್ಲರ್ಸ್. ಈ ಮೂರು ಸ್ಟ್ರಾಂಗ್ ಆಗಿ ವರ್ಕ್ ಆದ್ರೆ ನಿಂದೆಷ್ಟು? ರಿಮೈನಿಂಗ್ 60. ಯಾಕೆ ನೀವು ಯಾರು ಬರಲ್ಲ ನಾಳೆ ಟೀಚ್ ಮಾಡೋ ಟೀಚರ್ ಬರಲ್ಲ ಎಕ್ಸಾಮ್ ಅಲ್ಲಿ. ನಿನಗೆ ಡಬ್ಬಿ ಕೊಟ್ಟು ಬಾಕ್ಸ್ ಕೊಟ್ಟು ಫೀಸ್ ಕಟ್ತಾರೆ, ನಿಮ್ಮ ಪೇರೆಂಟ್ಸ್ ಬರಲ್ಲ, ಪಾಲಕರು. ನಿನ್ನ ಭವಿಷ್ಯ ನೀನೇ ಬರ್ಕೋಬೇಕಲ್ಲ. ನಿನ್ ನೋಡಿ ಎಷ್ಟಿದೆ? 60. ಹಿಂಗೆ ಹೇಳಿದ್ರಲ್ಲ ಅವರು. ವಾಟ್ಸಪ್ ಅಂಕಿತ. ಟೀಚರ್ಸ್, ಪೇರೆಂಟ್ಸ್, ಸ್ಟೂಡೆಂಟ್ಸ್, ಸಕ್ಸಸ್ ಇರೋ ಮೂರು ಪಿಲ್ಲರ್ಸ್. ಈ ಮೂರು ಸ್ಟ್ರಾಂಗ್ ಆಗಿ ವರ್ಕ್ ಆದಾಗ 100% ರಿಸಲ್ಟ್. ಅವರ ಟೀಚರ್ಸ್ ತೆಗೆ ಎಕ್ಸ್ಟ್ರಾ 20% ಅದ್ಭುತವಾಗಿ ಹೇಳಿದ್ದಾರೆ. ಆಯಾ ಸಬ್ಜೆಕ್ಟ್ ಟೀಚರ್ ಟೀಚ್ ಮಾಡ್ತಾರೆ, ಮ್ಯಾಥ್ಸ್, ಸೈನ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ. ಅದರ ಹೊರತಾಗಿ ಎಕ್ಸ್ಟ್ರಾ ಇನ್ ರಿಸಲ್ಟ್ ಅಲ್ಲಿ 20% ಆ ಸಬ್ಜೆಕ್ಟ್ ಟೀಚರ್ ಹೆಂಗೆ ಇನ್ವಾಲ್ವ್ ಆಗಿರ್ತಾರೆ ಕ್ರೆಡಿಟ್ ಅವರು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾರಾಗಲಿ ಗರ್ಲ್ಸ್, ಬಾಯ್ಸ್. ಸರ್ ಇರಲಿ, ಮ್ಯಾಮ್ ಸರ್ x is equal to plus or minus root b square minus 4 ac over 2. ಈ ಪ್ರೋಗ್ರಾಮ್ ಯಾಕೆ ಗೊತ್ತಾಗ್ತಿಲ್ಲ ಮ್ಯಾಮ್ ಸರ್ ಅಂತ ಯಾರು ಹುಡುಗ ಹುಡುಗಿ ಕೇಳಿದ್ರೆ, ಆ ಮ್ಯಾಮ್ ಆ ಸರ್ ಅಷ್ಟೇ ಇನ್ವಾಲ್ವ್ ಆಗಿ ಇಂಟ್ರೆಸ್ಟ್ ಇಂದ ಇಂಡಿವಿಜುವಲ್ ಕೇರ್ ತಗೊಂಡು ಸ್ಪೆಷಲ್ ಇಂಟ್ರೆಸ್ಟ್ ಇಂದ ವೆರಿ ಗುಡ್ ಕಮ್ ಹಿಯರ್ ಕುಡಿಲಿ ಸೆಕೆಂಡ್ ಸ್ಟೆಪ್ ಸ್ಕ್ವೇರ್ ಮಾಡಿದೀನಿ, ಸೊಲ್ಯೂಷನ್ ರಾಗಲ್ಲ, ಅದು ಮಾಡು, ಪಲ್ಸ್ ಇಂಟು ಮಾಡು, ಡಿವೈಡ್ ಮಾಡು, ಥರ್ಡ್ ಕನ್ಫ್ಯೂಷನ್ ಸಿಕ್ತಾ, ಫೋರ್ ಸಾಮ್ಸ್ ಫಾರ್ ಬಂತ. ಎಸ್ ಮ್ಯಾಮ್, ಎಸ್ ಸರ್. ಇನ್ನೊಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀಯಾ? ಎಸ್ ಮ್ಯಾಮ್, ಎಸ್ ಸರ್. ಆಯಾ ಸಬ್ಜೆಕ್ಟ್ ಟೀಚರ್ ಇಂಡಿವಿಜುವಲ್ ಕೇರ್ ತಗೊಂಡಾಗ ನಿನ್ನ ರಿಸಲ್ಟ್ ಅಲ್ಲಿ ಆ ಸಬ್ಜೆಕ್ಟ್ ಟೀಚರ್ ಎಕ್ಸ್ಟ್ರಾ 20% ಜಮೆ. ನಿಮ್ಮ ಪೇರೆಂಟ್ಸ್ 20%, ನಿಮ್ಮ ಅಪ್ಪ ಅಮ್ಮಂದಿರು ಪಾಲಕರು ನಿಮ್ಮ ರಿಸಲ್ಟ್ ಅಲ್ಲಿ ಡೈರೆಕ್ಟ್ ಆಗಿರ್ತಾರ. ಮಗಳೇ ನಾವಂತೂ ಓದಿಲ್ಲ, ಹಳೆಯ ಕಾಲ, ಬಡತನ, ಇವತ್ತು ಕತೆ ತರ ದುಡಿತೇನೆ, ಬಿಸಿಲು, ಮಳೆ, ಚಳಿ, ಗಾಳಿ ಅಂದಂಗೆ. ಓದಿದ್ದಲ್ಲಿ ಮರ್ಯಾದಿಲ್ಲ, ಬೆಲೆ ಇಲ್ಲ ಮಕ್ಕಳ. ನಮ್ಗೆ ಎಷ್ಟೇ ಕಷ್ಟ ನಿಮ್ಮನ್ನು ಓದಿಸ್ತೀವಿ, ಓದಿ ಚೆನ್ನಾಗಿರಿ ನೀವು ಲೈಫಲ್ಲಿ ಅಂತ ಒಂದೇ ಒಂದು ಪಾಸಿಟಿವ್ ಸಾಂತ್ವನದ ಮಾತನಾಡಿ ನಿಮ್ಮ ಪೇರೆಂಟ್ಸ್ ನಿಮಗೆ ಪಾಸಿಟಿವ್ ಎನರ್ಜಿ ಬಂದ್ರು. ಓ ಅಪ್ಪನ ಸಪೋರ್ಟ್ ಇದೆ, ಮಮ್ಮಿ ಸಪೋರ್ಟ್ ಇದೆ, ನಾನು ಓದಿ ಡಾಕ್ಟರು, ಇಂಜಿನಿಯರು, ಲೆಕ್ಚರು, ಟೀಚರು, ಲಾಯರು ಆಗೋದನ್ನ ಭರವಸೆಗಳು ಬರ್ತಾರೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಿಮ್ಮ ಪೇರೆಂಟ್ಸ್. ಅದೇ ನಿಮ್ ಪೇರೆಂಟ್ಸ್ ಮಗಳೇ ಡಾಕ್ಟರ್ ಆಗ್ತಿ, ಇಂಜಿನಿಯರ್ ಆಗ್ತಿ, ಲೆಕ್ಚರ್ ಆಗ್ತಿ, ಟೀಚರ್ ಆಗ್ತಿ, ಓದು ಮಗಳೇ ಎಲ್ಲವರು ನಾನು ಸಪೋರ್ಟ್ ಇದೆ ಅಂತ ಎದೆ ತಟ್ಟಿ ಹೇಳ್ಬಿಟ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಡೈರೆಕ್ಟ್ ಎಜುಕೇಶನ್ ಅಲ್ಲಿ ನಿಮ್ ಪೇರೆಂಟ್ಸ್ ಪಾತ್ರ 20% ಜಮೆ. ಅದೇ ಪೇರೆಂಟ್ಸ್ ಏನಂದ್ರೆ ನಡಿ ಕತೆ ಕರಕೋಣ ಅಂದ್ರೆ ಕಲಾಸ್ 500 ರೂಪಾಯಿ ಬಂತು, ನಾನು ಡಾಕ್ಟರ್ಗೆ ಈಗ 100, ಒಂದು ಗೋಬಿ, ಒಂದು ಎಗ್ ರೈಸ್. ಯಾರು ಡಿಲೈಟ್ ಮಾಡಿ ಡಿಸೈಡ್ ಮಾಡ್ತಾರೆ. ನೋಡಿ ಪೇರೆಂಟ್ಸ್ ಪಾತ್ರ ನಿಮ್ಮ ಎಜುಕೇಶನ್ ಹಿಂದೆ 20% ಡೈರೆಕ್ಟ್ ಕ್ರೆಡಿಟ್ ಇದೆ. ಶೋರ್. ಇನ್ಯಾರು ಆಯಾ ಸಬ್ಜೆಕ್ಟ್ ಟೀಚರ್ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು, ನಿಮ್ ಪೇರೆಂಟ್ಸ್ ನಿಮಗೆ ಬಾಕ್ಸ್ ಕೊಟ್ಟು ಡಬ್ಬಿ ಕೊಟ್ಟು ಫೀಸ್ ಕಟ್ಟಿ ಓದು ಮಗಳೇ ಅಂದ್ರು. ಇವರೆರಡೂ ಜನ ವರ್ಕ್ ಮಾಡಿ ಸಪೋರ್ಟ್ ಮಾಡಿ ನೀನು ಊಟ ಮಾಡ್ಪಾಚಿದ್ರೆ ರಿಸಲ್ಟ್ ಎಲ್ಲಿ ಬರ್ತದೆ? ನೋಡಿ ಕ್ಯಾಂಡಿಡೇಟ್ ಸ್ಟೂಡೆಂಟ್ ನಿನ್ನೋಡ 60 60. ಯಾಕಂದ್ರೆ ಯಾರು ಬರಲ್ಲ ಎಕ್ಸಾಮ್ ಅಲ್ಲಿ. ನೀನೇ ಹೀರೋ, ನೀನೇ ಶಿಲ್ಪಿ, ನೀನೇ ಬಾಸ್, ನಿನ್ನ ಭವಿಷ್ಯ ನೀನೇ ಡಿಸೈಡ್. ಹೇಳಿದ್ರು ಎಲ್ಲರೂ, ನೀನು ಹೇಳಿದ್ರು ಗೊತ್ತವರು. ಈ ಭಾಗದಲ್ಲಿ ನಾನು ವರ್ಕ್ಶಾಪ್ ಮಾಡಿದೆ, ಈ ಭಾಗದಲ್ಲಿ ನನ್ನ ಅಂತ ಸ್ಟೂಡೆಂಟ್ ನೋಡಿಲ್ಲ ನಾನು. ಒಬ್ಬ ಸಿಕ್ಕಿ ಇವತ್ತು ವಿನಾಯಕ ಪ್ರೌಢಶಾಲೆಯಲ್ಲಿ ನೋಡ್ಬೇಕು, 33 ಸ್ಕೂಲ್ ಮುಗಿಸಿದೀನಿ ಅಂತ ಒಂದು ಸ್ಟೂಡೆಂಟ್ ಸಿಕ್ಕಿಲ್ಲ. ರಾಣೆಬೆನ್ನೂರು ರಾಜರಾಜೇಶ್ವರಿ ಸ್ಕೂಲ್ ಅಂತ ಒಂದು ಗರ್ಲ್ಸ್ ಸ್ಕೂಲ್ ಹೋಗ್ತಾ ಬರ್ತೀನಿ ಮಗಳಿಗೆ ಪ್ರತಿ ವರ್ಷ ವರ್ಕ್ಶಾಪ್. ಲಾಸ್ಟ್ ವೀಕ್ ಕೊಟ್ಟೆ ಅಲ್ಲಿ ಹೆಣ್ಣು ಮಕ್ಕಳ ಸ್ಕೂಲ್, ರಾಜರಾಜೇಶ್ವರಿ ಗರ್ಲ್ಸ್ ಸ್ಕೂಲ್. ಎಂತ ಮಕ್ಕಳಿದ್ದಾರೆ ಅಂದ್ರೆ ಅದು ಒಂದು ನನಗೆ ಫೀಲ್ ಆಗಿರೋ ಸ್ಕೂಲ್ ಅಂದ್ರೆ
ದಾವಣಗೆರೆ ದಕ್ಷಿಣ ವಲಯದಲ್ಲಿ ಬರುವ ಮೆಳ್ಳೆಕಟ್ಟೆ ಸರ್ಕಾರಿ ಪ್ರೌಢಶಾಲೆ. ಮೋದಿ ಹತ್ರಕ್ಕೆ ಹೋಗಿದ್ದಾರೆ, ಮೊನ್ನೆ ಮೋದಿ ಹತ್ರಕ್ಕೆ ಹೋಗಿ ಸನ್ಮಾನ ಮಾಡ್ಕೊಂಡು ಬಂದ್ದಾರೆ. ಅವ್ರು ಸ್ಟೇಟ್ ಡಿಸ್ಟ್ರಿಕ್ಟ್ ಸ್ಟೇಟ್ ಅವ್ರು ಯಾರು ದಾವಣಗೆರೆಯಿಂದ ಹೋಗ್ತಾರೆ ಓದಕ್ಕೆ. ದಾವಣಗೆರೆ ಸಿಟಿಯಿಂದ ಮೆಳ್ಳೆಕಟ್ಟೆ ಸರ್ಕಾರಿ ಪ್ರೌಢಶಾಲೆ ಸರಿ 423 ಬಂದಿರೋರು 4-5 ಜನ ಸ್ಟೂಡೆಂಟ್ ಇದೆ ಗರ್ಲ್ಸ್. ಎಕ್ಸ್ಟ್ರಾರ್ಡಿನರಿ ಮಕ್ಕಳಿಗೆ 13 ಬಂದಿದೆ. ಅದಕ್ಕೊಬ್ಳು ಅನನ್ಯ ಅಂತ ಇದ್ದಾಳೆ, ಭಯಂಕರ ಈ ರಾಜರಾಜೇಶ್ವರಿ. ಆ ಅನನ್ಯ ಅಂತ ಇದ್ದಾಳೆ, ನನ್ನ ಹುಡುಗಿ ಫ್ರೆಂಡ್ ಕೂತಿದ್ದು 2 ಗಂಟೆ ನನ್ನ ಕ್ಲಾಸ್ ಇತ್ತು ಯಾರಲ್ಲ ಹೇಳ್ಬಿಟ್ಟು, ಸರ್ ದಿನೇಶ್ ಸರ್ ನಾನು 3 ವರ್ಷದಲ್ಲಿ ಇಂಥ ಕ್ಲಾಸ್ ಕೇಳಿದ್ದೆ ಸರ್, ಭಯಂಕರ ಸ್ಪಿರಿಚುವಲ್ ಟಾಕ್ ಸರ್ ನಿಮ್ದು, ನನ್ನ ಮಲಗಿದೋಣ ಹೆಚ್ಚಿಸ್ಬಿಟ್ಟು ಸರ್. ಸರ್ ಇವತ್ತು ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಯ್ತು ಸರ್ ನಿಮ್ ಕ್ಲಾಸ್ ಕೇಳಿ ಸರ್. 8th 9th 10th ಕೇಳಿ ಸರ್, ಭಯಂಕರ ಸ್ಪಿರಿಚುವಲ್ ಟಾಕ್ ಸರ್. ಸರ್ ಬಹಳ ತಪ್ಪು ಮಾಡ್ತಿದೆ, ಇವತ್ತಿಂದ ನಾನು ಪ್ರಾಪ್ತ ಬರ್ತೀನಿ. ಹೆಲ್ತ್ ಅಂದ್ರೇನು, ಪರ್ಸೆಂಟೇಜ್ ಅಂದ್ರೇನು, ಜಾಬ್ ಅಂದ್ರೇನು, ಸಕ್ಸಸ್ ಅಂದ್ರೇನು, ಲೈಫ್ ಅಂದ್ರೇನು ಅಂತ ಆದ್ಮೇಲೆ ಮುಂದೆ ಒಂದು ಹುಟ್ಟು ಹಂಗಂದು ಸರ್ ನಾನು ಇವತ್ತು ಚೇಂಜ್ ಆಗ್ತೀನಿ ಸರ್. 2026-27 ಅಕಾಡೆಮಿಕ್ ಇಯರ್ ಅಲ್ಲಿ ರಾಜರಾಜೇಶ್ವರಿ ಸ್ಕೂಲ್ ರಾಣೆಬೆನ್ನೂರಿಗೆ ನಾನ್ ಟಾಪ್ ಆಗಿ ನಿಮಗೆ ಫೋನ್ ಮಾಡ್ತೀನಿ, ನೋಬಲ್ ಕೊಡಿ ಅಂತ ಇಸ್ಕೊಂಡ್ಬಿಟ್ರು. ಪಕ್ಕ ಬರ್ತಾಳೆ ಅವಳದೊಂದು ರ್ಯಾಂಕ್ ಐತಿ. ವೆರಿ ಇಂಪಾರ್ಟೆಂಟ್ ಅನನ್ಯ ಯಾರು ತಗೊಂಡಿ ಫ್ರೆಂಡ್, ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಕೆ ಒಂದು ಕ್ಲಾಸ್ ಹಾಕಿ ಎರಡನೇ ಅನನ್ಯ ಬಿಟ್ಟರೆ ಹೇಳಿದವರು ಎರಡನೇ ಹುಡುಗಿ ವಿನಾಯಕ ಸ್ಕೂಲ್ ಇತಿಹಾಸ. ವೆರಿ ಗುಡ್. ನಿಮ್ಮ ಡ್ರೀಮ್ಸ್ ಏನಿದೆ ಬಂದಿದ್ದು? ಶಬಾಷ್. ನಾನು ಈ ಕ್ಲಾಸ್ ಬಿಟ್ಟಿದ್ದೆ 2 ವರ್ಷದಲ್ಲಿ ಒಂದು ಫ್ಲೆಕ್ಸ್ ಬರ್ತದೆ. ಪ್ರಾಮಿಸ್ ಮಾಡಿ ಇವತ್ತು ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಹೇಳಿ ಹೋಗ್ತೀನಿ. ಒಂದು ಸ್ಟೂಡೆಂಟ್ ಶಾಲೆಯ ಸ್ಕಾಲರ್, ಶಾಲೆಯ ಭವಿಷ್ಯ ಎಂತ ಪ್ರತಿಭೆ ಅಂದ್ರೆ ಖುಷಿ ಅವ್ರನ್ನ ಬಾಬ್ನ ಬಿಟ್ಟೆ. ಯಾಕೆಂದ್ರೆ 37 ಸ್ಕೂಲಲ್ಲೂ ಯಾರು ಹೇಳಿಲ್ಲ ಆ ತರ. ಅನನ್ಯ ಹೇಳಿದ್ದು ಅದ್ ಬಿಟ್ಟು ಎರಡನೇ ಅನನ್ಯ. ಧನ್ಯವಾದಗಳು. ನಾವು ನಾಲೆಡ್ಜ್ ಕಲೆ ಬಾಗ್ತೀವಿ. ನಾನು ಕೋಟಿ ದುಡ್ಡು ಐತೆ ಅನ್ನೋದಲ್ಲ ನಾನೇ ನೋಡ್ಕೆ ಮಗ ಇದ್ದಾರೆ ನಿಂತು ಅಂತ. ಅವ್ನು ಕರೋಡ್ಪತಿ ಇದ್ರೆ ಕೋಟ್ಯಾಧೀಶ್ವರ ಅಂದ್ರೆ ನಾನೇ ನೋಡ್ಕೆ. ಬಟ್ ಅದು ನಾಲೆಡ್ಜ್ ಇದೆಯಲ್ಲ ಆ ಪ್ರತಿಭೆಗೆ ನನ್ನ ಕಲೆ ಬಾಗ್ನಲ್ಲಿ. ಇವಾಗ ಜಗತ್ತನ್ನು ಆಡ್ತಿರೋದು ಗೋಲ್ಡ್ ಸಿಲ್ವರ್ ಲ್ಯಾಂಡ್ ಪ್ರಾಪರ್ಟಿ ಎಲ್ಲ ನಾಲೆಡ್ಜ್ ಇಸ್ ಅ ವೆಪನ್. ನಾಲೆಡ್ಜ್ ಹೆಂಗ್ ತಗೊಳ್ಳಿಲ್ಲ ಅದೇ ನಿಮ್ಗೆ ನಾಲೆಡ್ಜ್ ಪ್ರೊಟೆಕ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಅಂದ್ರೆ ನೋಡಿ ನೀವೆಲ್ಲ ಹಂಗೆ ಹೇಳಿದೆ. ನಿಮ್ಗೆ ಯಾವ್ದಪ್ಪ ನೋಡು ಇವೆಲ್ಲ ಹಿಂಗೆ ಹೇಳ್ತಾ ಇದ್ದೀರ, ಮ್ಯಾಥ್ಸು ಸೈನ್ಸು ಕನ್ನಡ ಇಂಗ್ಲೀಷು ಅವಳೇನು ಬಿಟ್ಟು ಏನೋ ನಿನ್ನ ಹೆಸರು ಅವಳೇನೊಂದು ಗೊತ್ತಾ, ನಾವು ಟ್ಯಾಲೆಂಟ್ ನೋಡಿ ರಾಜೇಶ್ವರನೇ ನನಗೆ ಕೇಳ್ಬಿಟ್ಟೆ, ಎಕ್ಸ್ಕ್ಯೂಸ್ ಮೀ ನಿಂದು ಫೇವರೇಟ್ ಸಬ್ಜೆಕ್ಟ್ ಎಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ್ಬಿಟ್ಟೆ. ಏನೊಂದು ನನಗೆ ಪ್ರಶ್ನೆ ಮಾಡ್ಬಿಟ್ಟು ಏನಂತ ಮಾಡಿದ್ದು ಅಂದ್ರೆ, ಸರ್ ಏನ್ ಸರ್ ನಾನು 98+ ಔಟ್ ಆಫ್ ವರ್ಕ್ ಮಾಡ್ಬೇಕಂತ ನಾನ್ ಡ್ರೀಮ್ ಇಟ್ಕೊಂಡ್ರೆ ನೀವು ನನ್ನ ಯಾವ ಸಬ್ಜೆಕ್ಟ್ ಫೇವರೇಟ್ ಅಂತ ಕೇಳ್ತೀವಿ ಸರ್. ನನಗೆ ಎಲ್ಲ ಸಬ್ಜೆಕ್ಟ್ ಫೇವರೇಟ್ ಸರ್ ಅಂದ್ರು. ಶಬಾಷ್. ಮತ್ತೆ ಮ್ಯಾಥ್ಸ್ 100 ಬಂದು, ಇಂಗ್ಲಿಷ್ 20 ಬಂದು. ಯಾರ ಕೇಳಿದ್ರೆ ಯಾರ ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಯಾರ ಕೇಳಿದ್ರೆ ಎಲ್ಲವೂ ಫೇವರೇಟ್. ಏನಮ್ಮ ಯಾವುದು ಪಪ್ಪ ಏನ್ ಮಾಡ್ತಾರೆ? ಅದೇ ಇತಿಹಾಸ UPSC ಮಾಡ್ಬೋದು, ಓಡಾಡ್ಬೋದು. ಇತಿಹಾಸ ಹೆಣ್ಣು ಮಕ್ಕಳಿಗೆ ಬಾಯ್ಸ್ಗಿಂತ ಬೇಗ ಜಾಬ್ ಆಗುತ್ತೆ, ಗರ್ಲ್ಸ್ಗೆ 33% ಕೋಟಾ ಇದೆ ನಿಮಗೆ ರಿಸರ್ವೇಶನ್. 2 ವರ್ಷ ಕಷ್ಟಪಟ್ಟು 60 ವರ್ಷ ಸುಖವಾಗಿರ್ತೀರಾ, ಆಕ್ಟ್ ಮಾಡ್ಬಾರ್ದು. ಒಂದ್ ಸಬ್ಜೆಕ್ಟ್ ಟಾರ್ಗೆಟ್ ಮಾಡಬೇಡಿ, ಯಾರು ಕೇಳಿದ್ರೆ ಎಲ್ಲವೂ ಫೇವರೇಟ್. 10th ಎಷ್ಟು ಜನ ಕೈ ಹತ್ರ ಕಲಿತಾ ಇದ್ದೀವಿ. ಮಾರ್ಚಿಗೆ ಎಕ್ಸಾಮ್ ಬರೀತಾ ಇದ್ದೀರಾ, ಹೇಳಿದ್ದಾರೆ ಅವ್ರು ಏನಿದ್ರು ಎಲ್ಲೋ ಟಾಪರ್ಗಳು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಮ 625 ಸೀಕ್ರೆಟ್ ಏನು ಅಂತ ಕೇಳಿದಾಗ ರಿವಿಷನ್ 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 ರಿಪೀಟ್ 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 ರಿಪೀಟ್. ಎಸ್ ಹೌದು, ನೀನ್ ಇವತ್ತು ಓದಿದ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ 15 ದಿನ ಬಿಟ್ಟು ಓದಿದ್ರೆ ಮರ್ತೋಗುತ್ತೆ ನಿಂದು ಬ್ರೈನ್ ಮೆದುಳು. ನೀನೇನ್ ಕಂಪ್ಯೂಟರ್ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸ್ಟೋರೇಜ್ ಮಾಡಲಿಕ್ಕೆ ಎಲ್ಲ ಟಾಪರ್ಗಳು 10 ಬಾರಿ ಓದಿ 10 ಬಾರಿ ರಿವಿಷನ್ ಮಾಡಿದ್ದಾರೆ. ಅದೇ ಸಕ್ಸಸ್ನ ಸೀಕ್ರೆಟ್. ಶೋರ್ ಹಾರ್ಡ್ ವರ್ಕರ್ ಎಲ್ಲ ಎಫರ್ಟ್ ಹಾಕಿದ್ದಾರೆ ಮಕ್ಕಳ, ಯಾವ್ದು ಈಸಿಯಾಗಿ ಬರೋದಲ್ಲ. 625 ಜಾಬ್ ಅಂತ ಮಾಡಿದ್ದೀರಾ, ಭಯಂಕರ ಎಫರ್ಟ್ ಇದೆ ಅವರಿಗೆ. ಜೂನ್ ಶೈಕ್ಷಣಿಕ ಅಕಾಡೆಮಿಕ್ ಶುರುವಾದಿಂದ ಹಿಡಿದು ಅಪ್ ಟು ಏಪ್ರಿಲ್ ಎಕ್ಸಾಮ್ ಮುಗಿಯವರೆಗೂ ತಮ್ಮ ಮೈಂಡ್ ಕಾನ್ಸಂಟ್ರೇಟ್ ಡೈವರ್ಟ್ ಮಾಡಿಲ್ಲ ಅವರು. ಹಂಗಿದ್ದಕ್ಕೆ ಫಸ್ಟ್ ರ್ಯಾಂಕ್. ಎಫರ್ಟ್ ಹಾಕಿದ್ದಾರೆ, ಶ್ರಮ ಇದೆ ಮಕ್ಕಳ. ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 8th 9th ಅಡ್ವಾನ್ಸ್ ಆಗಿ ಹಾಕಿದ್ದಾರೆ. 10th ಮಕ್ಕಳಿಗೆ ಒಂದು ಹೇಳ್ತಾ ಇದ್ದೀನಿ,
10 ಬಾರಿ ಓದೋದ್ಕಿಂತ 5 ಬಾರಿ ಬರೀರಿ 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 ಬರೀರಿ. ಇವತ್ತಿಂದ ನೀವು ಬರೆದು ರೈಟಿಂಗ್ ಮಾಡಿ ನೋಡಿ ಮಕ್ಕಳ 90% ಕ್ರಾಸ್ ಆಗಿ ನಾನು ಪ್ರಾಮಿಸ್ ಮಾಡೋಗ್ತೀನಿ. ನಂಬರ್ ತಗೊಂಡು ಹೋಗ್ತೀನಿ ಎಚ್ ಎಂ ಸರ್ ಫೋನ್ ಬಂದಾಗ ಹೇಳ್ಬೇಕು ನಿಂದು ಇಷ್ಟೇ ಬರ್ತದಂತ 90. 10 ಬಾರಿ ಓದೋದ್ಕಿಂತ 5 ಬಾರಿ ಬರೀರಿ. ಇದು ಸೈಂಟಿಫಿಕ್ ರೀಸನ್. ಎಲ್ಲ ಟಾಪರ್ಗಳು ಲಾಸ್ಟ್ ಟೈಮ್ ನಾನು ಹೇಳಿದ್ರೆಲ್ಲ ಫಾಲೋ ಮಾಡೋದು 95 ಪ್ಲಸ್ ಮಾಡಿದ್ದಾರೆ. x is equal to plus or minus root b square minus 4 ac over 2a ಓದಿದೆ ಬರೀ ಎರಡು ಸರಿ ಬರೀ ಇನ್ನೊಂದು ಸರಿ ಬರೀ ಮತ್ತೊಂದು ಸರಿ. ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಇಂಗ್ಲಿಷ್ನರು ರೀಡ್ ಮಾಡಿದ ಮಾಡಲು ರೈಟಿಂಗ್ ಎರಡು ಸರಿ ಮಾಡಲು ಇನ್ನೊಂದು ಸರಿ ಬರೀ ಇನ್ನೊಂದು ಸರಿ ಬರೆಯೋದ್ರಿಂದ 5 ಬೆನಿಫಿಟ್. ಓದಿದ ಫರ್ಗಟ್ ಅಂತ ಮರ್ತೋಗುತ್ತೆ ಬಟ್ ಬಾಯಟ್ ಮಾಡೋಕ್ಕಿಂತ ಓದಿದ ರೈಟಿಂಗ್ ಇದೆಯಲ್ಲ ರೈಟಿಂಗ್ ಇಂದ 5 ಬೆನಿಫಿಟ್. ಓದೋದ್ರಿಂದ ಒಂದೇ ಲಾಭ ಏನು ಓದೋದ್ರಿಂದ 5 ಬೆನಿಫಿಟ್ ರೈಟಿಂಗ್ ಇಂದ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ, ಫಾಸ್ಟ್ ರೈಟಿಂಗ್ ಆಗುತ್ತೆ, ಫಾಸ್ಟ್ ರೈಟಿಂಗ್ ಇಂದ ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗೋದ್ರಿಂದ ಎಲ್ಲ ಕ್ವಶನ್ಗಳನ್ನು ಅಟೆಂಡ್ ಮಾಡಬಹುದು, ಯಾವುದು ಡ್ರಾಪ್ ಔಟ್ ಆಗಲ್ಲ, ಅಂಡ್ ದೆನ್ ಕರೆಕ್ಷನ್ ಆಗಬಹುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಗ್ರಾಮರ್ ಮಿಸ್ಟೇಕ್ ಬರವಣಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಫಿಫ್ತ್ ಬೆನಿಫಿಟ್ ಏನು ರೈಟಿಂಗ್ ಇಂದ ಅಂದ್ರೆ ನೀವು ಓದಿದ ಸಬ್ಜೆಕ್ಟ್ ಟಾಪಿಕ್ ಕಂಟೆಂಟ್ ಲಾಂಗ್ ಟರ್ಮ್ ಐಕ್ಯೂ ಸೆನ್ಸರ್ ಸ್ಟೋರೇಜ್ ಮರೆಯಲ್ಲ. ಓದಿದ್ ಬರ್ತದೆ ಅದೊಂದು ಐತಲ್ಲ ಮಾಡಿದ್ದನ್ನು ನೋಡಿ ಇವತ್ತು ನಿಮ್ಮ ಬ್ರೈಟ್ ಲೈಫ್ 95 ಪ್ಲಸ್ ಮಾಡ್ತೀವಿ. ಇನ್ನು 10 ತಿಂಗಳು ಟೈಮ್ ಇದೆ. ಬರೀರಿ 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 ಬರೀರಿ. ಓದಿದ್ದು ಎಲ್ಲಿ ಇರ್ತಾವ ವೆರಿ ಗುಡ್ ಕಣ. 10 ತಿಂಗಳು ಓದಿದ ಸಬ್ಜೆಕ್ಟ್ ಮೈಂಡ್ ಅಲ್ಲಿ ಇರ್ತದೆ ತಲೆಯಲ್ಲಿ. ಅದನ್ನ 3 ಗಂಟೆ ಎಕ್ಸಾಮ್ ಅಲ್ಲಿ ಬರೀಬೇಕು. ಎಷ್ಟು ಇಂಪಾರ್ಟೆಂಟ್ ರೈಟಿಂಗ್ ಎಲ್ಲ ಏನ್ ಮಾಡ್ತೀವಿ. ಬರೀರಿ 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 ಬರೀರಿ. 10th ಎಷ್ಟು ಮಕ್ಕಳಿಗೆ ಕೈ ಎತ್ತಿ 10th ಬರಬನ್ನಿ ಸ್ಪೇಸ್ ಬಿಡು ನೀನು ಮುಂದಕ್ಕೆ ಬಾ. ಸ್ಪೆಷಲ್ ಕ್ಲಾಸ್ ವಿಶೇಷ ಉಪನ್ಯಾಸ. ಇವತ್ತು 10-20 ಮನಸ್ಸು ಬದಲಾಗುತ್ತೆ. 10th ಅಂದ್ರೇನು, ಪರ್ಸೆಂಟೇಜ್ ಅಂದ್ರೇನು, ಜಾಬ್ ಅಂದ್ರೇನು, ಸಕ್ಸಸ್ ಅಂದ್ರೇನು, ಲೈಫ್ ಅಂದ್ರೇನು, 10th ಆದ್ಮೇಲೆ ಮುಂದೆ ಬರೀ ಒಂದು ಇಂಟರ್ನ್ಯಾಷನಲ್ ಬರೀ ಇಂಗ್ಲಿಷ್ನಾಗೆ ಒಂದು ಸ್ಪ್ಯಾರೋ ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾರ್ಕ್ಸ್ ಕೊಟ್ಬಿಡ್ತೀವಿ ನಾವು. ವ್ಯಾಲ್ಯೂಯೇಟರ್ ಒಂದು ಸ್ಟೆಪ್ ಆಗಿರೋದು ಮಾರ್ಕ್ಸ್ ಬಟ್ ಲಾಂಗ್ ಮೇಜರ್ ಆರ್ಟ್ ಸುಲಭ ಕೊಡಲ್ಲ ನಾವು. ಲಾಂಗ್ ಮೇಜರ್ ಆರ್ಟ್ ಸುಲಭ ಕೊಡಲ್ಲ ನಾವು. ಕನ್ನಡ ಇಂಗ್ಲಿಷ್ ಯಾವ್ದಾದ್ರು ಮಾಡ್ತೀವಿ ಬರೀ ಒಂದು ಇಂಟರ್ನ್ಯಾಷನಲ್ ಯಾರಿಲ್ಲ ಎಲ್ಲ ವೆಬ್ ಕಾಸ್ಟಿಂಗ್ ಇರ್ತವೆ. ಕತ್ತು ತಿರುಗಾಕೋಬಿಡಲ್ಲ. ವೆಬ್ ಕಾಸ್ಟಿಂಗ್ ಅಂದ್ರೆ ಏನು? ಎಕ್ಸಾಮ್ ಅಲ್ಲಿ ನಡೆಯುವ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಲೈವ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ವಿತ್ ವಾಯ್ಸ್ ರೆಕಾರ್ಡ್. ದಟ್ ಇಸ್ ವೆಬ್ ಕಾಸ್ಟಿಂಗ್. ಕತ್ತು ತಿರುಗಾಕ್ಬಿಡಲ್ಲ. ಇಂಟರ್ನ್ಯಾಷನಲ್ ಆಯ್ತಾ ಸ್ಕ್ವೇರ್ ಬಟ್ ಅದು ನೋಡು ಬರವಣಿಗೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ. ಇವತ್ತು ಒಳ್ಳೆ ದಿನ ನಿಮಗೆ ಬದಲಾಗಲಿ. ಇವತ್ತು ನಿಮ್ಮ ತಪ್ಪು ತಿದ್ಕೊಡ್ರಿ ಮತ್ತ ಒಂದು ಸ್ಕ್ವೇರ್ ಬರೀ. ಒಂದು ರಾಷ್ಟ್ರಧ್ವಜ ಬರೀ ಕನ್ನಡದಲ್ಲಿ. ಲ್ಯಾಂಗ್ವೇಜ್ 125 ತೊಗೊಂಡ್ರೆ ನಿಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರೊಕ್ಕ ಕೊಡ್ತಾರೆ. ಪ್ರಶ್ನ ಸರ್ಟಿಫಿಕೇಟ್ ಕೊಡ್ತಾರೆ. ಔಟ್ ಆಫ್ ಔಟ್ ಒಂದು ಕುಂಕುಮ ಬಾಕಿ ಇರುತ್ತೆ. ಬರೀರಿ 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 ಬರೀರಿ. ಇವತ್ತಿಂದ ಬರೆದ ನಿಮ್ಮ ಭವಿಷ್ಯವನ್ನು ಬ್ರೈಟ್ ಅನ್ಸ್ಕೊಳ್ಳಿ. ಒಳ್ಳೆ ದಿನ ಇವತ್ತು ನಿಮಗೆ. ಒಂದು ಸಂಸ್ಕೃತಿ ಬರೀ. ಏನಪ್ಪ ನಿನ್ನ ಹೆಸರು? ಬಸವರಾಜ್. ಎಷ್ಟು ಮಾಡ್ತೀವಿ ಸರಿ 10th ಅಲ್ಲಿ? ಅವ್ನು ಸಾಮರ್ಥ್ಯ ಕೇಳಿದ್ದಾನೆ, ಅದು ತಪ್ಪಲ್ಲ. ಯಾಕೆ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಕೇಳೋದು. 85 ಅಂದಾನೆ, ಅವನಿಗೆ 80 ಬರ್ತಾನೆ. ಇನ್ನೂ ಟೈಮ್ 90 ಹೋಗ್ಬೋದು, ಅವಕಾಶ ಭಾಳ ಐತಿ. 10 ತಿಂಗಳು ಟೈಮ್ ಐತಿ. ನಿಮ್ಮ ತಪ್ಪು ತಿದ್ಕೋಬೋದು. ಒಳ್ಳೆ ಟೈಮ್ ಇದೆ. ರೈಟ್ ಟೈಮ್ ಬಂದಿದ್ದೀನಿ ಕ್ಲಾಸ್ ಬಗ್ಗೆ. ಇವತ್ತು ನಿಮ್ಮ ಬದಲು ನೀವು ಬದಲಾಯಿಸ್ಕೋಬೇಕು. ಇನ್ನೂ ಅವಕಾಶ ಗೋಲ್ಡನ್ ಅಪರ್ಚುನಿಟಿ. ಬಸವರಾಜ ಕುತ್ಕ ನೀನು ಅಲ್ಲಿ ಹಂಗೆ ಅಲ್ಲಿ ಕೂಡು. ಇಂಟರ್ನ್ಯಾಷನಲ್ ಬರ್ತಾನೆ, ಸ್ಪ್ಯಾರೋ ಬರ್ತಾನೆ. ಇವತ್ತಲ್ಲ ರೊಟ್ಟಿ ಬುತ್ತಿ ಕಟ್ಟಿ ನೈಟ್ ಎಲ್ಲ ಕುತ್ಕೊಂಡು ಇಡೀ ಇಂಡಿಯಾದಲ್ಲಿ ಎಷ್ಟು ಲೈಬ್ರರಿ ಡಿಕ್ಷನರಿ ಇದೆ ಅವನ್ನೆಲ್ಲ ತಗೊಂಡು ಕುತ್ಕೊಂಡ್ರೆ ಆಗ್ತಿಲ್ಲ. ನೈಟ್ ಎಲ್ಲ ಕುತ್ಕೊಂಡು ಇದು ಎಂತ ಲೈಬ್ರರಿ ಕುತ್ಕೊಂಡು ಡಿಕ್ಷನರಿ ತಗೊಂಡ್ಬಂದು ಇವ್ನು ಓದಿದ್ರು ಇವ್ಗೆ ಆಗ್ತಿಲ್ಲ ಅನ್ಬರ್ತಾನೆ. ಇಂಟರ್ನ್ಯಾಷನಲ್ ಸ್ಪ್ಯಾರ್ ಯಾರು ಬಂದೊಬ್ರು ಬರೀತೀರಾ ಅಂತ ಬರವ. ವೆರಿ ಗುಡ್. ಹೆಣ್ಣು ಮಕ್ಕಳೇ ಜಸ್ಟಿಸ್ ಕೊಡೋದು. ನಾನು ಎಲ್ಲ ಒಂದ್ ಕಡೆ ಸಮೀಕ್ಷೆ ಮಾಡಿ ಹುಡುಗರು ಏನೂ ಇಲ್ಲ. ಗೋಬಿ ಪ್ರೈಸ್ ನಾವು ಹುಡುಗರು ಹೆಣ್ಣು ಮಕ್ಕಳೇ ಇತಿಹಾಸ ಬರೆಯೋದು ಎಲ್ಲ ಕಡೆ. ಅವರೇ ಟಾಪರ್. ಈ ಸರಿ PUC ಅಲ್ಲಿ 3 ಜನ ಹೆಣ್ಮಕ್ಳೇ ಟಾಪರ್. ಅದರಲ್ಲೂ ಕೊಟ್ಟು ಹಿಂದೂ PU ಕಾಲೇಜ್ ಒಬ್ಬ ರೆಕಾರ್ಡ್ ಅದು ಫಸ್ಟ್ ರ್ಯಾಂಕ್ 11 ರೆಕಾರ್ಡ್ಗಳು ಐತ್ರಿ. ಈ ವಿನಾಯಕ ಶಾಲೆಯ ಪ್ರತಿಭೆಗಳಿದೆ. ಅವ್ನು ನೋಡಿ ಕನ್ನಡದಾಗ ಏನು ತಪ್ಪು ಮಾಡಿದಾನ ಅವ್ನು ಮುಟ್ಬೇಡ. ನೀನ್ ಅಷ್ಟೇ ಮಾಡು. ಅವ್ನು ತಪ್ಪು ಮಾಡಿದ್ರೆ ಬರೀ ಅಷ್ಟೇ. ರೈಟ್ ಇಟ್ ಅಗೇನ್. ನೀನ್ ಇಲ್ಲೇ ಬರೀ. ನೀನು ಬರೀ ಕುಂಕುಮ ಭಾಗ್ಯ ನೋಡ್ಕೊಂಡ್ರಪ್ಪ ಹುಡುಗ. ಏನೇನು ತಪ್ಪುಗಳಿದೆ ಅವೆಲ್ಲ ತಿಕ್ಕೊಂಡು 10 ತಿಂಗಳು ಟೈಮ್ ಐತಿ. ನೀನು ಬರ್ಕೊಡು. ಇನ್ನೊಂದು ಸಂಸ್ಥೆ ಎಲ್ಲ ಕರೆಕ್ಟ್ ಆಯ್ತಾ? ಗುಡ್. ಏನಮ್ಮ ನಿನ್ನ ಹೆಸರು?
ಖುಷಿ. ಖುಷಿ. ವೆರಿ ಗುಡ್. ಖುಷಿ ಏನ್ ಡ್ರೀಮ್ ಇತ್ತು? IAS ಆಫೀಸರ್. ಶಬಾಷ್. ಅಕಾರ್ಡ್ ಕನ್ಸು. ಎಸ್ ಬೇಕಿಂತ ಒಂದು ಕ್ಲಾಸ್ ಅವಶ್ಯಕತೆ ಇತ್ತು, ಅವ್ನು ಮೋಟಿವ್ ಮಾಡಬೇಕು. ಎಸ್ ಎಷ್ಟನೇ ಕ್ಲಾಸ್ ಅಲ್ಲಿ? 9th. ಶಬಾಷ್. ಇನ್ನು ಈ ಸರಿ 9th ಎಲ್ಲ ಟಾಪ್ ರಿಸಲ್ಟ್ ಅವರು ಬೇಕಿದ್ರೆ ಪ್ರಾಮಿಸ್ ಮಾಡಿ ಹೋಗ್ತೀನಿ. ನೆಕ್ಸ್ಟ್ 10th ಗೆ ಎಕ್ಸಲೆಂಟ್ ರಿಸಲ್ಟ್ ಬ್ಯಾಚ್. ಬಹಳ ಎಕ್ಸಲೆಂಟ್ ಬ್ಯಾಚ್. ಈಗಿನ 9th ಬ್ಯಾಚ್ ಐತಲ್ಲ ಅತ್ಯಂತ ವಿನಾಯಕ ಸ್ಕೂಲ್ ಬಾನುವಳ್ಳಿ ಗೋಲ್ಡನ್ ಬ್ಯಾಚ್. ಬೇಕಿದ್ರೆ ನಾನು ಅಸರೆನ್ಸ್ ಮಾಡಿ ಹೋಗ್ತೀನಿ. ಈಗಿನ 9th ಬ್ಯಾಚ್ ನೆಕ್ಸ್ಟ್ 10th ಗೆ ಎಕ್ಸ್ಟ್ರಾರ್ಡಿನರಿ ಬ್ಯಾಚ್. ವೆರಿ ಗುಡ್. ಕೊಡ ಸರಿ ಹಾಕೊಂಡು INTERNATIONAL ಇಂಟರ್ನ್ಯಾಷನಲ್ SPARROW ಸ್ಪ್ಯಾರೋ. ಖುಷಿಗೆ ಏನಾದರೂ ಔಟ್ ಪೇಪರ್ ನನಗೆ ಸಿಕ್ಕರೆ ವ್ಯಾಲ್ಯೂಯೇಷನ್ಗೆ ನಾನು ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ನೋಡಿ ಎಕ್ಸ್ಟ್ರಾ. ಯಾಕೆ ಎಕ್ಸಲೆಂಟ್ ರೈಟಿಂಗ್, ಕರೆಕ್ಷನ್ ಇಲ್ಲ ಅವರು. ವೆರಿ ನೈಸ್ ರೈಟಿಂಗ್. ಒಳ್ಳೆ ಫ್ಯೂಚರ್ ಇದೆ ಖುಷಿ. ಯು ಹಿಟ್. ಆಗ್ತೀವಿ ಸೈರನ್ ಕಾರ್ಯ ಮಾಡೋದು ಬಾಲ್ ಮಾಡಿ ನಿಮ್ಮ ಕರ್ನಾಟಕಕ್ಕೆ ಹೆಸರಿರ್ತದೆ. ಬರೀರಿ 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 ಬರೀರಿ. ರೈಟಿಂಗ್ 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 10 ಬಾರಿ ರೀಡ್ ಮಾಡೋದಕ್ಕಿಂತ 5 ಬಾರಿ ಬರೀ. ಇವತ್ತು ಬರೆದು ನೋಡಿ 90+ ಆಗ್ತದೆ. Sir, while teaching, they are copying points directly to their notes. Idiots. Directly notes. You are suggesting right. These buffaloes are writing everything to their notes. Notes. Why? Then how can we expect them to be very useful for our nation in future? Yes. Right. Understand? ಮಕ್ಕಳ ಯಾರು ಫೇಲ್ ಆಗಲ್ಲ, ಎಲ್ಲರೂ ಪಾಸ್ ಆಗ್ತಾರೆ. ಯಾರು ಫೇಲ್ ಆಗಿದ್ದಾರೆ ಅಂದ್ರೆ ಅವನಷ್ಟು ಮೂರ್ಖ ಮುಟ್ಟಾಳೆ ಯಾರು ಇಲ್ಲ. 10 ತಿಂಗಳು ಓದಿ 35 ಮಾರ್ಕ್ಸ್ ತಗೊಳಕ್ಕೆ ನಿಮಗೆ ಆಗಲ್ಲ ಅಂದ್ರೆ ಇನ್ನೇನ್ ಬರ್ಬೋದು. 3 ಡಿಗ್ರಿ ಬೆಂಗಳೂರು ಗಾರ್ಮೆಂಟ್ಸ್ ಅಲ್ಲಿ ಅಡ್ಡಾಡ್ತಾರೆ 20,000 ಮುಗಿತಾ ಇದೆ. ಇನ್ನೊಂದು SLC ನೆನಪಿರಲಿ. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಯಾವುದೇ ಮಗು ಎಜುಕೇಶನ್ ಇಂದ ಡ್ರಾಪ್ ಔಟ್ ಆಗಬಾರ್ದು ಅನ್ನೋ ದೇಶದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮ್ 1 ಎಕ್ಸಾಮ್ 2 ಇಟ್ಟಿದ್ದಾರೆ. ಎಕ್ಸಾಮ್ 3 ಇಲ್ಲ, ಕ್ಯಾನ್ಸಲ್ ಮನೆ. 3 ಎಕ್ಸಾಮ್ ಬೇಕು ನಿಮಗೆ. ಎಕ್ಸಾಮ್ 3 ಇಲ್ಲ, ಎಕ್ಸಾಮ್ 1 ಎಕ್ಸಾಮ್ 2 ಅಷ್ಟೇ. ನೆಕ್ಸ್ಟ್ ಒಂದೇ ಬರ್ಬೋದು ಬೆಳಗಾಲ. ಗೌರ್ಮೆಂಟ್ ಶಿಕ್ಷಣ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ 1 ಉದಾಹರಣೆ ಎಕ್ಸಾಮ್ 1 ನಲ್ಲಿ ಯಾರೋ ಗರ್ಲ್ಸ್ ಬಾಯ್ಸ್ ಇಂಗ್ಲಿಷ್ 75 ಬಂದಿದೆ ಅಂತ. ಈ ನನಗೆ ತುಂಬಾ ಕಡಿಮೆ ಆಯ್ತು. ಬಹಳ ಹೋಲ್ಡಿಂಗ್ ಇರೋ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಡೆಪ್ತ್ ನಾನು ಸ್ಟಡಿ ಮಾಡಿದ್ದೆ. ನನಗೆ ಹೋಲ್ಡಿಂಗ್ ಇರೋ ಸಬ್ಜೆಕ್ಟ್ ಅದು ನಾನು 5 ಮಾರ್ಕ್ಸ್ ಒಂದು ಲೆಟರ್ ಮಿಸ್ ಮಾಡಿದ್ದೀನಿ, 2 ಮಾರ್ಕ್ಸ್ 2 ಕ್ವೆಶ್ಚನ್ ಮಿಸ್ ಮಾಡಿದ್ದೀನಿ, 1 ಮಾರ್ಕ್ಸ್ 3 ಕ್ವೆಶ್ಚನ್ ಮಿಸ್ ಮಾಡಿದ್ದೀನಿ. ನನಗೆ ನಿಯರ್ ಬೈ 95 ಪ್ಲಸ್ ಆಗಬೇಕಿತ್ತು ಅಂತ ನಿನಗೆ ಏನಾದ್ರು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಯಾರ ಗರ್ಲ್ಸ್ ಬಾಯ್ಸ್ ತಗೋ ಎಕ್ಸಾಮ್ ಎರಡು ಶೋ ಎಕ್ಸಾಮ್ ಎರಡು ತಗೋಬಹುದು. ಆಪ್ಷನ್ ಇದೆ. ಪರ್ಸೆಂಟೇಜ್ ಕಡಿಮೆ ಆಗಿದೆ ಜಾಸ್ತಿ ಮಾಡ್ತಂತ ನಿನಗೆ ಅಂದ್ರೆ ತಗೋ ಎಕ್ಸಾಮ್ ಎರಡು. ಶೋರ್. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ 2 ಅಲ್ಲಿ ಇಂಗ್ಲಿಷ್ 95 ಬಂತು ಅಂದ್ರೆ ಇದು ಫೈನಲ್ ಆಗುತ್ತೆ, ಇದು ಡಿಲೀಟ್ ಆಗುತ್ತೆ, ಕಡಿಮೆ. ಇನ್ನೂ ಏನಾದ್ರೂ ನಿನಗೆ ಎಕ್ಸಾಮ್ 2 ಅಲ್ಲಿ ಅನ್ಫಾರ್ಚುನೇಟ್ 70 ಆಗ್ಬಿಟ್ಟು -5 ಆಯ್ತು ಅಂದ್ರೆ ಇದಿರಲ್ಲ, ಇದೇ ಇರ್ತದೆ ಟಾಪ್. ಅದು ಕಾನ್ಫಿಡೆನ್ಸ್ ನಿನಗೆ ಬಿಟ್ಟಿದ್ದು. ಈಗ PUC ಇಟ್ಟಿದ್ದಾರೆ, 10th ಇಟ್ಟಿದ್ದಾರೆ, 2 ಬೋರ್ಡ್ ಎಕ್ಸಾಮ್. ಮೊನ್ನೆ ರಾಣೆಬೆನ್ನೂರಿಂದ ವರ್ಕ್ಶಾಪ್ ಮಾಡಿ ಹೋಗ್ತಾ ಇದ್ದೆ. ವರ್ಕ್ಶಾಪ್ ಮಾಡ್ಕೊಂಡು ಟ್ರೈನಿಂಗ್ ಹೋದೆ ಹರಿಹರಕ್ಕೆ. ಆ ಟ್ರೈನಿಂಗ್ ಇಟ್ಟ ಮೇಲೆ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಓದ್ತಾ ಇದ್ದ. ನನಗೆ ಅಂತ ನೋಡಿ ಭಾಳ ಕುತೂಹಲ. ನಾನು ಏನಂದೆ, ಎಕ್ಸ್ಕ್ಯೂಸ್ ಮೀ ಎಕ್ಸಾಮ್ ಇಟ್ಕೊಂಡಿದ್ದೀನಪ್ಪ ಅಂದೆ. ಅವ್ನು ನೋಡಿದ ತಕ್ಷಣ ಅವ್ನು ಮೇಲಿಂದ ಕೆಳಗೆ ನೋಡ್ಬಿಟ್ಟ. ಏನ್ ಸರ್ ಇಷ್ಟೊಂದು ಫ್ರಾಂಕ್ ಆಗಿ ಹೇಳ್ತಿಲ್ಲ ಸರ್? ಹೌದು ಸರ್ ನಾನು ಎಕ್ಸಾಮ್ ಇಟ್ಕೊಂಡಿದ್ದೀನಿ ಅಂತ. ನಿಮ್ಗೆ ಗೊತ್ತು ಸರ್ ಅಂತ. ನಮ್ಮಪ್ಪ ಶಿಕ್ಷಕ ಫಿಲಾಸಫರ್ ಇದ್ದಾನೆ, ರಿಸೋರ್ಸ್ ಪರ್ಸನ್ ಇದ್ದೀನಿ, ಎಂಟೈರ್ ಕರ್ನಾಟಕ ಹೇಳ್ತಾರೆ ನಿಮ್ಮಂತ ಮಕ್ಕಳಿಗೆ ಪಾಠ ಮಾಡೋದು ನನಗೆ ಗೊತ್ತಾಗಲ್ಲ ಯಾವ ಎಕ್ಸಾಮ್ ಎಲ್ಲೆಲ್ಲಿ ಹೇಗೆ ನಡೀತೇವೆ ಅಂತ. ಹೌದು ಸರ್ ಎಕ್ಸಾಮ್ ಇಟ್ಕೊಂಡಿದ್ದೀನಿ ಅಂತ. ಯಾವ್ದಿದೆ ಇವಾಗ ಸಬ್ಜೆಕ್ಟ್ ಅನ್ನ ಮ್ಯಾಥಮೆಟಿಕ್ಸ್ ಇದೆಯಾ ಅಂತ. ನಾನು ನನಗೆ ಅಂದ್ರೆ ಯಾವ ಸ್ಕೂಲ್ ನಿಂದು ಅಂತ ಕೇಳ್ಬಿಟ್ಟೆ. ಯಾವ ಸ್ಕೂಲ್ ಅಪ್ಪ ನಿಂದು ಅಂದೆ. ಚೈತನ್ಯ ಈ ಟೆಕ್ನೋ ಎಲ್ಲಿ ದಾವಣಗೆರೆ ಮನೆ ಬೇರೆಯವ್ರಿಗೆ ಹೋದ್ರೆ ಸಿಕ್ಕತ್ತಲ್ಲ, ಇದು ಬಾಡಗಳು ಗೌರ್ಮೆಂಟ್ ಸ್ಕೂಲ್ ಅದು. ಈ ಚೈತನ್ಯ ಈ ಟೆಕ್ನೋದಲ್ಲಿ ಓದಿ ಅದ್ರಲ್ಲಿ ಚೈತನ್ಯ ಈ ಟೆಕ್ನೋ ಸ್ಟ್ಯಾಂಡರ್ಡ್ ಸ್ಕೂಲ್ ಕಣ, ಅಲ್ಲೇ ಓದಿ ಯಾಕೆ ಫೇಲ್ ಮಾಡ್ಕೊಂಡೆ ಅದಕ್ಕೆ ಏನೊಂದು. ಸರ್ ಎಕ್ಸಾಮ್ 1 ನಲ್ಲಿ ನಂದು 96.78 ಹೋಗಿದ್ದೆ ಇವತ್ತು ಪರ್ಸೆಂಟೇಜ್, 96% ಡಿಸ್ಟೆನ್ಸ್ ಪಾಸ್ ಆಗಿದ್ದೇನೆ. ಅದ್ರಲ್ಲಿ ಮತ್ತೆ ಮ್ಯಾಥಮೆಟಿಕ್ಸ್ ಫೇಲ್ ಆಗಿತ್ತು ಅಂದ್ರೆ ಇಲ್ಲ ಸರ್, ಮ್ಯಾಥಮೆಟಿಕ್ಸ್ ನಮ್ಗೆ ಬಹಳ ಕಡಿಮೆ ಆಗಿದೆ ಸರ್, ಪರ್ಸೆಂಟೇಜ್ ಒಂದೇ ಬಿಲೋ ಆಗಿರೋದು 73 ಆಗಿಬಿಟ್ಟಿದೆ ಸರ್. ಅದು ಈ ಸರಿ 95 ಮಾಡ್ತೀನಿ ಎಕ್ಸಾಮ್ 2 ಅಲ್ಲಿ ಒಂದು ಬಿಟ್ಟ ಸಲ್ಯೂಟ್ ಅಂದ್ಬಿಟ್ಟು. ಎಂತೆಂತ ಪ್ರತಿಭೆಗಳಿರ್ತವೆ, ಅವಕಾಶ ಅಪಾರ್ಚುನಿಟಿಗಳು ಯಾರು ಇರಲ್ಲ, ಎಲ್ಲರೂ ಪಾಸ್ ಆಗ್ತೀವಿ.
ಬರೀತೀನಿ ನೋಡಿ. ಈಗ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ, ಶಿಕ್ಷಣ ಇಲಾಖೆ ಹೇಳಿದೆ ಆ ಮಕ್ಕಳಿಗೆ 10th ಆದ್ಮೇಲೆ ಏನೋ ಅಂತ ಎಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ. ಇದಕ್ಕೊಬ್ಬ ಟೀಚರ್ ಪಾಠ ಮಾಡಿಸ್ಬೇಕಂತಾನೆ ಶಿಕ್ಷಣ ಇಲಾಖೆ ಚರ್ಚೆ ಮಾಡಿದೆ. ಬರೀತೀನಿ ನೋಡಿ, ನಿಮ್ಮ ಭವಿಷ್ಯ ಹೊರಗೆ ಹೋಗ್ತೀನಿ, ಡಿಸೈಡ್ ಮಾಡ್ಕೊಂಡು ನಿಮ್ಮ ಕ್ಲಾಸಿಗೆ ಹೋಗಿ ನಾನು ಹೋಗ್ತೀನಿ, ಇನ್ನೊಂದು ಸ್ಕೂಲ್ ಐತಿ KBS. ಬರೀತೀನಿ ನೋಡಿ. ಈಗ ಅದಕ್ಕೆ ಓದಕ್ ಬಂದ್ರೆ ವಿನಾಯಕ ಪ್ರೌಢಶಾಲೆ ಬಾನವಳ್ಳಿಗೆ ಗರ್ಲ್ಸ್ ಬಾಯ್ಸ್ ಡಿಸೈಡ್ ಮಾಡ್ಕೊಂಡ್ರೆ ಇವತ್ತೇ ಊಟ ಮಾಡಿ ಡಿನ್ನರ್ ನೈಟ್ ಮಲಗ್ತೀಯ, ಇದೊಂದು ಬ್ಲೂ ಪ್ರಿಂಟ್ ನಿಮ್ಮ ತಲೆಯಲ್ಲಿ ಹೋಗ್ಲಿ, ನಿಮ್ ಲೈಫ್ ಚೇಂಜ್ ಆಗುತ್ತೆ. ಆಗ್ತೇ ನೋಡಿ. ಬಾನವಳ್ಳಿ ವಿನಾಯಕ ಪ್ರೌಢಶಾಲೆ ಬಂದಿರಲ್ಲ ಗರ್ಲ್ಸ್ ಬಾಯ್ಸ್, ನಿಮ್ಮ ಭವಿಷ್ಯ ಬರೀತೀನಿ ಐತಿ ನೋಡ. ಇದು ಬಿಟ್ಟು ನೀನು ಹೋಗಕ್ ಸಾಧ್ಯ ಇಲ್ಲ ನೋಡ. ನಿಮ್ ಲೈಫ್ ಐತೆ, ಡಿಸೈಡ್ ಮಾಡ್ಕೊಂಡು ನೀನು ರೂಮ್ ಹೋಗು. ಎಷ್ಟು ಪವರ್ಫುಲ್ ಅಲ್ಲ. ಒಬ್ಬ ವ್ಯಕ್ತಿ ಎಜುಕೇಶನ್ ಜರ್ನಿ ಒಳಗೆ ಫಸ್ಟ್ ರೆಡ್ ಸಿಗ್ನಲ್ 10th ಬೋರ್ಡ್ ಎಕ್ಸಾಮ್ ಕಾಸ್ಟಿಂಗ್ ಎಷ್ಟು ಪವರ್ಫುಲ್ ಅಲ್ಲ. ಈಗ ಅಂಕೆ 10 SSLC 10th ಅಮೇಜಿಂಗ್. ಬೈತೀನಿ ನೋಡಿ, ಎಲ್ಲ ನಿಮ್ಮ ಭವಿಷ್ಯನ ಬರೋಗ್ತೀನಿ, ಡಿಸೈಡ್ ಮಾಡ್ಕೊಂಡು ಹೋಗಿ. 10 ವರ್ಷ ಆದ್ರೂ ಇದು ಬಿಟ್ಟು ನೀನು ಹೋಗಕ್ ಸಾಧ್ಯನೇ ಇಲ್ಲ. ಟೆಂತ್ ಅನ್ನುವ ಈ ಸರ್ಕಲ್, SSLC ಅನ್ನೋದನ್ನ ಈ ಸರ್ಕಲ್ ಒಳಗಿಟ್ಟು 10th ಅನ್ನೋದನ್ನ ಲಾಕ್ ಮಾಡಿ. ಈ ಸರ್ಕಲ್ ಒಳಗಿಟ್ಟಿದ್ದೀನಿ, ಇಲ್ಲಿ ನೀವು ಲಾಕ್ ಆಗಿದ್ದೀರಾ. ಇಲ್ಲಿಂದ ನೀವು ಒಂದು ಒಳ್ಳೆ ರಿಸಲ್ಟ್ ತಗೊಂಡು ಪರ್ಸೆಂಟೇಜ್ ಮಾಡಿ ಪಾಸ್ ಆಗಿ ಇಲ್ಲಿ ಔಟ್ ಅಂತ ಬರೆದಿರಲ್ಲ. ಈ ಸರ್ಕಲ್ ಇಂದ ಹೊರಗೆ ಬಂದ್ರೆ ನೀವು 10th ಇಂದ ನಿಮ್ ಮುಂದೆ ಗ್ಲೋಬೇ ಓಪನ್ ಆಗುತ್ತೆ, ಪ್ರಪಂಚ ವರ್ಲ್ಡ್. ಯಾರು ಹೊರಗೆ ಬಂದಿರಿ ಡಿಸೈಡ್ ಮಾಡ್ಕೊಂಡು ಹೋಗ್ಬಿಡಿ. ಕ್ಲಾಸ್ 50 ಕೂತಿರಲಿ ಗರ್ಲ್ಸ್ ಬಾಯ್ಸ್ ಎಲ್ಲ ಸ್ಕೂಲಲ್ಲೂ ಸಿಗ್ತಾರೋ. ಏನಂತ ಡೌಟು? SSLC ಆದ್ಮೇಲೆ ಓದೋದು ಯಾವುದು? ಆಕ್ಷನ್ ಟು ರಿಯಾಕ್ಷನ್, ನ್ಯೂಟನ್ ಥರ್ಡ್ ಲಾ, ಕ್ರಿಯೆಗೆ ಪ್ರತಿಕ್ರಿಯೆ. ಜಾನ್ ಮಕ್ಳು ಇದ್ದೀರಾ ಕಡಿಸ್ಕೊಂತಾದ್ರು. ಐ ಆಮ್ ರಿಲೀಸ್ ಬ್ಯಾಕ್. SSLC ಆದ್ಮೇಲೆ ಓದೋದು ಯಾವುದು? ವೆರಿ ಗುಡ್. ವಿನಾಯಕ ಪ್ರೌಢಶಾಲೆ PUC. ಬರೀತೀನಿ ನೋಡಿ, ನಿಮ್ಮ ಬದುಕಿನ ಜರ್ನಿ ಎಜುಕೇಶನ್ ಡ್ರೀಮ್ ಇಟ್ಕೊಂಡು ಅಪ್ಪ ಅಮ್ಮ ಕಳಿಸಿರಲ್ಲ, ನಿಮ್ಮ ಕನಸನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಫ್ರೀ ವಿಮಾಸಿಟಿ ಕೋರ್ಸ್. ಇನ್ನು 5ರಿಂದ 10% ಇದ್ದಾರೆ, ಎಲ್ಲ ಸ್ಕೂಲಲ್ಲೂ ಸಿಗ್ತಾರೆ ಗರ್ಲ್ಸ್ ಬಾಯ್ಸ್. 10th ಫೈನಲ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಅಬೋವ್ 90 ನೋಡಿದರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂದ್ರೆ ನೀನು, ನಿನ್ನ ಪೇರೆಂಟ್ಸ್, ನಿಮ್ಮ ಮುಂದಿನ ಎಜುಕೇಶನ್ ಆಯ್ಕೆ ಸೈನ್ಸ್ ಡಿಪೆಂಡ್ ಅಪಾನ್ ಪರ್ಸೆಂಟೇಜ್. ನೋಡಿ, ಶುರುವಾತ್ ನಿನ್ನ ಕನಸು ಎಲ್ಲ ಓಪನ್ ಮಾಡಿ ಓದಕ್ಕೆ ರಿಸೆಟ್ ಬಗ್ಗೆ ನೀವು ಹೋಗ್ಬೋದು. ಇದು ಬಿಟ್ಟು ಹೋಗಿ ಸಾಧ್ಯನೇ ಸೈನ್ಸ್. ಇನ್ನು ಇಲ್ಲಿ ಕೂತಿದ್ದಾರೆ ಗರ್ಲ್ಸ್ ಬಾಯ್ಸ್ 10th ಫೈನಲ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಅವರೇಜ್ ಅಲ್ಲಿ ಪಾಸ್ ಆಗಿದ್ದಾರೆ. 150-60 ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂದ್ರೆ ನೀವು, ನಿಮ್ಮ ಪೇರೆಂಟ್ಸ್, ನಿಮ್ಮ ಮುಂದಿನ ಎಜುಕೇಶನ್ ಆಯ್ಕೆ ಮೆಜಾರಿಟಿ ಕಾಮರ್ಸ್ ಡಿಪೆಂಡ್ ಅಪಾನ್ ಪರ್ಸೆಂಟೇಜ್. ಇನ್ನು ಕೂತಿದ್ದಾರೆ ಇಲ್ಲಿ ಗರ್ಲ್ಸ್ ಬಾಯ್ಸ್ 10th ಫೈನಲ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಜಸ್ಟ್ ಪಾಸ್ ಆಗಿದ್ದಾರೆ. ಟೋಟಲಿ ರಿಸಲ್ಟ್ ಜಸ್ಟ್ ಆಗಿದೆ ಅಂದ್ರೆ ನೀವು, ನಿಮ್ಮ ಪೇರೆಂಟ್ಸ್, ನಿಮ್ಮ ಮುಂದಿನ ಎಜುಕೇಶನ್ ಆಯ್ಕೆ ಆರ್ಟ್ಸ್ ಡಿಪೆಂಡ್ ಅಪಾನ್ ಪರ್ಸೆಂಟೇಜ್. ನೋಡಿ, ಮೇಜರ್ 3 ಓಪನ್ ಆಗ್ಬಿಟ್ಟು ಅವರು ಯಾವ ಶಿಕ್ಷಣ ಇಲಾಖೆ ಹೇಳಿದೆ. ಮಕ್ಕಳಿಗೆ ಗೊತ್ತಿಲ್ಲ ಎಷ್ಟು ಮಕ್ಕಳಿಗೆ SSLC ಆದ್ಮೇಲೆ 2-3 ಆಪ್ಷನ್. ಸೈನ್ಸ್ ನವರು PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಇನ್ನು ಯಾರಲ್ಲಿ ಕೂತಿರೋ ಗರ್ಲ್ಸ್ ಬಾಯ್ಸ್ ಕಂಪ್ಯೂಟರ್ ನಲ್ಲಿ ಭಾರಿ ಇಂಟ್ರೆಸ್ಟ್ ಇದೆ, ಕಂಪ್ಯೂಟರ್ ಒಂದು ಹ್ಯಾಪನ್ ಹಿಡಿಬೇಕು, ಕಂಪ್ಯೂಟರ್ ಏನಾದ್ರು ರಿಸರ್ಚ್ ಮಾಡ್ಬೇಕಂತ ಯಾರೋ ಹುಡುಗ ಹುಡುಗಿ ಅನ್ಕೊಂಡ್ರೆ ನಿಮ್ಗೆ ಇನ್ನೂ ಒಂದು ಕಾಂಬಿನೇಷನ್ ಆಯ್ಕೆ ಮಾಡೋಕೆ ಅವಕಾಶ ಇದೆ. PCMCS ಕಂಪ್ಯೂಟರ್ ಸೈನ್ಸ್. ಲಕ್ಷ ದುಡಿತಾ ಇದ್ದಾರೆ. ಕೋರ್ಸ್ಗಳು ನಿಮ್ಮ ಲೈಫ್ ಚೇಂಜ್ ಮಾಡ್ತಾರೆ. ಎಷ್ಟೋ ಮಕ್ಕಳಿಗೆ ಗೊತ್ತೇ ಇರು, ಮಕ್ಕಳು ಮನೆ ಮಾಡಿದ್ರು ನಾನು ಮಾಡಿದೆ, ಅವಳು ಮಾಡಿದ್ದು ನಾನು ಮಾಡಿದೆ, ಅವ್ನು ಮಾಡಿದ ನಾನು ಮಾಡಿದೆ. ಭವಿಷ್ಯದ ಪ್ರಶ್ನೆ ಇದೆ. ಕೋರ್ಸ್ ಆಯ್ಕೆ ಮಾಡೋದು ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ. CS ಕಂಪ್ಯೂಟರ್ ಸೈನ್ಸ್. ಇನ್ನು ಕಾಮರ್ಸ್ ನವರು ಅಕೌಂಟ್ಸ್, ಬಿಸಿನೆಸ್, ಕಾರ್ಪೊರೇಟ್, GDP, GST, HDI, ಬ್ಯಾಲೆನ್ಸ್ ಆಫ್ ಇಂಡಿಯನ್ ಫೈನಾನ್ಸ್. ಇವು ಜಾಸ್ತಿ ಫೋಕಸ್ ಮಾಡೋದು ಕಾಮರ್ಸ್ ನವರು. CA ಮಾಡಿದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇಟ್ಟಂದ್ರೆ ಬಾನವಳ್ಳಿ ದೊರೆ ನೀನೆ ಬಾಸ್. ಬ್ಲಾಕ್ ಅರ್ನಿಂಗ್ ಮಾಡೋದು ಪ್ರೈವೇಟ್ ಗವರ್ಮೆಂಟ್ ಅಲ್ಲಿ. ಆಡಿಟಿಂಗ್ ಮಾಡೋದಲ್ಲ ಇವರೇ, ಚಾರ್ಟರ್ಡ್ ಅಕೌಂಟೆಂಟ್. EA ಮಾಡಿದ ನಿನ್ನ ಬದುಕು ಬಂಗಾರ, ಬಾನವಳ್ಳಿ ಬಾಸ್ ನೀನೆ. ಬಟ್ ಡೆಪ್ತ್ ಸ್ಟಾರ್ಟ್ಸ್ ಇರುತ್ತೆ, ಅಷ್ಟು ಈಸಿ ಅಲ್ಲ. ಯಾವ್ದು CA ಮಾಡಿದ್ರೆ ನೀನು ಬದುಕು ಬಂಗಾರ. CA ಚಾರ್ಟರ್ಡ್ ಅಕೌಂಟೆಂಟ್. ಇನ್ನು ಜಾಸ್ತಿ ಇವರು ಅಕೌಂಟ್ಸ್ ಇರೋದ್ರಿಂದ ಇವರು ಜಾಸ್ತಿ ಫೋಕಸ್ ಮಾಡೋದು ಕಾಮರ್ಸ್ ನವರು. IBPS ಎಕ್ಸಾಮ್,
IBPS, ಇಂಡಿಯನ್ ಬ್ಯಾಂಕಿಂಗ್ ಪ್ರೊಫೆಷನಲ್ ಸರ್ವಿಸ್. ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ ಬರೀತಾ ಇದ್ದೀನಿ, ಅರ್ಥ ಆಗಬೇಕು ಅದು. ಇನ್ನು ಆರ್ಟ್ಸ್ ನವರು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ. ಇನ್ನು ಯಾರು ಒಳ್ಳೆ ಪರ್ಸೆಂಟೇಜ್ ಮಾಡೋಕಂತ ಗರ್ಲ್ಸ್ ಬಾಯ್ಸ್ ಅನ್ಕೊಂಡು ನಿಮ್ಗೆ ಇನ್ನೊಂದು ಕಾಂಬಿನೇಷನ್ ಆಯ್ಕೆ ಮಾಡೋಕೆ ಅವಕಾಶ ಇದೆ. ಎಜುಕೇಶನ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅದಾದ್ರೆ ಮಕ್ಕಳ ಯಾರು 10th ಪಾಸ್ ಆಗಿ ಫ್ಯೂಚರ್ ಅಲ್ಲಿ ಯಾರು ಆರ್ಟ್ಸ್ PUC ಹೋದ್ರೆ ಇನ್ನು 20 ವರ್ಷ ಅದನ್ನ ನೆನೆಸ್ಕೊಳ್ತೀರಿ, 20 ವರ್ಷ ಬರ್ತಾರೆ ಪೊಲೀಸ್ ಇಂದ IAS ವರ್ಗು ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಸಿಕ್ಕರೆ ಕಾಂಬಿನೇಷನ್ ಕಂಡೀಷನ್ ಹೋಗಿ ಯಾರು ಆರ್ಟ್ಸ್ ಹೋದ್ರೆ 10th ಪಾಸ್ ಆಗಿ ಯಾವ್ದು ಜಿಯೋಗ್ರಫಿ, ಭೂಗೋಳ, ಅದೆಲ್ಲಿ ಭೂಮಿ ಮೇಲೆ ಲಿಮಿಟೆಡ್, ಅದರಲ್ಲಿ ಸ್ಟೇಟು, ಸೆಂಟ್ರಲ್, ಇಂಟರ್ನ್ಯಾಷನಲ್, ಜಿಯೋಗ್ರಫಿ 20 ರಿಂದ 20 ವರ್ಷ ಬರ್ತಾರೆ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಹೋದ್ರೆ ತಗೊಳ್ಳಿ ಜಿಯೋಗ್ರಫಿ. ಇನ್ನು ಸೈನ್ಸ್ ನವರು CET, ನೀಟ್, NIT, KSET, ಕರ್ನಾಟಕ ಸ್ಟೇಟ್ CET. ಲೈಫ್ ಬರೀತೀನಿ ನೋಡಿ, ವಾಸ್ ಬರೀತೀನಿ ಎಲ್ಲ ತುಂಬ ಡಿಸೈಡ್ ಮಾಡ್ಕೊಂಡು ಮಗ. IIT ಅಲ್ಲಿ ಏನಾರ ಸೀಟ್ ಸಿಕ್ತು, ಅಮೆರಿಕ, ಜಪಾನ್, ಜರ್ಮನಿ ಸಾಫ್ಟ್ವೇರ್ ಆಕ್ಟಿವಿಟಿ ಲ್ಯಾಕ್ ಸ್ಯಾಲರಿ, ಒಂದು 5-6 ವರ್ಷ ಕೋಟಿ ದುಡ್ಡು ಮಾಡ್ಕೊಂಡ್ ಬಾಳ ಒಳ್ಳೆ ಸೆಟ್ಲ್ ಮಾಡೋದು ದಾವಣಗೆರೆ ಸೈಟ್ ನಮ್ಮ ಕಾರ್ಯಕ್ರಮ. ಬಟ್ ಇಲ್ಲಿ ಸೀಟ್ ಸಿಗೋದು ಅಷ್ಟು ಸುಲಭ ಅಲ್ಲ. IIT ಒಂದೊಂದೇ ಕಾಲೇಜ್ ಇರೋದು, ಸ್ಟೇಟ್ ಒಂದೊಂದೇ ಕಾಲೇಜ್ IIT. ನನ್ನ ಕರ್ನಾಟಕದಲ್ಲೂ ಒಂದೇ ಕಾಲೇಜ್ ಇರೋದು ಧಾರವಾಡ. ಕೊಡವಾಗಿತ್ತು ಧಾರವಾಡಕ್ಕೆ IIT ಪ್ರಕಲ ಆಗಿ ಡೆಲ್ಲಿಗೆ ಸೆಂಟ್ರಲ್ ಗವರ್ಮೆಂಟ್ ಕೊನೆ ಕ್ಷಣದಲ್ಲಿ 300-400 ಎಕರೆ ಲ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ಪೊಲಿಟಿಷಿಯನ್ ಬೆರೆತು ಅದು ಲಾಸ್ಟ್ ಧಾರವಾಡ ಶಿಫ್ಟ್ ಆಗುತ್ತೆ. ಧಾರವಾಡ ಕೊಡವಾಗಿತ್ತು IIT. ರಾಯಚೂರಿಗೆ ಕೊಟ್ಟರೆ ಕಲ್ಯಾಣ ಕರ್ನಾಟಕ ಬಹಳಷ್ಟು ಎಜುಕೇಶನ್ ಕ್ರಾಂತಿ ಆಗ್ಬಿಡುತ್ತೆ. ಸಿಕ್ತು, ಸೈನ್ಸ್ ಇರಬೇಕು, ಟಾಪ್ ರ್ಯಾಂಕಿಂಗ್ ಇರಬೇಕು, ಅದು ಸುಲಭ ಸಿಗಲ್ಲ. ಸಿಕ್ಕು ನೀನು ಬದುಕು ಬಂಗಾರ. ಅಲ್ಲಿ ಇಯರ್ ಪ್ಯಾಕೇಜ್ ಅಂತ ಏನು ಸ್ಯಾಲ್ರಿ 30 lakh ಇಂದ ಹಿಡಿದು ಕಂಪನಿ ಮೇಲೆ 50 lakh ಇಂದ ಹಿಡಿದು 1 ಕೋಟಿವರೆಗೂ ಸ್ಯಾಲರಿ ಫಿಕ್ಸ್ ಆಗುತ್ತೆ. ಡಿಪೆಂಡ್ ಅಪಾನ್ ಕಂಪನಿ ಇನ್ ಟ್ಯಾಲೆಂಟ್, ಸಾಫ್ಟ್ವೇರ್ ಆಕ್ಟಿವಿಟಿ. ಇಲ್ಲಿ ಸಿಕ್ಕು ನೀನು ಬದುಕು ಬಂಗಾರ. IIT ಮೀನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದೇ ಇರೋದು ಧಾರವಾಡ. ಇದು ಒಂದೇ ಇರೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್ಕಲ್, ದಕ್ಷಿಣ ಕನ್ನಡ ಜಿಲ್ಲೆ. ಇವೆರಡು ಕಡೆ ಸಿಕ್ಕರೆ ನೀನು ಬದುಕು ಬಂಗಾರ. ಆರ್ಮಿಗೆ ಲಕ್ಷ ಕೊಡ್ಕೊಂಡು. ಬಟ್ ಇಲ್ಲಿ ಸಿಗಲ್ಲ, ಸೈನ್ಸ್ ಇರಬೇಕು, ಟಾಪ್ ರ್ಯಾಂಕಿಂಗ್ ಇರಬೇಕು. ಇದು ಕರ್ನಾಟಕ ಸ್ಟೇಟ್ CET. ಇನ್ನು ಯಾರಲ್ಲಿ ಕೂತಿರೋ ಗರ್ಲ್ಸ್ ಕಡಿಮೆ, ಬಾಯ್ಸ್ ಹೋಗ್ತಾರೆ. ಬೇಗ ಮನೆ ಕಡೆ ತುಂಬಾ ಪ್ರಾಬ್ಲಮ್ ಆಯ್ತಪ್ಪ, ಅಥವಾ ಕಷ್ಟಪಟ್ಟು ಓದಿಸಿದರೆ ಏನ್ ಓದಿದ್ರು ವಾಟೆ ಐತೆ, ಬೇಗ ದುಡಿಬೇಕು ಅಂತ ಯಾರ ಮನಸ್ಸಿಗೆ ಬಂದ್ರೆ SLC ಮೇಲೆ ITI ಅಂತ ಒಂದು ಕೋರ್ಸ್ ಇದೆ. ಐ ಬ್ರಾಂಚ್ ಮಾಡ್ತಾರೆ. ಎಲ್ಲ ಒಂದು 15-20 ಸಾವಿರ ಸ್ಯಾಲರಿ ಐತೆ, ಜೀವನ ಮಾಡ್ಬೋದು, ಯಾರು ಟ್ರೈ ಮಾಡಂಗಿಲ್ಲ. ITI ಹುಡುಗಿಯರು ಹೋಗಲ್ಲ, ಅದು ಹುಡುಗರು ಹೋಗೋದು ಜಾಸ್ತಿ, ಅದು ಮುಂಚೆದು ಹೊಡೆಯೋದು. ITI SLC ಆದ್ಮೇಲೆ ಏನೇನಿದೆ ಎಲ್ಲ ನೀನು ಭವಿಷ್ಯ ಬರೆದು ಹೋಗ್ತೀನಿ, ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇನ್ನು ಡಿಪ್ಲೊಮಾ ಅಂತ ಒಂದು ಕೋರ್ಸ್ ಇದೆ ಮಕ್ಕಳು. 10th ಮೇಲೆ ಜೂನಿಯರ್ ಇಂಜಿನಿಯರ್ ಆಗ್ತೀರಾ, 3 ವರ್ಷ ಟ್ರೈನಿಂಗ್, ಡಿಪ್ಲೊಮಾ ಪ್ರೈವೇಟ್ ಗೌರ್ಮೆಂಟ್ ಅಲ್ಲಿ ಎಲ್ಲೋ ದಿವಸ ಆಗಿದೆ. ITI ಅಲ್ಲ ಡಿಪ್ಲೊಮಾ. ಇನ್ನು GTTC ಅಂತ ಇದೆ. ಎಂತ ಕೋರ್ಸ್ ಎಷ್ಟೋ ಮಕ್ಕಳಿಗೆ ಗೊತ್ತೇ ಇಲ್ಲ. ಮೊನ್ನೆ ಒಂದು ವರ್ಷ ಕುಡಿತಿದೆ, ನಾನು ಹೇಳಿದ್ಮೇಲೆ ಅಪ್ರೋಚ್ ಮಾಡಿ ಹೋಗಿದ್ದರು. ಜಿಲ್ಲೆ ಒಂದೊಂದೇ ಕಾಲೇಜ್ ಇರೋದು, ಒಂದೊಂದೇ ಜಿಲ್ಲೆಗೆ ಇವು ಕಾಲೇಜ್ ಇರೋದು. ನನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರದಲ್ಲಿ ಡಿಪೋತ್ ಹುಡುಗಿಯರು ಇದರಲ್ಲಿ 80% ಪ್ರಾಕ್ಟಿಕಲ್, 20% ಥಿಯರಿ. 3 ವರ್ಷ SLC ಟ್ರೈನಿಂಗ್ GTTC, ಇನ್ನೊಂದು ವರ್ಷ ಇಂಟರ್ನ್ಶಿಪ್ ಕಂಪನಿಯವರೇ ಬಂದು ನಿಮ್ಗೆ ಕ್ಯಾಂಪಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. 80% ಪ್ರಾಕ್ಟಿಕಲ್, 20% ಥಿಯರಿ. ರೋಬೋಟ್ ಆಫ್ ಟೆಕ್ನಾಲಜಿ ಇದೆ, ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ. ಕೋರ್ಸ್ 1 ಲಕ್ಷ ದುಡಿತಾ ಇದೆ, ಒಳ್ಳೆ ಕೋರ್ಸ್ ಅದು. SLC 3 ವರ್ಷ GTTC ಹೇಳ್ತೀನಿ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಗವರ್ನಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ ಬರ್ತೀವಿ. ಗವರ್ನಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ಕನ್ನಡದಲ್ಲಿ ಸರ್ಕಾರಿ ಕೈಗಾರಿಕಾ ಉಪಕರಣ ಕಾರ್ಯಾಗಾರ. 32 ಕಾಲೇಜ್ ಇದೆ ಕರ್ನಾಟಕದಲ್ಲಿ, ಜಿಲ್ಲೆ ಒಂದೊಂದೇ. ದಾವಣಗೆರೆ ಜಿಲ್ಲೆಗೆ ಹರಿಹರ ತಾಲೂಕು. ಇನ್ನು ನೋಡಿ ಮಕ್ಕಳ, ಡಿ ಫಾರ್ಮ್ ಅಂತ ಒಂದು ಕೋರ್ಸ್ ಇದೆ. ದಾವಣಗೆರೆ ಬೆಳೀತಾನೆ ಇವತ್ತು. ಇನ್ನೊಂದು 5-10 ವರ್ಷಕ್ಕೆ ದಾವಣಗೆರೆ ಶಿಕ್ಷಣ ಕಾಶಿ, ಎಜುಕೇಶನ್, ಹೆಲ್ತ್ ಎಜುಕೇಶನ್ ಅಲ್ಲಿ ಇವತ್ತು ದೊಡ್ಡ ಮಟ್ಟ ಬೆಳೀತಾ ಇದೆ. ಇನ್ನೊಂದು 5-10 ವರ್ಷಕ್ಕೆ ತುಂಬ ಬೆಂಗಳೂರು ರೀಚ್ ಮಾಡ್ತಾರೆ ದಾವಣಗೆರೆ ಸ್ಮಾರ್ಟ್ ಸಿಟಿ. ಎಂತ ಈ ಬರೀ ಸರ್ಟಿಫಿಕೇಟ್ ಇನ್ಕಮ್ ಅಲ್ಲಿ ದಾವಣಗೆರೆ 30,000 ರೂಪಾಯಿ ಸಂಬಳ ಕೊಡ್ತಾನ. ಆರ್ಟ್ಸ್ ಕಾಮರ್ಸ್ PUC ಮೇಲೆ ಈಗ 3 ವರ್ಷ ಇದನ್ನ ಚೇಂಜ್ ಮಾಡಿದೆ. ಕಂಪಲ್ಸರಿ ಸೈನ್ಸ್ ಈಗ ಸೆಕೆಂಡ್ PU 3 ವರ್ಷ ಟ್ರೈನಿಂಗ್. ಮೆಡಿಕಲ್ ಶಾಪ್, ಟ್ಯಾಬ್ಲೆಟ್, ಕ್ಲಾಸ್. ಡಿಪ್ಲೊಮಾ ಇನ್ ಫಾರ್ಮಸಿ ಲಕ್ಷ ದುಡಿಬಹುದು. ಬ್ಯಾಚುಲರ್ ಆಫ್ ಫಾರ್ಮಸಿ B.Pharm
ಎಂ ಫಾರ್ ಮಾಸ್ಟರ್ ಫಾರ್ಮಸಿ ಟ್ಯಾಬ್ಲೆಟ್ ಗೋಲ್ಡನ್ ಆಪರ್ಚುನಿಟಿ ಲಕ್ಷ ದುಡಿಬಹುದು ಕೋರ್ಸ್ ಗೊತ್ತಿಲ್ಲ ಎಷ್ಟೋ ಹೋಗ್ತೀವಿ ಮುಗಿಸ್ತು ನೋಡೆಲ್ಲ ಎಸ್ ಎಲ್ ಸಿ ಭವಿಷ್ಯ ಡಿಸೈಡ್ ಮಾಡ್ಕೊಂಡು ಡಿಪ್ಲೊಮಾ ಇನ್ ಫಾರ್ಮಸಿ ಬ್ಯಾಚುಲರ್ ಆಫ್ ಫಾರ್ಮಸಿ ಮಾಸ್ಟರ್ ಆಫ್ ಫಾರ್ಮಸಿ ಅಂಡ್ ದೆನ್ BSc ನರ್ಸಿಂಗ್ ಏ ಮಕ್ಕಳ ಎರಡನೇ ಡಾಕ್ಟರ್ ಅಂತಾನೆ ಕರಿತೀನಿ ಕೋರ್ಸಿಗೆ ನಾನು ಸೆಕೆಂಡ್ ಡಾಕ್ಟರ್ BSc ನರ್ಸಿಂಗ್ 50,000 ರೂಪಾಯಿ ಸಂಬಳ ಕೊಡ್ತಾರೆ ದಾವಣಗೆರೆ ಒಳ್ಳೆ ಹಾಸ್ಪಿಟಲ್ ಗಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಗಿ ದಾವಣಗೆರೆ BSc ನರ್ಸಿಂಗ್ MSc ನರ್ಸಿಂಗ್ ಗೋಲ್ಡನ್ ಅಪರ್ಚುನಿಟಿ ಎಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ MSc ನರ್ಸಿಂಗ್ ಆಮೇಲೆ BAMS ಅಂತ ಒಂದು ಕೋರ್ಸ್ ಇದೆ ಮಕ್ಕಳ ಇವೆಲ್ಲ ಸೈನ್ಸ್ BAMS ಒಂದು ದೊಡ್ಡ ಮಟ್ಟ ಟ್ರೆಂಡ್ ಇದೆ BAMS ಮೀನ್ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಇನ್ನು BDS ಅಂತ ಒಂದು ಕೋರ್ಸ್ ಇದೆ ಮಕ್ಕಳ ಇವೆಲ್ಲ ಸೈನ್ಸ್ BDS ಮೀನ್ ಬ್ಯಾಚುಲರ್ ಆಫ್ ಡೆಂಟಲ್ ಸೈನ್ಸ್ ಅಲ್ಲಿಂದ ದಂತ ವೈದ್ಯರು ಒಂದು ಕ್ಲಿಪ್ ಹಾಕಿ ಸರ್ 8,000 ಪ್ರೈವೇಟ್ ಗೌರ್ಮೆಂಟ್ ಎಲ್ಲರೂ ಐತಿ BDS ಆಮೇಲೆ ವ್ಯಾಟನರಿ ಡಾಕ್ಟರ್ ಪಶು ವೈದ್ಯರು ಮಕ್ಕಳ 1 ಲಕ್ಷ ಸ್ಯಾಲರಿ ಎಂತ ಜಾಬ್ ಬರೀ ಟ್ರೈನಿಂಗ್ ಮಾಡ್ಕೊಂಬಂತ ಜಾಬ್ ವ್ಯಾಟನರಿ ಡಾಕ್ಟರ್ ಇನ್ನು BSc ಅಗ್ರಿ ಸಿಕ್ರೆ ಫಾರ್ಚೂನ್ ಕಾರಣ ಬರೋದು 10 ಬ್ರಾಂಚ್ ಬರ್ತಾವ ಮಾರ್ಕೆಟಿಂಗ್ ಬಿಸಿನೆಸ್ ರಿಸರ್ಚ್ ಟೀಚ್ ರೈತರ ಮಕ್ಕಳಿಗೆ ಕೋಟ ಇದೆ 2 ಎಕರೆ ಜಮೀನು ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ 4 ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದಾವೆ 11 ಕಾಲೇಜ್ ಇದೆ ಕರ್ನಾಟಕದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಒಳ್ಳೆ ಅವಕಾಶ ಇಂಜಿನಿಯರಿಂಗ್ ಇಂತ BSc ಅಗ್ರಿ ಗೋಲ್ಡನ್ ಅಪರ್ಚುನಿಟಿ ಕಣ್ಣು ಚಂದ ಹೋಗ್ಬಿಟ್ಟು ಸಿಕ್ಕ BSc ಅಗ್ರಿ MSc ಅಗ್ರಿ ಫಾರ್ಚೂನ್ ಕಾರಣ ಬರೋದು ಇನ್ನು ಇಸ್ರೋದಲ್ಲಿ ಇದೆ ಮಕ್ಕಳ ಮನೆ ಚಂದ್ರಯಾನ 3 ಮಾಡಿದ್ವಲ್ಲ ಮಕ್ಕಳ ದೊಡ್ಡ ಮಟ್ಟದ ಅವಕಾಶ ಇದೆ ಇಸ್ರೋ ಚಂದ್ರಯಾನ 3 ಇಸ್ ಅ ಬಿಗ್ ಸಕ್ಸಸ್ ಅಮೆರಿಕ ಜಪಾನ್ ಜರ್ಮನಿ ನಮ್ಮ ಕಡೆ ನೋಡ್ತಾ ಇದ್ದಾರೆ ಇಂಡಿಯಾ ಕಡೆ ಇವತ್ತು ITI ನಿಂದ ಹಿಡಿದು ಇಂಜಿನಿಯರಿಂಗ್ ವರೆಗೂ ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಲಕ್ಷ ಸಂಬಳ ಸಾರಿ ಇಸ್ರೋ ಮೀನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಬರೀತಾ ಇದ್ದೀನಿ ನಿಮ್ಗೆ ಅರ್ಥ ಆಗಬೇಕು ನಾಳೆ ನಿಮ್ಮ ಕನಸಿನೊಳಗೆ ಬರೀತಾ ಇದ್ದೀನಿ ಇಸ್ರೋ ಇದೆ ಇಸ್ರೋ ಆದ್ಮೇಲೆ ನಿಮಗೆ ಮೆಟ್ರೋದಲ್ಲಿ ಇದೆ ಮಕ್ಕಳ ಎಷ್ಟೋ ಮಕ್ಕಳಿಗೆ ಗೊತ್ತಾ ಇಲ್ಲ ಒಂದು ದೊಡ್ಡ ಮಟ್ಟದ ಜಾಬ್ ಆಪರ್ಚುನಿಟಿ ಇದೆ ಮೆಟ್ರೋ ಅಂತ ತಕ್ಷಣ ನಿಮ್ಮ ತಲೆಯಲ್ಲಿ ಏನ್ ಬರ್ಬೇಕು ವೆರಿ ಗುಡ್ ಟ್ರೈನ್ ವೆರಿ ಗುಡ್ ಯಾವ ಮಕ್ಕಳು ಇದ್ದೀರಾ ಮೆಟ್ರೋ ಅಂದ್ರೆ ಟ್ರೈನ್ ದಿಲ್ಲಿ ಕಲ್ಕತ್ತಾ ಮುಂಬೈ ಹೈದರಾಬಾದ್ ಬೆಂಗಳೂರು ಚೆನ್ನೈ ಇಂಥ ದೊಡ್ಡ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಅಂತ ಇವತ್ತು ಮೆಟ್ರೋ ಬರ್ತಾ ಇದೆ ಫ್ಲೈಓವರ್ ಈಗಾಗಲೇ ನೆಲಮಂಗಲ ಹತ್ರ ಬರ್ತಾ ಇದೆ ಬೆಂಗಳೂರು ನೆಲಮಂಗಲ ಇವೆಲ್ಲ ನೋಡಿದೆ ಇನ್ನೊಂದು 50 ವರ್ಷ ತುಮಕೂರು ಬೆಂಗಳೂರು ರೀಚ್ ಹೋಗ್ತಾವ ಮೆಟ್ರೋ ಬರ್ತಾ ಇದೆ ನಾನು ತುಮಕೂರಿನಾಗ ಇರೋದು ನಮ್ಮ ಮಿಸಸ್ BS ಟೀಚರು ನಾನು ತುಮಕೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಟು ತುಮಕೂರು 1 ತಾಸಿಗೆ ಹೋಗ್ತೀನಿ 70 ಕಿಲೋಮೀಟರ್ ಜರ್ನಿ ತುಮಕೂರು ಟು ಬೆಂಗಳೂರು ನಾನ್ ಸ್ಟಾಪ್ KSRTC ಬಸ್ ಹತ್ತಿ ಯಶವಂತಪುರ ಇಳ್ಕೊಂಡ್ಬಿಟ್ರೆ ಯಶವಂತಪುರದಿಂದ 20 ನಿಮಿಷ ವಿಧಾನಸೌಧ 20 ನಿಮಿಷ ವಿಕಾಸಸೌಧ 20 ನಿಮಿಷ MS ಬಿಲ್ಡಿಂಗ್ ಮೆಟ್ರೋದ ದೊಡ್ಡ ಅವಕಾಶ ಜಾಬ್ ಎಷ್ಟು ಮುಖ್ಯ ಗೊತ್ತಿಲ್ಲ ಆಮೇಲೆ RRB ಎಲ್ಲಿದೆ ನೆಕ್ಸ್ಟ್ ಮಂತ್ 15ನೇ ತಾರೀಕು ಕಾಲ್ ಮಾಡ್ತಾ ಇದ್ದೇನೆ ಹೇಳ್ರಿ ನಿಮ್ಮ ಅಕ್ಕ ಅಣ್ಣ ಸಿಕ್ಕರೆ ಸೆಂಟ್ರಲ್ ಗೌರ್ಮೆಂಟ್ 25,000 ಕಾಲ್ ಮಾಡ್ತಾರೆ RRB ಮೀನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಬರೀತಾ ಇದ್ದೀನಿ ವಿಶ್ವದಲ್ಲಿ 4ನೇ ಅತಿ ದೊಡ್ಡ ರೈಲ್ವೆ ಜಾಲ ಹೊಂದಿರುವ ಕಂಟ್ರಿ ನಮ್ಮದು ಇಂಡಿಯಾ ಹೈಯೆಸ್ಟ್ ಜಾಬ್ ಅನ್ನು ಕ್ರಿಯೇಟ್ ಮಾಡುವ ಸೆಕ್ಟರ್ ಯಾವುದು ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿದ ಇಂಡಿಯಾದಲ್ಲಿ ರೈಲ್ವೆ B ಗ್ರೂಪ್ ಇಂದ ಹಿಡಿದು A ಗ್ರೂಪ್ ವರೆಗೂ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಪರ್ಚುನಿಟಿ ಬರೀ ಟ್ರ್ಯಾಕ್ ಚೆಕ್ ಮಾಡಿ ಸಿಕ್ಕುತ್ತೆ ಸಾಕು ದುಡ್ಡು ಟ್ರ್ಯಾಕ್ ಅಂತ ಗೊತ್ತಲ್ಲ ರೈಲ್ವೆ B ಗ್ರೂಪ್ 35,000 ಸ್ಯಾಲರಿ ವಾಟರ್ಸ್ ಕೊಡ್ತಾರೆ ಮತ್ತೆ ಆನ್ಲೈನ್ ಎಕ್ಸಾಮ್ ರೈಲ್ವೆ ನೆನಪಿರಲಿ ಆನ್ಲೈನ್ ಎಕ್ಸಾಮ್ ಯಾವುದೇ ಪೆನ್ನು ಹಾಳೆ ಪೇಪರ್ ಕ್ವೆಶ್ಚನ್ ಪೇಪರ್ ಏನು ಇರಲ್ಲ ಪೇಪರ್ ಲೆಸ್ ಎಕ್ಸಾಮ್ ರೈಲ್ವೆ ದಟ್ ಮೀನ್ ಸಿಸ್ಟಮ್ ಕಂಪ್ಯೂಟರ್ ಒಂದು ಕುತ್ಕೊಳ್ಳೋದು 10 ಅದೇ ಓಪನ್ ಆಗುತ್ತೆ 1 ಅದೇ ಕ್ಲೋಸ್ ಆಗುತ್ತೆ ನೀನು ಸರ್ ಇನ್ನೊಂದು ಕ್ವೆಶ್ಚನ್ ಇದೆ ಅಂತ ಕೇಳೋದು ಆನ್ಲೈನ್ ಎಕ್ಸಾಮ್ ಇನ್ನು KPTCL ಅಲ್ಲಿ ಇದೆ ಮಕ್ಕಳ ಒಳ್ಳೆ ಅವಕಾಶ ಇದೆ KPTCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಸ್ಕಾಂ ಮೆಸ್ಕಾಂ AB ಮೊನ್ನೆ ಇಂಧನ ಮಂತ್ರಿ DK ಶಿವಕುಮಾರ್ ಇಂಧನ ಮಂತ್ರಿ ಲಾಸ್ಟ್ ಟೈಮ್ ಇದ್ದಾಗ ಲೈನ್ಮೆನ್ ಗಳು ಕಾಲ್ ಮಾಡಿದ್ರು ಲೈನ್ಮೆನ್ ಗೊತ್ತಾ ಲೈನ್ಮೆನ್ ಅಂದ್ರೆ ಮೈ ಬೋರ್ಡ್ ಸಲ ಕಾಲ್ ಮಾಡಿದ್ರು ಹುಡುಗರು ಇನ್ನು ಚಿಕ್ಕ ವಯಸ್ಸು PUC ITI ಡಿಪ್ಲೊಮಾ ಮೇಲೆ 40,000 ರೂಪಾಯಿ ಸ್ಯಾಲರಿ AB ರಾಯಲ್ ಎನ್ಫೀಲ್ಡ್ ವೆಹಿಕಲ್ ಓಡಾಡ್ತಿದೆ ಲೈನ್ಮೆನ್ ಫಸ್ಟ್ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ ಯಾರಿಗೆ ಸ್ಯಾಲರಿ ಬರೋದು AB ಅವರಿಗೆ ಈ ತಿಂಗಳು 30ನೇ ತಾರೀಕಲ್ಲಿ 29 ನೇ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ KPTCL ಇವತ್ತು ದೊಡ್ಡ ಅವಕಾಶ ಇದೆ ಮಕ್ಕಳ ಆಮೇಲೆ ನೋಡಿ ಮಕ್ಕಳ KPTCL ಇದೆ KSRTC ಮತ್ತು BMTC ಬೆಂಗಳೂರು ಮಹಾನಗರ ಸಾರಿಗೆ 2 ಲಕ್ಷ ಬಸ್ ಎಲ್ಲ ಬೆಂಗಳೂರು ಸಿಟಿ ಬೆಳಿತಾನೆ ಐತೆ ಒಂದು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಜಾಬ್ ಆಗುತ್ತೆ ITI ಇಂದ ಇಂಜಿನಿಯರ್ ವರೆಗೂ BMTC ಬೆಂಗಳೂರು ಮಹಾನಗರ ಸಾರಿಗೆ
ಇನ್ನು ಯಾರ ಓನ್ ಬಿಸ್ನೆಸ್ ಮಾಡಿ ಜಾಬ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನೀವು ಅದೃಷ್ಟವಂತರೆ. ಇನ್ನು ಯಾರಾದ್ರೂ ರಿಸರ್ಚ್ ಮಾಡಿ ಡಾಕ್ಟರೇಟ್ ಮಾಡಿದ್ರೆ PhD ಡಾಕ್ಟರೇಟ್ ಸಂಶೋಧನೆ ಅಲ್ಲೂ ಹೋಗ್ಬೋದು. ಇನ್ನು ಸಿವಿಲ್ ಪೊಲೀಸ್ ಇದೆ, ಸೆಕೆಂಡ್ PU ಆಗಿರೋ ಹುಡುಗ ಹುಡುಗಿ 18 ವರ್ಷ ಆಗಿರೋ ಎಲ್ಲರೂ ಬರೀಬಹುದು, ಯಾವುದೇ ಕಡಿಮೆ ಇಲ್ಲ, 45,000 ಸ್ಯಾಲರಿ. ಇನ್ನು KSRP ಅಲ್ಲಿ ಇದೆ, KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಆಮೇಲೆ ಇಂಡಿಯನ್ ಪೋಸ್ಟ್ ಅಲ್ಲಿ ಇದೆ ಮಕ್ಕಳ, ಇಂಡಿಯನ್ ಪೋಸ್ಟ್ ಸೆಂಟ್ರಲ್ ಗವರ್ಮೆಂಟ್. ನಮ್ಮ ಚಿಕ್ಕಪ್ಪನ ಮಗಳಿಗೆ ಒಬ್ಳು ಸಿಕ್ತು, ಇನ್ನು 22 ವರ್ಷ ಏಜು, PUC 96 ಮಾಡಿದ್ದು ನೇರನೇ ಮುಖಾಂತರ. ಈಗ ಹಾಸನದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾಳೆ, ಇನ್ನು 22 ವರ್ಷ, PU ಮೇಲೆ 25,000 ಸ್ಯಾಲರಿ, ಕ್ವಾರ್ಟರ್ಸ್ ಹೋಗಿದ್ದಾರೆ, ಇಂಡಿಯನ್ ಪೋಸ್ಟ್. ಇನ್ನು ನೋಡಿ ಮಕ್ಕಳ, KS ಅಂತ ಎಕ್ಸಾಮ್ ಅನ್ನ ತಗೋಬಹುದು, 1 ಡಿಗ್ರಿ ಆಗಿರೋರು ಯಾರು ಬರೀಬಹುದು, ಸೈಲೆಂಟ್ ಪಾಸ್, ಅರಿಯರ್ ಪಾಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IAS ಅಂತ ಎಕ್ಸಾಮ್ ಅನ್ನ ತಗೋಬಹುದು. ಅಂಕಿತ ಡ್ರೀಮ್ ಯಾವುದು? IAS. ಕಳೆದ ಬಾರಿ ಟಾಪರ್ ಬಾಗಲಕೋಟೆ ಮುರಾರ್ಜಿ ಹುಡುಗಿ ರೈತರ ಮಗಳು ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ದಾರೆ, ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಹಳ್ಳಿ ಹುಡುಗಿ ರೈತರ ಮಗಳಿಗೆ 625 ಫಸ್ಟ್ ರ್ಯಾಂಕ್, ಫ್ಯೂಚರ್ ನಿನ್ ಡ್ರೀಮ್ ಏನಿದೆ ಅಂತ ಕೇಳಿದಾಗ ಮಾಧ್ಯಮದವರು ತನ್ನ ಡ್ರೀಮ್ ಅನ್ನು ಶೇರ್ ಮಾಡಿದಳು, ಹೆಚ್ಚು ಚೆನ್ನಾಗಿ ಹೇಳಿದಳು. ಅಂದ್ರೆ ಭವಿಷ್ಯದಲ್ಲಿ ಫ್ಯೂಚರ್ ಅಲ್ಲಿ ನಾವು IAS ಆಫೀಸರ್ ಆಗಬೇಕು ನನ್ನ ಕನಸಿದೆ ಅಂತ ಹೇಳಿದ್ದಾರೆ. ಪಕ್ಕ ಆಗ್ತಾಳು 100% ಈ ರಾಜ್ಯದ CS ಆಗ್ತಾಳು ನನ್ನ ಭವಿಷ್ಯ. CS ಅಂದ್ರೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿ. ಈಗಿರೋದು ಹೆಣ್ಮಗಳೇ ಶಾಲಿನಿ ರಜನೀಶ್, ಮುಖ್ಯ ಕಾರ್ಯದರ್ಶಿ. ಇಡೀ ಕರ್ನಾಟಕ ಆಡೋದು ಮುಂದಿನ ಅಂಕಿತ 2 ವರ್ಷ ಮುಂದೆ ಅವ್ರಿಗೆ ದೊಡ್ಡ ವಿಷಯ, ಸೈಲೆಂಟ್ ಕರ್ನಾಟಕ 1 ಡಿಗ್ರಿ ಆಗಿರೋರು ಎಲ್ಲರೂ ಬರೀಬಹುದು. IPS ಅಂತ ಎಕ್ಸಾಮ್ ಅನ್ನು ತಗೋಬಹುದು, IPS ಇಂಡಿಯನ್ ಪೊಲೀಸ್ ಸರ್ವಿಸ್. IFS ಅಂತ ಎಕ್ಸಾಮ್ ಅನ್ನು ತಗೋಬಹುದು, ಇಂಡಿಯನ್ ಫಾರಿನ್ ಸರ್ವಿಸ್ ಅಂಡ್ ಫಾರೆಸ್ಟ್ ಸರ್ವಿಸ್ ಆಲ್ಸೋ, ಸ್ಟ್ಯಾಂಡರ್ಡ್ ಜಾಬ್ಸ್. ಒಂದು ಕಂಟ್ರಿ ಮಧ್ಯೆ ನೀವು ಅಂಬಾಸಿಡರ್ ಆಗಿರ್ತೀರ, ರಾಯಭಾರಿ. ಇನ್ನು IFS ಅಂತ ಎಕ್ಸಾಮ್ ಅನ್ನು ತಗೋಬಹುದು. ಆಮೇಲೆ ನೋಡಿ ಮಕ್ಕಳ, ಇನ್ನು SSC ಅಂತ ಒಂದಿದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೆಂಟ್ರಲ್ ಗವರ್ಮೆಂಟ್ ಎಷ್ಟೋ ಮಕ್ಕಳಿಗೆ ಗೊತ್ತೇ ಇಲ್ಲ, ಸಿಕ್ಕರು ಫಾರ್ಚೂನ್ ಕಾರ್ನರ್ ಕೂಡ ಆಗ್ಬೋದು. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಗರ್ಲ್ಸ್ ಒಂದು ಫ್ಯಾಕಲ್ಟಿ ಹೆಣ್ಣು ಮಕ್ಕಳಿಗೆ ಈ ಅಟೆಂಪ್ಟ್. ಇನ್ನು BCA ಅಂತ ಒಂದು ಕೋರ್ಸ್ ಇದೆ ಮಕ್ಕಳ. BCA ಕೋರ್ಸ್ ಆಯ್ಕೆ ಮಾಡಿದ್ರೆ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ತದೆ. BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಲಕ್ಷ ದುಡಿಬಹುದು. MCA ಇದೆ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. MBA BBA ಇದೆ, BBA ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಇದಾದ್ರೆ MBA ಇದೆ ಮಕ್ಕಳ. MBA ಮಾಡಿದ್ರೆ 1 ಲಕ್ಷ ಒಂದು ಕಂಪನಿ HR ಆಗ್ತೀಯ ನೀನು, 1 ಲಕ್ಷ ಸಂಬಳ. MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ 10 ಬ್ರಾಂಚ್ ಬರ್ತವೆ, ಯಾವ್ದಾದ್ರು ತಗೋಬಹುದು. ಎಂತ ಅವಕಾಶಗಳಿದಾವೆ, ಅಪಾರ್ಚುನಿಟಿಗಳಿದಾವೆ, ಗೊತ್ತೇ ಇಲ್ಲ ನಮಗೆ. ಒಂದೇ ರೂಟು ನೋಡೋದು, ಇನ್ನು ಮುಂದೆ ಸಂಜೆ ಓಪನ್ ಆಗಿದೆ, ಇನ್ನೂ ಇಲ್ಲ ಇದು ಬಿಟ್ಟು ಡೆವಲಪಿಂಗ್ ಸಾಧ್ಯನೇ ಇಲ್ಲ. ಒಳಗೆ ಒಂದು 5 ಆಯ್ಕೆ ಮಾಡ್ಕೊಂಡು ಹೋಗಿ ಕ್ಲಾಸ್. ಎಸ್ ನೋಡಿ, BCA ಇದೆ. ಆಮೇಲೆ ಇನ್ನೊಂದಿದೆ BBA ಅಂತ ಒಂದು ಕೋರ್ಸ್ ಇದೆ ಮಕ್ಕಳ, BBA ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. MBA ಮಾಡಿದ್ರೆ ಒಂದು ಕಂಪನಿ CEO ಆಗ್ತೀಯ, ಒಂದು ಕಂಪನಿ ನಿಮ್ ಕಂಟ್ರೋಲ್ ಆಗಿರ್ತದೆ, HR ಆಗ್ತೀಯ. ಇನ್ನು ನೋಡಿ ಮಕ್ಕಳ, ಇನ್ನು BSW ಅಂತ ಒಂದು ಕೋರ್ಸ್ ಇದೆ. BSW ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ, ಎಂತೆಂತ ಕೋರ್ಸ್ ಕೂಡ ಇದೆ, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್. ಇದಾದ್ಮೇಲೆ MSW ಇದೆ, MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಗೌರ್ಮೆಂಟ್ ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ MSW ಅಂತ ಕರೀತಾರೆ, NGO ಅಂತ ಕರೀತಾರೆ. ಕೇಳಿದ್ರೆ NGO ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ, ಸೆಂಟ್ರಲ್ ಸ್ಟೇಟ್ ಗವರ್ನಮೆಂಟ್ ಅವೇರ್ನೆಸ್ ಪ್ರಾಜೆಕ್ಟ್ ತೊಗೊಂಡ್ರೆ MSW. ಇನ್ನು ನಿಮ್ಗೆ ಇನ್ನೊಂದು ಅವಕಾಶ ಇದೆ ಮಕ್ಕಳ, BLIB ಅಂತ ಒಂದು ಕೋರ್ಸ್ ಇದೆ, ಬ್ಯಾಚುಲರ್ ಆಫ್ ಲೈಬ್ರೇರಿಯನ್, ಗ್ರಂಥಪಾಲಕರು. ಯಾವುದೇನು ಕಡಿಮೆ ಇಲ್ಲ, ಅದೊಂದು ವ್ಯಾಲ್ಯೂ ಇದೆ, ರೆಸ್ಪೆಕ್ಟ್ ಇದೆ ಮಕ್ಕಳ. ಕೋರ್ಸು BLIB ಇದೆ. BLIB ಆದ್ಮೇಲೆ MLIB ಇದೆ, ಮಾಸ್ಟರ್ ಆಫ್ ಲೈಬ್ರೇರಿಯನ್, ಗ್ರಂಥಪಾಲಕ. PU ಕಾಲೇಜ್, ಡಿಗ್ರಿ ಕಾಲೇಜ್ಗೆ, ಹೈಸ್ಕೂಲ್ಗೆ ಗ್ರಂಥಪಾಲಕರಾಗ್ತೀರಾ. ಆಮೇಲೆ ಇನ್ನು ನೋಡಿ ಮಕ್ಕಳ, ನಿಮ್ಗೆ ಅವಕಾಶ ಅಪಾರ್ಚುನಿಟಿಗಳಿದೆ. ಇನ್ನು ಯಾರು ಕೂತಿರೋ ಗರ್ಲ್ಸ್ ಬಾಯ್ಸ್, ಫಿಸಿಕಲ್ ಟೀಚರ್ ಆಗಬೇಕು, ದೈಹಿಕ ಶಿಕ್ಷಕರಾಗಬೇಕು, PG ಮಾಸ್ಟರ್ ಆಗಬೇಕು ಅಂತ ಯಾರ ಹುಡುಗ ಹುಡುಗಿ ಅನ್ಕೊಂಡ್ರೆ BPEd ಅಂತ ಒಂದು ಕೋರ್ಸ್ ಇದೆ. BPEd ಬ್ಯಾಚುಲರ್ ಫಿಸಿಕಲ್ ಎಜುಕೇಶನ್ ಅಂತ. ಇದು ಮಾಡಿದ್ರೆ ಹೈಸ್ಕೂಲ್ಗೆ ಫಿಸಿಕಲ್ ಟೀಚರ್ ಆಗ್ತೀರಾ. ಇದು ಮಾಡಿದ್ರೆ MPEd ಅಂತ ಇದೆ, ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್. ಇದು PU ಕಾಲೇಜು, ಡಿಗ್ರಿ ಕಾಲೇಜು, ಬ್ಯಾಕ್. ಇನ್ನು ಇದಾದ್ಮೇಲೆ ಇನ್ನು ಯಾರು ಕೂತಿರೋ ಗರ್ಲ್ಸ್ ಬಾಯ್ಸ್, ಮಾಡಬೇಕು, ನಾನು ಸೂಟ್ ಹಾಕ್ಬೇಕು, ನಾನು ಟೈ ಹಾಕ್ಬೇಕು, ನೊಂದವ್ರಿಗೆ ಜಸ್ಟಿಸ್ ಕೊಡ್ಬೇಕು, ನಾನು ಲಾಯರ್ ಆಗ್ಬೇಕು, ಜಡ್ಜ್ ಆಗ್ಬೇಕಂತಿಲ್ಲ ಹುಡುಗ ಹುಡುಗಿ ಅನ್ಕೊಂಡ್ರೆ PUC ಮೇಲೆ 5 ವರ್ಷ LLB, ಡಿಗ್ರಿ ಮೇಲೆ 3 ವರ್ಷ LLB. ಲಾಯರ್ ಆಗ್ತೀರಾ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಆರ್ಡರ್. ಇನ್ನು LLM ಇದೆ ಮಕ್ಕಳ, ಮಾಸ್ಟರ್ ಆಫ್ ಲಾ. LLM ಮಾಡಿದ್ರೆ ನೀನು ಲಾ ಕಾಲೇಜಿಗೆ ಇಂಗ್ಲಿಷ್ ಬಂದು ಟೀಚಿಂಗ್ ಮಾಡ್ಬಿಟ್ರೆ 1 ಲಕ್ಷ ಸಂಬಳ. LLM ಮಾಸ್ಟರ್ ಆಫ್ ಲಾ. ಇನ್ನು CBI ನಲ್ಲಿದೆ, CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್.
ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಅಂತ ಒಂದು ಕೋರ್ಸ್ ಇದೆ. ಎಂತ ಕೋರ್ಸ್ ಜಿಯೋಮೆಟ್ರಿ ಐತೆ. ನಾನು ಎರಡು ಮಕ್ಕಳು ಅದನ್ನೇ ಮಾಡಿಸ್ತೀನಿ ಫ್ಯಾಷನ್ ಡಿಸೈನಿಂಗ್. ಲಕ್ಷ ದುಡಿಬಹುದು ಇವತ್ತು ಫ್ಯಾಷನ್ ಡಿಸೈನಿಂಗ್ ಎಂತ ಕೋರ್ಸ್. ಇನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಿದೆ. ಮತ್ತೆ ಒಂದು 5 ಸ್ಟಾರ್ ಹೋಟೆಲ್ ಮಶ್ರೂಮ್ ಫ್ರೈ ಮಾಡಿದ್ರೆ 5,000. ಕುಕಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಎಷ್ಟೋ ಮಕ್ಕಳಿಗೆ ಗೊತ್ತೇ ಇಲ್ಲ. ಇನ್ನು ಇಂಡಿಯನ್ ನೇವಿಯಲ್ಲಿದೆ ಭಾರತೀಯ ನೌಕಾಪಡೆ. ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಪಾರ್ಚುನಿಟಿ ಇದೆ ಇಂಡಿಯನ್ ನೇವಿ, ಭಾರತೀಯ ನೌಕಾಪಡೆ. ಆಮೇಲೆ BSF ಅಲ್ಲಿ ಇದೆ, ಹೆಣ್ಮಕ್ಳು ಇದ್ದಾರೆ ಇವತ್ತು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆಮೇಲೆ ಇಂಡಿಯನ್ ಆರ್ಮಿ, ಸಲ್ಯೂಟ್ ಯೋಧ ಆರ್ಮಿ, ನ್ಯಾಷನಲ್ ಫ್ಲಾಗ್ ನಿಮ್ಮ ಮೇಲೆ ಇರುತ್ತೆ. ಫಿಸಿಕಲ್ ಟೆಸ್ಟ್ ಇರುತ್ತೆ 23 ವರ್ಷ. ಫಿಸಿಕಲ್, ಮೆಡಿಕಲ್, ಇಂಟರ್ವ್ಯೂ ಯೋಧ. ಇನ್ನು ಯಾರು ಇಲ್ಲಿ ಕೂತಿರೋ ಗರ್ಲ್ಸ್ ಬಾಯ್ಸ್, ನಾನು ನಮ್ಮ ಸರ್ ತರ ಮ್ಯಾಮ್ ತರ ಮಾಸ್ಟರೇ ಆಗಬೇಕು, ಟೀಚರೇ ಆಗಬೇಕು, ಟೀಚಿಂಗೇ ಮಾಡಬೇಕು, ಜಾಬ್ ಅಂತ ಯಾರೋ ಹುಡುಗಿ ಅನ್ಕೊಂಡ್ರೆ PUC ಮೇಲೆ 2 ವರ್ಷ D.Ed ಅಂತ ಒಂದು ಕೋರ್ಸ್ ಇದೆ, ಡಿಗ್ರಿ ಮೇಲೆ 2 ವರ್ಷ B.Ed ಅಂತ ಒಂದು ಕೋರ್ಸ್ ಇದೆ. ಇವೆರಡು ಮಾಡಿದ್ರೆ ಟೀಚರ್ ಆಗ್ತೀರಾ. ಇದು ಮಾಡಿದ್ರೆ D.Ed ಡಿಪ್ಲೊಮಾ ಇನ್ ಎಜುಕೇಶನ್ PU ಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್. ಇದು ಮಾಡಿದ್ರೆ B.Ed ಬ್ಯಾಚುಲರ್ ಆಫ್ ಎಜುಕೇಶನ್ ಡಿಗ್ರಿ ಮೇಲೆ ಹೈಸ್ಕೂಲ್ ಟೀಚರ್. ಇದು ಮಾಡಿದ್ರೆ ಹೈಸ್ಕೂಲ್ ಟೀಚರ್ ಆಗ್ತೀರಾ 8th 9th 10th. ಇದು ಮಾಡಿದ್ರೆ ಪ್ರೈಮರಿ ಸ್ಕೂಲ್ ಟೀಚರ್. ಫಾರ್ ಎಕ್ಸಾಂಪಲ್ ಜಾನಿ ಎಸ್ ಪಾಪಾ, eating sugar no papa, telling lies no papa, open your mouth ha ha ha. D for dog, B for ball, C for cat, ELEPHANT elephant. 1 ja 2 ja 3 ja 4 ja 5 ja. My dear ಕೂಡ ಮಾಸ್ಟರ್ ಆಗಿದ್ದಾರೆ. D.Ed B.Ed ಆದ ತಕ್ಷಣ ಮಾಸ್ಟರ್ ಕೆಲಸ ಕೊಡಲ್ಲ ಮಕ್ಕಳ. ಮಾಸ್ಟರ್ ಎಕ್ಸಾಮ್ ಬಿಟ್ಟು ಒಂದು TET ಒಂದು CET ಎಕ್ಸಾಮ್ ಬರೀಬೇಕು. ಟೀಚರ್ ಎಲಿಜಿಬಲ್ ಟೆಸ್ಟ್ ಇದು 150 ಮಾರ್ಕ್ಸ್ ಇರುತ್ತೆ ಮಕ್ಕಳ. ಇದರಲ್ಲಿ 82 ನೋಡ್ರೆ SC ST ಅವರು ಕ್ಯಾಟಗರಿ ಅವರು 82 ಬಂದ್ರೆ ಎಲಿಜಿಬಲ್, ಅದರ್ಸ್ 92 ಬರುತ್ತೆ. ಅದ್ರ ಮೇಲೆ ಎಷ್ಟು ಬಂದು ನಿಮ್ಮ ಜಾಬಿಗೆ ಆಡ್ ಆಗುತ್ತೆ. ಇದಾದ್ಮೇಲೆ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದು 2 ಮಾರ್ಕ್ಸ್ ಕ್ವೆಶ್ಚನ್, 3 ಮಾರ್ಕ್ಸ್ ಕ್ವೆಶ್ಚನ್, 5 ಮಾರ್ಕ್ಸ್ ಕ್ವೆಶ್ಚನ್. ಟ್ಯಾಂಕ್ ಅಲ್ಲಿ ನೀರಿದ್ರೆ ನಳದಲ್ಲಿ ಬರುತ್ತೆ, ಟ್ಯಾಂಕ್ ಎಂಟಿ ಅಂದ್ರೆ ನೀರಲ್ಲಿ ಬರುತ್ತೆ, ವಾಟರ್ ಬರಲ್ಲ ಏರ್ ಬರುತ್ತೆ. ವಿಷಯ ನೀನಂತಿದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಬರೀತಿ. ನೀನೇನ್ ಜೀರೋ ಆದ್ರೆ ಏನ್ ಬರೀತಿ? ಇಂಪಾಸಿಬಲ್ ಬರೀತಿ. ಸ್ಟಾರ್ಟಿಂಗ್ ಬಂದಾಗ ಯಾರೋ ಗುರು ಬಂದ ಅನ್ಕೊಂಡಿವಲ್ಲ, ಈಗ ಹೋಗ್ಬೇಕಾದ್ರೆ ಯಾರ ಜಾಣ ಅಂತಾನೆ ಅಂತೀರ. ಇಲ್ಲ ಯಾವುದೇ ಪುಸ್ತಕ ಮೇಲಿನ ಗವರ್ಮೆಂಟ್ ಜಡ್ಜ್ಮೆಂಟ್ ಮಾಡಿರ್ಬೇಕಲ್ಲ, ಜಸ್ಟಿಸ್ ಹೋಗ್ತೀವಿ. ಎಸ್, ಇನ್ನೂ ನೋಡಿ ಮಕ್ಕಳ, ಇನ್ನು ನಿಮ್ಗೆ ಅವಕಾಶ ಅಪಾರ್ಚುನಿಟಿಗಳು ಬಹಳಷ್ಟು ಇದಾವೆ. ಅದ್ರ ಕಡೆ ನೀವು ಹೋಗ್ಬೋದು, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಗೊತ್ತೇ ಅಂತಲ್ಲ ಅವಳಿಗೆ ಇನ್ನೂ ಯಾರು ಇಲ್ಲಿ ಕೂತಿರೋ ಗರ್ಲ್ಸ್ ಬಾಯ್ಸ್, ನಾನು ನಮ್ ಸರ್ ತರ ಮ್ಯಾಮ್ ತರ ನಮ್ ಪಕ್ಕದ ಮನೆಯವ್ರ ತರ ಲಕ್ಷಡಿ ಆಗಬೇಕು. PU ಕಾಲೇಜು ಡಿಗ್ರಿ ಕಾಲೇಜಿಗೆ UGC ಸ್ಕೇಲ್ ಹೋಗ್ಬೇಕು, 1 lakh ಸ್ಯಾಲರಿ ತಗೋಬೇಕು, ಸ್ವಿಫ್ಟ್ ಕಾರಲ್ಲಿ ಓಡಾಡ್ಬೇಕಂತ ಯಾರ ಗರ್ಲ್ಸ್ ಬಾಯ್ಸ್ ಅನ್ಕೊಂಡ್ರೆ ಆರ್ಟ್ಸ್ ನವರು MA ಮಾಡ್ಬೋದು, ಮಾಸ್ಟರ್ ಆಫ್ ಆರ್ಟ್ಸ್. ಕಾಮರ್ಸ್ ನವರು MCom ಮಾಡ್ಬೋದು, ಮಾಸ್ಟರ್ ಆಫ್ ಕಾಮರ್ಸ್. ಸೈನ್ಸ್ ನವರು MSc ಮಾಡ್ಬೋದು, ಮಾಸ್ಟರ್ ಆಫ್ ಸೈನ್ಸ್. MA MCom MSc ಅಂತ ನಿಮಗೆ ಮಾಸ್ಟರ್ ಕೆಲಸ ಕೊಡಲ್ಲ ಮಕ್ಕಳ, ಲೆಕ್ಚರ್ ಕೆಲಸ. ಮತ್ತೆರಡು ಎಕ್ಸಾಮ್ ಇರೋದು, KCET ಕರ್ನಾಟಕ ಸ್ಟೇಟ್ ಎಲಿಜಿಬಲ್ ಟೆಸ್ಟ್, ಇನ್ನೊಂದು ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್. ಇವೆರಡು ಪಾಸ್ ಆಗಬೇಕು. ಇನ್ನು ಇದೆ ಮಕ್ಕಳ ಅವಕಾಶ ಅಪಾರ್ಚುನಿಟಿಗಳು ಬಹಳ ದೊಡ್ಡ ಮಟ್ಟಕ್ಕಿದೆ. SDA ಅಂತ ಕಾಲ್ ಮಾಡ್ತಾರೆ, ಈ ತಿಂಗಳು ಕಾಲ್ ಮಾಡ್ತಾರೆ. SDA ಯಾವ್ದಾದ್ರೆ ಗೌರ್ಮೆಂಟ್ ಜಾಬ್, ಕೈ ತುಂಬ ಸ್ಯಾಲರಿ. ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ PU ಮೇಲೆ ಪ್ರಥಮದ ದ್ವಿತೀಯ ದರ್ಜೆ ಸಹಾಯಕರು ಈಗ ಕಾಲ್ ಮಾಡ್ತಾರೆ. ಈ ತಿಂಗಳು 32 ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಇದು ಸುವರ್ಣ ಯುಗ. ಗುಪ್ತರ ಕಾಲಮಾನ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೆದಿದ್ದೀವಿ. ಬರೀ ಒಂದು ಪೊಲೀಸ್ ಅದ್ರ 45,000 ರೂಪಾಯಿ ಸಂಬಳ ಐತೆ. 7ನೇ ವೇತನ 8, 9, 10 ರಿಟೈರ್ಡ್ ಆಗ್ತಾರೆ. 2 ಲಕ್ಷ ಸಂಬಳ ತಗೊಂತೀಯ. ಈಗ 17,000 ಟೀಚರ್ ಕಾಲ್ ಮಾಡ್ತಾ ಇದ್ದಾರೆ. 4,000 PU ಕಾಲೇಜು ಡಿಗ್ರಿ ಕಾಲೇಜು, SDA FDA PDO ಒಳ್ಳೆ ಅವಕಾಶ. 27 ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. 32,000 ಪೋಸ್ಟ್ ಫಿಲ್ ಅಪ್ ಮಾಡ್ತಾ ಇದ್ದಾರೆ ಈಗ ಸರ್ಕಾರ. SDA ಇನ್ನು ಇದೆ FDA ಇದೆ ಮಕ್ಕಳ, ಇದು ಡಿಗ್ರಿ ಮೇಲೆ ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್. ಇದಾದ್ಮೇಲೆ PDO ಇದೆ, ಅಂದ್ರೆ ಫಸ್ಟ್ ಅಪಾಯಿಂಟ್ ಇದೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ನನ್ನ ಬ್ಯಾಚ್ ಅಲ್ಲಿ 329 ಜನ ಆಯ್ಕೆ ಇದ್ರು ಗರ್ಲ್ಸ್. ಅದ್ರಲ್ಲಿ ಫಸ್ಟ್ ರ್ಯಾಂಕ್ ಮಂದಾಕಿನಿ ಅಂತ ಕಲಬುರ್ಗಿ ಫಸ್ಟ್ ರ್ಯಾಂಕ್ ಹೋಗಿ MCom ಸ್ಟೂಡೆಂಟ್ PDO. ಇವಾಗ 55,000 ಸಂಬಳ. ನಾನು ಏನಾದ್ರು ರಿಸೈನ್ ಮಾಡದೆ ಹೋಗಿದ್ರೆ PDO ಅವರಿಗೆ ನಾನು ಪ್ರಮೋಷನ್ ಆಗುತ್ತೆ, AD ಆಗಿರ್ತೀನಿ, ಅಸಿಸ್ಟೆಂಟ್ ಡೈರೆಕ್ಟರ್. ಕೊನೆಗೆ ಲಾಸ್ಟಿಗೆ EBO ಆಗ್ತೀನಿ, ಎಕ್ಸಿಕ್ಯೂಟಿವ್ ಆಫೀಸರ್. ಸರಿ, ಹರಿಹರ ತಾಲೂಕಿನ ಬರೋ ಎಲ್ಲ ಪಂಚಾಯತ್ಗಳು ನಮ್ಮ ಕಡೆ ಬರುತ್ತೆ. PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, PSI ಅಂತ ಇದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್.
ಯೂನಿಫಾರ್ಮ್ಗೆ ಗೊತ್ತು ಇದೆ BSc ಕಾಮರ್ಸ್ 1028 ಕೊಟ್ಟು 35 ವರ್ಷ ಏನ್ ಮಾಡಿದ್ದಾರೆ ಆದ್ರೆ ನಿಮ್ಮ ಮಕ್ಕಳನ್ನ ಯಾರು ಹೇಳಿ ಡಿಗ್ರಿ ಯಾವಾಗ ನಿಮಗೆ ಬರಲ್ಲ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನು ವಿಲೇಜ್ ಅಕೌಂಟೆಂಟ್ ಇದೆ ಗ್ರಾಮ ಆಡಳಿತಾಧಿಕಾರಿ ತಹಶೀಲ್ದಾರ್ ಬಿಟ್ಟು ಲಾಸ್ಟಿಗೆ ತಾಲೂಕು ದಂಡಾಧಿಕಾರಿ BA ವಿಲೇಜ್ ಅಕೌಂಟೆಂಟ್ ನೀವು ಕನ್ನಡ ಮಾಡೋರು ಯಾರು ಸಾವಿತ್ರ ಮ್ಯಾಮ್ ಇಲ್ಲೇ ನಮಸ್ತೆ ಮೇಡಮ್ ಧನ್ಯವಾದ ಇಂಗ್ಲಿಷ್ ಮಾಡೋರು ಯಾರು ಈ ಲ್ಯಾಂಗ್ವೇಜಿನ ಎರಡೂ ಟೀಚರ್ ನನ್ನ ಹ್ಯಾಟ್ಸ್ ಆಫ್ ಹೇಳಿ ಧನ್ಯವಾದ ಹೇಳ್ತೀನಿ ಕಾರಣ ಅದರ ಟೀಚರ್ಸ್ಗೆ ಹೇಳಿಲ್ಲ ಒಂದು ರೀಸನ್ ಸುಮ್ಮನೆ ಹೇಳಿಲ್ಲ ಕನ್ನಡ ಇಂಗ್ಲಿಷ್ ನೋಡಿ ಧನ್ಯವಾದ ಒಂದು ರೀಸನ್ ಇದೆ ಅವ್ರಿಗೆ ಕೈ ಮುಗಿಲಿ ಕೈ ಮುಗಿಲಿ ಅಂದ್ರಲ್ಲ ನನ್ನ ಲೈಫ್ ಅಲ್ಲಿ ಮರೆಯಲಾರದ ವರ್ಷ ಮತ್ತು ತಿಂಗಳು 7 ಕೋಟಿ ಕನ್ನಡಿಗರು ಅತ್ಯಂತ ಎಂಜಾಯ್ ಮಾಡಿ ಸಂಭ್ರಮಿಸಿದ ವರ್ಷ ಮತ್ತು ಮಂತ್ ಅಂತ ಭಾವಿಸ್ಕೊಂಡಿದ್ದೀನಿ 2020 ಜೂನ್ ಇಸ್ ಒನ್ ಆಫ್ ದಿ ಮೆಮೊರಬಲ್ ಇಯರ್ ಅಣ್ಣ ಎಸ್ಪೆಷಲಿ ಆಲ್ ಕನ್ನಡಿಗಸ್ ಎಂಜಾಯ್ ಮಾಡಿದಂತ ವರ್ಷ ಮತ್ತು ತಿಂಗಳು ಅದಕ್ಕೆ ಅದರಲ್ಲಿ ಲ್ಯಾಂಗ್ವೇಜ್ ಟೀಚರ್ ಇದ್ದಾರೆ ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಿ ಕನ್ನಡ ಒಂದು ಒಳ್ಳೆ ಇನ್ಸಿಡೆಂಟ್ ಆಗಿದೆ ನಿನ್ನ 20 ವರ್ಷ ಬಿಟ್ಟು ಯಾವುದೇ ಎಕ್ಸಾಮ್ ಅಲ್ಲಿ ಬೇರೆ ಕ್ವಶನ್ ಬರೋದು ಅಂಥದ್ದೊಂದು ಘಟನೆಗೆ ನಾನು ಕರ್ನಾಟಕ ಸಾಕ್ಷಿಯಾಗಿದೆ ಅದೆಲ್ಲ ಲ್ಯಾಂಗ್ವೇಜ್ ಟೀಚರ್ ಇದೆ ಕನ್ನಡ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಿ ಏನಾಯ್ತು ನೋಡಿ ಎಂತ ಟ್ಯಾಲೆಂಟ್ ಅಂದ್ರೆ ಅನನ್ಯ ರಾಜರಾಜೇಶ್ವರಿ ಬಹಳ ಬ್ರಿಲಿಯಂಟ್ ಇದ್ದವಳು ಕೈ ಮುದ್ದು ಬಿಟ್ಟೆ ಬಿಡ್ಬೇಕಾದ್ರೆ ಅವಳು ನಂದು 2 ಗಂಟೆ ಕ್ಲಾಸ್ ಇತ್ತು ಅಲ್ಲಿ ಹೇಳ್ಬಿಟ್ಟು ಸರ್ ಏನ್ ಸರ್ ನಮಗೆ ಶಾಪ್ ಕೊಟ್ಬಿಟ್ಟು ನೀವು 2025 ಜೂನ್ ಒಳ್ಳೆ ಒಂದು ಇನ್ಸಿಡೆಂಟ್ ಆಗಿದೆ ಅಂತೀರಾ 7 ಕೋಟಿ ಕನ್ನಡಿಗರು ಎಂಜಾಯ್ ಮಾಡಿದ ಇಯರ್ ಮತ್ತು ವರ್ಷ ಅಂತ ಕರೀತಾ ಇದ್ದೀರಾ ಮತ್ತೆ ಜೊತೆಗೆ ಲ್ಯಾಂಗ್ವೇಜ್ ಟೀಚರ್ ಇದ್ದಾರೆ ಅಂತೀರಾ ಏನ್ ಸರ್ ನಮಗೆ ಶಾಪ್ ಕೊಟ್ಬಿಟ್ಟು ನೀವು ಅಂತಂದು ಒಂದು ಸರ್ ನಾನು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಹೇಳುವ ಅಂದೆ ಸರ್ ಅದ್ರ ರಿಟರ್ನ್ ಹೋಗೋ ಗೊತ್ತಿಲ್ಲ ಸರ್ ಬಟ್ ಅವ್ರು ಪ್ರಯತ್ನ ಮಾಡೋದಿದ್ದಿಲ್ಲ ಅವ್ರ ಕಾಲೇಜಿಗೆ ಹ್ಯಾಟ್ಸ್ ಆಫ್ ಸರ್ ಮೇ ಬಿ 2025 ಜೂನ್ ಅಂದ್ರೆ RCB ಚಾಂಪಿಯನ್ ಅಂತ ಅದಿರ್ಬೋದಾ ಸರ್ ಅಂತ ಆಗ RCB ಚಾಂಪಿಯನ್ ಅಷ್ಟು ಹಾಗೆ ಟೀಚರ್ಗೆ ಸಂಬಂಧ ಏನು ಸವಾರಿ ನನಗೆ ಗೊತ್ತಿಲ್ಲ ಸರ್ ಏನಾಯ್ತು ಘಟನೆ 2025 ಜೂನ್ ತಿಂಗಳು ಮರೆಯಲಾಗದ ವರ್ಷ ಏನಿಲ್ಲ ಮಕ್ಕಳ ಲೇಟ್ ಆಗುತ್ತೆ ನನ್ನ ಕನ್ನಡ ಭಾಷೆಗೆ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಂದಿದೆ ಬೂಕರ್ ಪ್ರಶಸ್ತಿ ಬಂದಿದೆ ನನ್ನ ಭಾಷೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇಲ್ಲ ಕ್ರಾಸ್ ದ ಕಂಟ್ರಿ ವಿಶ್ವದ 35 ಕಂಟ್ರಿಗಳನ್ನ ಕನ್ನಡ ಭಾಷೆಗಳಲ್ಲಿ ನಾನು ಕನ್ನಡ ಭಾಷೆ ಅನುವಾದ ಆಗ್ತೈತೆ ಅಂದ್ರೆ ಟೀಚರಿಗೆ ನಾವು ಹ್ಯಾಟ್ಸ್ ಆಫ್ ಮಾಡಬಾರ್ದು ನಾನು ಕನ್ನಡಕ್ಕಾಗಿ ಹೆಮ್ಮೆ ಪಡಬಾರ್ದ ಇವಾಗ ಕ್ರಾಸ್ ದ ಕಂಟ್ರಿ ಇಂಡಿಯನ್ 13 ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಭಾಷೆ ಟ್ರಾನ್ಸ್ಲೇಷನ್ ಆಗ್ತಾ ಇದೆ ವರ್ಲ್ಡ್ 25 ಕಂಟ್ರಿ ಗಳಲ್ಲಿ ನನ್ನ ಭಾಷೆ ಅನುವಾದ ಆಗ್ತಾ ಇದೆ ಅಂದ್ರೆ ಐ ಆಮ್ ಇನ್ಸ್ಪೈರ್ ಮತ್ತೊಂದೇನು ನನ್ನ ಭಾಷೆನ ವಿಶ್ವ ಮಟ್ಟಕ್ಕೆ ತಗೊಂಡೋಗಿ 2 ಜನ ಹೆಣ್ಮಕ್ಳಿಗೂ ಧನ್ಯವಾದ ಹೇಳಲೇಬೇಕು 2 ಜನ ಹೆಣ್ಮಕ್ಳು ನನ್ನ ಭಾಷೆನ ವಿಶ್ವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಯಾರು 2 ಜನ ಹೆಣ್ಮಕ್ಳು ಹಾಸನ ಜಿಲ್ಲೆಯ ಮುಸ್ಲಿಂ ಸಮುದಾಯದಿಂದ ಬಂದು ತನ್ನ ಸಾಂಪ್ರದಾಯವನ್ನು ಬದಿಗಿಟ್ಟು ಬರೆದ ಎದೆಯ ಅಣತೆ ಎನ್ನುವ ಮೂಲ ಕಥಾಲೇಖನವನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ ಕೊಡಗಿನ ಕುವರಿ ಪತ್ರಕರ್ತೆ ಇಂಗ್ಲಿಷ್ ಲೇಖಕಿಯಾಗಿರುವಂತಹ ದೀಪಾ ಬಾಸ್ತಿ ಎನ್ನುವಂತವರಿಗೆ ಈ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಂದಿದೆ ಮೊನ್ನೆ ಮೈಸೂರು ದಸರಾ ಉದ್ಘಾಟನೆ ಮಾಡಿದ್ರೆ ಯಾರು ಇದೇ ಬಾನು ಮುಷ್ತಕ್ ಅವರೇ ಬರೆದ ಎದೆಯ ಅಣತೆ ಇಂಗ್ಲಿಷ್ನಿಗೆ ಆರ್ಟ್ ಲ್ಯಾಂಪ್ ಎನ್ನುವ ಕಥಾ ಸಂಕಲನಕ್ಕೆ ಈ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿ ಬೂಕರ್ ಅವಾರ್ಡ್ ಏನ್ ಸರ್ ಎಷ್ಟೊಂದು ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಮಕ್ಕಳು ಇವತ್ತಿಗೆ ಹೋಗಿರೋದಲ್ಲ ಯಾರು ಇಲ್ಲ ಯಾವಾಗಲೂ ಟೀಚರ್ಸ್ ಜವಾನ್ ಮಕ್ಕಳು ಇದ್ರು ವೆರಿ ಗುಡ್ 2 ಗಂಟೆ 2 ಅವರ್ಸ್ ನನ್ನ ಸೆಷನ್ ಇನ್ನು 10 ನಿಮಿಷ ಐತಿ ಒಂದೇ ಒಂದು 5 ನಿಮಿಷಕ್ಕೆ ಇಂಡಿಯಾಕ್ಕೆ ಹೋಗ್ಬೋದು ನಿಮ್ಮ ಮಾನವಳ್ಳಿಯಿಂದ ನಾನು ರೈಟ್ ಟೈಮಿಗೆ ಹೋಗಿದ್ದೀನಿ ಬೆಳಿಗ್ಗೆ 5 ಮಿನಿಟ್ಸ್ ಒಂದು 5 ನಿಮಿಷಕ್ಕೆ ಒಂಚೂರು ಇಂಡಿಯಾಕ್ಕೆ ಹೋಗ್ಬಿಡೋಣ ಒಂದೊಂದು ಕ್ವಶನ್ ಬರ್ತವೆ ಇಂಗ್ಲೀಷ್ ಸ್ಪೆಷಲ್ ಕ್ಲಾಸ್ ಮಕ್ಕಳ 10th ಅಂದ್ರೆ ಏನು ಪರ್ಸೆಂಟೇಜ್ ಅಂದ್ರೆ ಏನು ಜಾಬ್ ಅಂದ್ರೆ ಏನು ಸಕ್ಸಸ್ ಅಂದ್ರೆ ಏನು ಲೈಫ್ ಅಂದ್ರೆ ಏನು 10th ಆದ್ಮೇಲೆ ಮುಂದೆ ಏನು ಇಡೀ ಸನ್ನೆ ಓಪನ್ ಆಗಿರ್ಕೊಂಡು ಮುಂದೆ ಯಾವ್ದು ಎಲ್ಲೋ ಇನ್ನು MNC ಅಂತ ಕಂಪನಿಗಳಲ್ಲಿ ಜಾಬ್ ಇದೆ MNC ಮಲ್ಟಿನ್ಯಾಷನಲ್ ಕಂಪನಿ ಮಲ್ಟಿನ್ಯಾಷನಲ್ ಕಂಪನಿ ಇನ್ಫೋಸಿಸ್ ವಿಪ್ರೋ ಟೊಯೋಟಾ ಟಾಟಾ ಬಾಷ್ ಇನ್ನು ನಿಮಗೆ ಎರಡಾಗಿ ಡಿವೈಡ್ ಮಾಡ್ತೀನಿ ಇದನ್ನ KPSC ಎರಡಾಗಿ ಮೇಜರ್ ಡಿವೈಡ್ ಮಾಡ್ತೀನಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಸ್ಟೇಟ್ ಗವರ್ನಮೆಂಟ್ ಜಾಬ್ ಇನ್ನೊಂದು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್
ಇದು ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಎಸ್ ದಯವಿಟ್ಟು ಇಂಡಿಯಾಕ್ಕೆ ಹೋಗ್ಬಿಡೋಣ. ಅಲ್ಲಿ ರೈಟ್ ಕೊಡ್ತೀನಿ ನಾನು. 2 hours ಆಯ್ತು ನಂದು. ಭಾರತ ದೇಶದಲ್ಲಿ ಕೊಡುವ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ ಎಲ್ಲರಿಗೂ ಕೊಡಲ್ಲ ಮಕ್ಕಳು. ದೇಶದ ಅತಿ ದೊಡ್ಡ ಪ್ರಶಸ್ತಿ ಭಾರತ ರತ್ನ. 1954ರಿಂದ ಈ ಪ್ರಶಸ್ತಿ ಕೊಡ್ಲಿಕ್ಕೆ ಆರಂಭ ಆಯಿತು ಇಂಡಿಯಾದಲ್ಲಿ. ಭಾರತ ರತ್ನ 1954 ಆರಂಭವಾದ ವರ್ಷ 3 ಜನ ಭಾರತೀಯರಿಗೆ ನಾವು ಭಾರತ ರತ್ನ ಅವಾರ್ಡ್ ಕೊಟ್ಟು ನಾವು ರೆಸ್ಪೆಕ್ಟ್ ಮಾಡಿ ಗೌರವಿಸಿದ್ವಿ. ಮೊದಲ ಬಾರಿಗೆ ಕೊಟ್ಟಿದ್ದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿರುವ ಸಿ ರಾಜಗೋಪಾಲಾಚಾರಿ ಕೊಟ್ಟಿದ್ವಿ. ಎರಡನೇದಾಗಿ 1930ರಲ್ಲಿ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ರಾಮಣ್ಣನ ಪರಿಣಾಮಗಳೇನ ಥಿಸಿಸ್ ಅನ್ನು ಮಂಡನೆ ಮಾಡಿ ವಿಶ್ವದ ಅತಿದೊಡ್ಡ ಪ್ರಶಸ್ತಿ ನೊಬೆಲ್ ಪಡೆದ ಭಾರತೀಯ ಮೊಟ್ಟ ಮೊದಲ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರಿಗೆ ಕೊಟ್ಟಿದ್ವಿ. ಮೂರನೇದಾಗಿ ಸೆಪ್ಟೆಂಬರ್ 5ನ್ನ ಏನನ್ನಾಗಿ ಆಚರಣೆ ಮಾಡ್ತೀವಿ ಮಕ್ಕಳ? ಟೀಚರ್ಸ್ ಡೇ. ಯಾರ ನೆನಪು? ಸರ್ವೇಪಲ್ಲಿ ರಾಧಾಕೃಷ್ಣನ್. As the greatest teacher, education philosopher, but then 2-time president of India, ರಾಷ್ಟ್ರಪತಿಗಳಾಗಿದ್ರು. ಅವರಿಗೆ ಕೊಟ್ಟಿದ್ದೀವಿ ಮಕ್ಕಳ. ಮರಿಬಾರ್ದು, ಆರ್ಡರ್ ಪ್ರಕಾರ ಬರಬೇಕು. ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ ಈ ಅವಾರ್ಡ್ಗಳನ್ನ. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ 4 ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ ಮಕ್ಕಳ. ಸಾಲುಮರದ ತಿಮ್ಮಕ್ಕ ಅಂತ ಕೇಳಿದ್ರಲ್ಲ, ಲಾಸ್ಟ್ ಇಯರ್ ಸತ್ರ ಅರ್ಜಿ ಮುಖ್ಯಮಂತ್ರಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಅರ್ಜಿ ಪದ್ಮಶ್ರೀ ಅವಾರ್ಡ್ ಇದೆ ಸೆಂಟ್ರಲ್ ಗವರ್ಮೆಂಟ್. ಲಾಸ್ಟ್ ಟೈಮ್ ಪೊಲೀಸರು ಕ್ವಶನ್ ಕೇಳಿದ್ರು, ಸಾಲುಮರದ ತಿಮ್ಮಕ್ಕನಿಗೆ ನೀಡಲಾದ ಪ್ರಶಸ್ತಿ ಯಾವುದು? ನೀವು OMR ಶೀಟ್ ಅಲ್ಲಿ ಪದ್ಮಶ್ರೀ ಶೇರ್ ಮಾಡಿದ್ರೆ ಒಂದು ಮಾರ್ಕ್ಸ್ ಬಂತು. ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಇದೆ ಅರ್ಜಿ ಮುಖ್ಯಮಂತ್ರಿ. ಅವರ ದಿಸ್ ಇಸ್ ಮೈ ಸ್ಟೇಟ್ ಕರ್ನಾಟಕ. ನಾನು ಕನ್ನಡಿಗ, ನನಗೆ ಹೆಮ್ಮೆ ಅನಿಸುತ್ತೆ. ಕರ್ನಾಟಕದಿಂದ ಎಷ್ಟು ಜನ ಕನ್ನಡಿಗರು ಭಾರತ ರತ್ನ ಅವಾರ್ಡ್ ತಗೊಂಡಿದ್ದಾರೆ ಮಕ್ಕಳ? ನೀವೇನು ಹೇಳಿದ್ರೆ 2 ಸ್ಕೂಲ್ ಅವ್ರು ಹೇಳ್ಬೋದು, ಅಣ್ಣನ ಹೇಳ್ಬೋದು, ನಾನು ಬೋರ್ಡ್ ಎಕ್ಸಾಮ್ ಬರೆಯೋದು ಇಷ್ಟೊಂದಕ್ಕೆ ಅದ್ರಿಗೆ ಓದ್ತೀಯಾ, ಔಟ್ ಆಫ್ ಬೋರ್ಡ್ ಬರ್ತೀಯಾ, ಇದು ಹೆಂಗ್ ಓದಿದೆ ಜನರಲ್ ಓದಕ್ಕೆ? ಸರ್ ನೀವ್ ಹೇಳ್ದಂಗೆ ನಮ್ಮ ಅಣ್ಣ ಧಾರವಾಡಕ್ಕೆ ಕೋಚಿಂಗ್ ಹೋಗಿದ್ದಾನೆ, AS ಮಾಡಕ್ಕೆ ಅಂತ ಅವ್ನು ನೋಟ್ಸ್ ಕೊಟ್ಟಿದ್ದಾರೆ. ನಾನು ಓದ್ತೀನಿ ಸರ್ ಅಂತ ಮುಂಚಿತಕ್ಕೆ ಓದ್ತಿದ್ರು. ಡಿಗ್ರಿ ಆದ್ಮೇಲೆ ಪಾಸ್ ಆಗೋದು AS ಆಫೀಸರ್. ಸರ್ 3 ಜನ ಕನ್ನಡಿಗರಿಗೆ ಭಾರತ ರತ್ನ ಅವಾರ್ಡ್ ಕೊಟ್ಟು ನಾವು ಗೌರವಿಸ್ತೀವಿ ಸರ್ ಅಂತ ಹೇಳಿದ್ರು. ಮತ್ತು ವಿತ್ ಸ್ಟಾರ್ಸ್ ಅಂತ ಹೇಳ್ತಾರೆ ಸರ್. ಮೊದಲ ಬಾರಿಗೆ ಸರ್ 1955ರಲ್ಲಿ 1955 ನಲ್ಲಿ ಫಸ್ಟ್ ಭಾರತ ರತ್ನ ಪಡೆದ ಮೊಟ್ಟ ಮೊದಲ ಕನ್ನಡಿಗರು ಅಂದ್ರೆ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಮೈಸೂರಿನ ದಿವಾನರಾಗಿದ್ದರು. ಎರಡನೇದಾಗಿ ಸರ್ 2008 ಅಲ್ಲಿ ಈ ಪ್ರಶಸ್ತಿ ಪಡೆದ ಮತ್ತೊಬ್ಬ ಕನ್ನಡಿಗರು ಅಂತ ಹೇಳಿದ್ರೆ ಸಂಗೀತ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿರುವ ಶ್ರೇಷ್ಠ ಸಂಗೀತ ವಿದೂಷಿಯಾಗಿರುವಂತಹ ಪಂಡಿತ್ ಭೀಮಸೇನ್ ಜೋಶಿ. ಎಸ್ ಅವರಿಗೆ ಕೊಟ್ಟಿದ್ದೀವಿ ಸರ್. 2014ರಲ್ಲಿ 2014ರಲ್ಲಿ ಸರ್ ಸೈನ್ಸ್ ಅಲ್ಲಿ ಮಹಾನ್ ಸಾಧನೆ ಮಾಡಿದ ಒಬ್ಬ ಶ್ರೇಷ್ಠ ಸೈಂಟಿಸ್ಟ್ ವಿಜ್ಞಾನಿಯಾಗಿರುವಂತಹ CNR ರಾವ್. ವೆರಿ ಗುಡ್. CNR ಅವರಿಗೆ ಕೊಟ್ಟಿದ್ದೀವಿ ಸರ್. ಮತ್ತೊಂದು ರೆಕಾರ್ಡ್ ಆಗುತ್ತೆ ಸರ್. 2014ರಲ್ಲಿ ಭಾರತ ರತ್ನ ಕೂಡ ಇತಿಹಾಸದ ಒಂದು ದಾಖಲೆ ಆಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಭಾರತ ರತ್ನವನ್ನ ಕ್ರೀಡಾ ವಿಭಾಗಕ್ಕೆ ಕೊಟ್ಟಿರಲಿಲ್ಲ. ಮೊದಲ ಬಾರಿ 2014ರಲ್ಲಿ ಕ್ರೀಡಾ ವಿಭಾಗಕ್ಕೆ ಭಾರತ ರತ್ನ ಕೊಡ್ತೀವಿ. ಆ ಕ್ರೀಡಾ ವಿಭಾಗದಲ್ಲಿ ಭಾರತ ರತ್ನ ಪಡೆದ ಏಕೈಕ ಕ್ರೀಡಾಪಟು ಅತಿ ಜೂನಿಯರ್ ಕ್ರೀಡಾಪಟು ಅಂದ್ರೆ ದೇವರು ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ಗೆ ಭಾರತ ರತ್ನ ಅವಾರ್ಡ್ ಇದೆ. ಕೋರ್ಸಲ್ಲಿ ಬಹಳ ವಿಷಯ ಲಾಸ್ಟ್ PSI ಕ್ವಶನ್ ಕೇಳಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಭಾರತ ರತ್ನ. ಅವರೇ ಭಾರತ ದೇಶದಲ್ಲಿ ಸ್ಪೋರ್ಟ್ಸ್ ಕ್ರೀಡೆಗೆ ಕೊಡುವ ಅತಿ ದೊಡ್ಡ ಪ್ರಶಸ್ತಿ ಯಾವುದು? ಮಕ್ಕಳು ನೀವು ಯಾವುದೇ ಎಕ್ಸಾಮ್ ಮಾಡಿದ್ರು ಸ್ಪೋರ್ಟ್ಸ್ ಮೇಲೆ 4-5 ಕ್ವಶನ್ ಇದ್ದೇ ಇರ್ತವೆ. ಎಲ್ಲ ಎಕ್ಸಾಮ್ ಅಲ್ಲೂ ಫಿಕ್ಸ್ ಸ್ಟೇಟ್ ಸೆಂಟ್ರಲ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್. ಭಾರತ ದೇಶದಲ್ಲಿ ಕ್ರೀಡೆಗೆ ಕೊಡುವ ಅತಿ ದೊಡ್ಡ ಪ್ರಶಸ್ತಿ ಯಾವುದು ಮಕ್ಕಳ? ಅರ್ಜುನ. ಎರಡನೇದು ಏಕಲವ್ಯ ಕರ್ನಾಟಕ ರಾಜ್ಯದಲ್ಲಿ ಕೊಡೋದು. ನೋಡಿ ಎಷ್ಟು ವ್ಯತ್ಯಾಸ ಇದೆ. ನಾನು ಕೇಳಿ ದೇಶ, ಈ ಹೇಳಿದ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಕ್ರೀಡೆಗೆ ಕೊಡೋದು ಅಂದ್ರೆ ಏಕಲವ್ಯ ದೇಶಕ್ಕೆ ಬೇರೆ. ಭಾರತ ದೇಶದಲ್ಲಿ ನಾನು ಈ ಪ್ರಶ್ನೆ ಕೇಳಿ ನನಗೆ ತಿಳಿಸ್ಕೊಂಡ್ಬಿಟ್ಲು ನನಗೆ ಕ್ವಶನ್ ಕೇಳಿದ್ರು ಸರ್, ನಾನು ಭಾರತ ದೇಶದಲ್ಲಿ ಕ್ರೀಡೆಗೆ ಕೊಡುವ ಅತಿ ದೊಡ್ಡ ಪ್ರಶಸ್ತಿ ಯಾವುದು ಅಂತ ನಾನು ಕೇಳಿದಾಗ ಅವರು ನನಗೆ ಪ್ರಶ್ನೆ ಕೇಳಿದ್ರು. ಏನಂತ? ಸರ್ ಎವ್ರಿ ಆಗಸ್ಟ್ 29ನ್ನ ಏನನ್ನಾಗಿ ಆಚರಣೆ ಮಾಡ್ತೀವಿ ಸರ್ ಅಂತ ಹೇಳ್ಬೇಕು. ಸ್ಪೋರ್ಟ್ಸ್ ಡೇ ಅಂತೆ. ಯಾರ ನೆನಪಿಗಾಗಿ ಆಚರಣೆ ಮಾಡ್ತೀವಿ ಸರ್ ಅಂದ್ಬಿಟ್ಲು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್. ಒಂದೇ ಅದೇ ಅವಾರ್ಡ್ ಸರ್ ದೇಶ ಕ್ರೀಡೆ ಕೊಡೋದು ಅತಿ ದೊಡ್ಡದು. ಒಂದು ನನಗೆ ಪ್ರಶ್ನೆ ಕೇಳಿ ನನ್ನ ಹತ್ರನೇ ಆನ್ಸರ್ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್. ಅದಕ್ಕೆ ಆಗ್ಬೇಕು. ಅದರಿಂದ ರಾಜೀವ್ ಗಾಂಧಿ ಖೇಲ್ ರತ್ನ ಇತ್ತು 2021ರಿಂದ ಆಚೆ ಖೇಲ್ ರತ್ನ. ಅದನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2022ರಿಂದ ಈಚೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಲ್ಲ ಧ್ಯಾನ್ ಚಂದ್ ಮೇಜರ್. ಆಮೇಲೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಯಾವ ಕ್ಷೇತ್ರದ ಅಚ್ಚುಮಡಿಸಿ ಕೊಡೋದು ಮಕ್ಕಳ? ಚಲನಚಿತ್ರ. ಬಹಳ ಖುಷಿ ಆಯ್ತು ನನಗೆ. ಚಲನಚಿತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಟ ನಟಿಯರು ಮತ್ತು ಡೈರೆಕ್ಟರ್ ಅನ್ನು ಗುರುತಿಸಿ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ ಮಕ್ಕಳ. ಭಾರತ ಸರ್ಕಾರ
10 ಲಕ್ಷ ನಗದು, ಸ್ವರ್ಣ ಪದಕ, ಪ್ರಶಸ್ತಿ ಪತ್ರ ಮತ್ತು ಫಲಕಗಳನ್ನು ಒಳಗೊಂಡಿರುತ್ತದೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಈ ಅವಾರ್ಡ್ ಪಡೆದ ಕನ್ನಡದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸೆಂಟ್ರಲ್ ಗೌರ್ಮೆಂಟ್. ಬಹಳ ಖುಷಿ ಆಯ್ತು ನಿಮ್ ಡೆಡಿಕೇಶನ್ ಅಂಡ್ ರಿಲೀಸ್ ಬೈ ಮಕ್ಕಳ ಜಾನ್ ಮಕ್ಕಳ. ಇದು ನಾನು ಕರ್ನಾಟಕ ರಾಜ್ಯದ ಯಾವುದೇ ಶಾಲಾ ಕಾಲೇಜಲ್ಲಿ ವರ್ಕ್ಶಾಪ್ ಮಾಡಿದ್ರೆ ನಿಮ್ ಸ್ಕೂಲ್ ಹೆಸರೇ ಪಾಠ ಮಾಡಿ. ಎಸ್, ಕೊನೆಯದಾಗಿ ಸೈನ್ಸ್ ಮಕ್ಕಳಿದ್ದೀರಾ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದೆ ಮಕ್ಕಳ. ಇನ್ನೂ ಒಂದೇನು ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ. ಒಂದೇ ನಿಮಿಷ ಕೇಳ್ಬಿಡ್ತೀನಿ. ಇಲ್ಲಿವರೆಗೂ ಪಾಠ ಮಾಡಿದ ಲೆಕ್ಕಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಒಂದು 5 ರಿಂದ 10 ಕ್ವಶನ್ ಬರ್ತಾ ಮಕ್ಕಳ. ಆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಬಹಳ ಜಾನ್ ಮಕ್ಕಳಿದ್ದಾರೆ. ಟೀಚರ್ಸ್ ಅಷ್ಟೇ ಇನ್ವಾಲ್ವ್ ಆಗಿದ್ದಾರೆ. ಆಕ್ಚುಲಿ ಇನ್ಸ್ಪೈರ್. ವಿಶ್ವದಲ್ಲಿ ಕೊಡುವ ಅತಿ ದೊಡ್ಡ ಪ್ರಶಸ್ತಿ ಯಾವುದು? ನೋಬೆಲ್. ಸೈನ್ಸ್ ಬ್ಯಾಕ್ ಗ್ರೌಂಡ್ 2 ನಿಮಿಷ ಕೇಳ್ತೀನಿ ಮೇಡಮ್. ಬಹಳ ಇಂಪಾರ್ಟೆಂಟ್ ಥಾಟ್. 5 ಕ್ವಶನ್ ಬರ್ತವೆ. 2 ನಿಮಿಷ. ವಿಶ್ವದಲ್ಲಿ ಕೊಡುವ ಅತಿ ದೊಡ್ಡ ಪ್ರಶಸ್ತಿ ಅಂದ್ರೆ ನೋಬೆಲ್. ನೋಬೆಲ್ ಇಸ್ ಒನ್ ಆಫ್ ದಿ ಗ್ಲೋಬಲ್ ಅವಾರ್ಡ್. ನೋಬೆಲ್ ಬಗ್ಗೆ ಮಾತಾಡ್ತಾ ಹೋದ್ರೆ ಮಕ್ಕಳ ಬ್ಲಡ್ ಎಲ್ಲ ಸೆನ್ಸೇಷನ್ ಆಗುತ್ತೆ, ಬಾಡಿ ಕೂದಲೆಲ್ಲ ರೋಮಾಂಚನ ಅನ್ನಿಸ್ತವೆ. ಅದಕ್ಕಿಂತ ದೊಡ್ಡ ಅವಾರ್ಡ್ ಹುಟ್ಟಲ್ಲ, ಅದಕ್ಕಿಂತ ಡಿಫ್ರೆಂಟ್ ಅವಾರ್ಡ್ ಇಲ್ಲ. ಸೈನ್ಸ್ ಬ್ಯಾಕ್ ಗ್ರೌಂಡ್ 5 ಕ್ವಶನ್ ಮತ್ತೆ 1 ನಿಮಿಷ ಕೇಳಿ ಕ್ಲೋಸ್ ಮಾಡಿ. ಬೈ ಚಾನ್ಸ್ ನೋಬೆಲ್ ಏನಾದ್ರು ನಿಮಗೆ ಇಲ್ಲ ನನಗೆ ಸಿಕ್ಕಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಫೀಲಿಂಗ್ ಹೇಗಿರುತ್ತೆ ಗೊತ್ತಾ ಮಕ್ಕಳ? ನಿಮ್ಗೂ ಸಿಗಲ್ಲ, ನನಗೂ ಸಿಗಲ್ಲ. ಅದು ಶತಮಾನಕ್ಕೆ ನೋಬೆಲ್. ಬೈ ಚಾನ್ಸ್ ಸಿಕ್ಕಿದೆ ಅಂದ್ರೆ ಇಡೀ ನಿಮ್ ಫ್ಯಾಮಿಲಿ, ಇಡೀ ನಿಮ್ ಕುಟುಂಬ ಸಾಯೋವರೆಗೂ AC ಕಾರು, AC ರೂಮು, 5 ಸ್ಟಾರ್ ಹೋಟೆಲ್ ತಿಂದ್ರೂ ಸವಿಲಾರದಷ್ಟು ರೊಕ್ಕ, ಇಷ್ಟು ಮೊತ್ತದ ಕ್ಯಾಶ್ ಕೊಡೋದು ವಿಶ್ವದಲ್ಲಿ ಇನ್ನೊಂದಿಲ್ಲ. ಇದಕ್ಕಿಂತ ಡಿಫ್ರೆಂಟ್ ಇಲ್ಲ. ಸೈನ್ಸ್ ಬ್ಯಾಕ್ ಗ್ರೌಂಡ್ 1 ನಿಮಿಷ ಕೇಳ್ಬಿಡ್ತೀನಿ ಮಕ್ಕಳ. 1901 ಈ ಪ್ರಶಸ್ತಿ ಕೊಡ್ಲಿಕ್ಕೆ ಆರಂಭ ಆಯ್ತು ನೋಬೆಲ್ 1901. ಅಲ್ಲಿಂದ ಇಲ್ಲಿಯವರೆಗೆ ಇದ್ರ ವಿಶ್ವದಾದ್ಯಂತ 1077 ಜನ ನೋಡಿದ್ದಾರೆ. ಎಂಟೈರ್ ವರ್ಲ್ಡ್. ಅದರಲ್ಲಿ 74 ಜನ ಲೇಡೀಸ್ ಇದ್ದಾರೆ, 74 ಮೆಂಬರ್ಸ್. ಇನ್ ಮಿಕ್ಕವರೆಲ್ಲ ಜೆಂಟ್ಸ್. ಜೆಂಟ್ಸ್ ಸ್ಟ್ರೆಂತ್ ಜಾಸ್ತಿ ಇರ್ಬೋದು ಮಕ್ಕಳ. ನೋಬೆಲ್ ಅಲ್ಲಿ ಇವತ್ತು ಹೊಡಿಸಲಾದ ರೆಕಾರ್ಡ್ ಹೊಡೆದಿರೋದು ಲೇಡೀಸ್ ಹೆಸರಲ್ಲಿ ಉಳ್ಕೊಂಡಿದೆ. ಜೆಂಟ್ಸ್ ಬ್ರೇಕ್ ಮಾಡೋಕ್ಕಾಗಿಲ್ಲ. ಇಡೀ ಫ್ಯಾಮಿಲಿ ನೋಬೆಲ್. ವೈಫ್ ಅಂಡ್ ಹಸ್ಬೆಂಡ್. ಗಂಡ ನೋಬೆಲ್, ಹೆಂಡತಿ ನೋಬೆಲ್. ಎರಡು ನೋಬೆಲ್ ಪಡೆದ ವಿಶ್ವದ ಏಕೈಕ ಮೇಡಮ್ ಕ್ಯೂರಿ. ರೇಡಿಯಂ ಅನ್ನು ಕಂಡುಹಿಡಿತಾರೆ ಮಕ್ಕಳ. ರೇಡಿಯಂ ಒಂದು ದೊಡ್ಡ ರಿಸರ್ಚ್ ಬಿಟ್ಟು ಹೋಗಿದ್ದಾರೆ. ಹಸ್ಬೆಂಡ್ ಪೆರಿ ಕ್ಯೂರಿ ಆಲ್ಸೋ ನೋಬೆಲ್. ವೈಫ್ ಅಂಡ್ ಹಸ್ಬೆಂಡ್. ಹಾಗಾದ್ರೆ 1903 ಫಿಸಿಕ್ಸ್ ಅಲ್ಲಿ ನೋಬೆಲ್ ತಗೊಂತಾರೆ ಮೇಡಮ್ ಕ್ಯೂರಿ. ಭೌತಶಾಸ್ತ್ರದಲ್ಲಿ 1911 ಕೆಮಿಸ್ಟ್ರಿಯಲ್ಲಿ ನೋಬೆಲ್ ತಗೊಂತಾರೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಎರಡೂ ವಿಭಾಗಗಳಲ್ಲಿ 2 ನೋಬೆಲ್ ಪಡೆದ ವಿಶ್ವದ ಏಕೈಕ ಮೇಡಮ್ ಕ್ಯೂರಿ. ಹಸ್ಬೆಂಡ್ ಪೆರಿ ಕ್ಯೂರಿ ಆಲ್ಸೋ ನೋಬೆಲ್. ಹಾಗಾದ್ರೆ ಯಾವ ದೇಶದವರು ಮೇಡಮ್ ಕ್ಯೂರಿ? ಪೋಲ್ಯಾಂಡ್ ದೇಶದವರು. 1939-45 ನಡೆದ 2ನೇ ಮಹಾಯುದ್ಧದಲ್ಲಿ ಒಂದು ಕಡೆಯಿಂದ ಜರ್ಮನಿ ಅಟ್ಯಾಕ್ ಮಾಡುತ್ತೆ ಪೋಲೆಂಡ್ ಮೇಲೆ, ಇನ್ನೊಂದು ಕಡೆಯಿಂದ ರಷ್ಯಾ ಅಟ್ಯಾಕ್ ಮಾಡುತ್ತೆ. ಇವೆರಡು ಮಧ್ಯೆ ಸಿಕ್ಕೊಂಡು ಅರ್ಧ ಪೋಲ್ಯಾಂಡ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಭಯಭೀತರಾಗಿ ಬಹಳಷ್ಟು ಜನ ಪ್ರತಿಭಾನ್ವಿತರು ಮೈಗ್ರೇಷನ್ ವಲಸೆ ಹೋಗಿ ಎಲ್ಲಿಗೆ ಸೆಟ್ಲ್ ಆಗ್ತಾರೆ? 24ನೇ ವಯಸ್ಸಿಗೆ ಮೇಡಮ್ ಕ್ಯೂರಿ ಪ್ಯಾರಿಸ್ಗೆ ಹೋಗ್ತಾರೆ. ಪ್ಯಾರಿಸ್ಗೆ ಹೋಗಿ ಸೆಟ್ಲ್ ಆಗುತ್ತಾರೆ. ಆದ್ರೆ ಅವರು ಕೂಡಿನ ಋಣವನ್ನು ತೀರಿಸಲಿಕ್ಕಾಗಿ ಏನ್ ಮಾಡ್ತಾರೆ ಗೊತ್ತಾ? ಅವಳು ರಿಸರ್ಚ್ ಕಂಡುಹಿಡಿದ ಮೂಲ ಧಾತುವಿನ ಹೆಸರನ್ನ ಪೊಲೇನಿಯಂ ಅಂತ ಕರೀತಾರೆ. ಪೊಲೇನಿಯಂ ಯಾಕೆ ಪೋಲ್ಯಾಂಡ್ ಅವ್ರಿನ ಋಣ ನೋಡಿ. ಪರಿದಾಗ ಎಲ್ಲದಕ್ಕೂ ಡಿಫ್ರೆಂಟ್ ಮಕ್ಕಳ ಇದು. ಅವರ ವೀಸ್ ಫಾದರ್ ಆಫ್ ನೋಬೆಲ್. ನೋಬೆಲಿನ ಜನಕ ಯಾರು? ಅವನ ಹೆಸರು ಇಟ್ಟಿದ್ದೀವಿ ಆ ಅವಾರ್ಡಿಗೆ. ಆಲ್ಫ್ರೆಡ್ ನೋಬೆಲ್ ಎನ್ನುವಂತ ಸ್ವೀಡನ್ ದೇಶದ ವಿಜ್ಞಾನಿ ಡೈನೋಮೈಟ್ ಅನ್ನು ಕಂಡುಹಿಡಿತಾನೆ ಮಕ್ಕಳ. ಜೆನೆಟಿಕ್ ಸ್ಫೋಟಕ ವಸ್ತು, ಬಂಡೆಗಳನ್ನು ಸಿಡಿಸ್ಲಿಕ್ಕೆ ಬಳಸ್ತವಲ್ಲ ಅತ್ಯಂತ ಕಡಿಮೆ ಅವಧಿಯಲ್ಲಿ ವಿಶ್ವದ ಅತ್ಯಂತ ಬೇಡಿಕೆ ವಸ್ತು ಆಗುತ್ತೆ. ಡಿಮ್ಯಾಂಡ್ ಥಿಂಗ್ಸ್ ಆಗುತ್ತೆ. ಇದರಿಂದ 100 ಕೋಟಿ ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಕೀರ್ತಿನ ಸಂಪಾದನೆ ಆಗುತ್ತೆ. ಬ್ಯಾಡ್ ನೇಮು ಬರುತ್ತೆ. ಆಲ್ಫ್ರೆಡ್ ನೋಬೆಲ್ ಗೆ ಕೆಟ್ಟ ಹೆಸರು. ಯಾಕೊತ್ತ ಮಕ್ಕಳ? 1939-45 ನಡೆದ 2ನೇ ಮಹಾಯುದ್ಧದಲ್ಲಿ ಜನ ಈ ಸ್ಫೋಟಕ ವಸ್ತುವನ್ನು ಇಲ್ಲಿಗಲ್ ಬಳಕೆ ಮಾಡ್ತಾರೆ. ಮಿಸ್ಯೂಸ್. ಇದರಿಂದ ಲಕ್ಷಾಂತರ ಮಂದಿ ಆಸ್ತಿ ಪಾಸ್ತಿ, ಸಾವು ನೋವು, ರಕ್ತಪಾತ ಆಗುತ್ತೆ. ಸ್ವತಃ ಕಣ್ಣಾರೆ ಕಂಡ ಆಲ್ಫ್ರೆಡ್ ನೋಬೆಲ್ ತುಂಬಾ ಫೀಲ್ ಆಗ್ತಾನೆ. ಅಯ್ಯೋ, ಈ ವಸ್ತುವನ್ನು ಯಾಕಾದ್ರೂ ರಿಸರ್ಚ್ ಮಾಡಿದ, ಇದನ್ನು ಕಂಡುಹಿಡಿಯಲೇಬಾರ್ದಿತ್ತು, ಇದನ್ನು ಸಂಶೋಧನೆ ಮಾಡಬಾರ್ದಿತ್ತು ಅನ್ನೋ ಮಟ್ಟಕ್ಕೆ ಫೀಲ್ ಆಗ್ತಾನೆ ಆಲ್ಫ್ರೆಡ್ ನೋಬೆಲ್. ಆ ಮಟ್ಟಕ್ಕೆ ಜನ ಈ ಸ್ಫೋಟಕ ವಸ್ತುವನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಅವನಿಗೆ ಇನ್ನೊಂದು ಟ್ರಾಜಿಡಿ ಏನು ಗೊತ್ತಾ ಮಕ್ಕಳ? ಅವನಿನ್ನು ಜೀವಂತವಾಗಿ ಬದುಕಿರ್ತಾನೆ ಆಲ್ಫ್ರೆಡ್ ನೋಬೆಲ್. ನೋಬೆಲ್ ಜನಕ ಪತ್ರಿಕೆಯವರು, ಮಾಧ್ಯಮದವರು, ಪ್ರೆಸ್ನವರು ಅವನ ಬಗ್ಗೆ ಕೆಟ್ಟದಾಗಿ ಬರೀತಾರೆ. ಏನಂತ ಬರೀತಾರೆ? ಸಾವಿನ ವ್ಯಾಪಾರಿ, ಸಾವಿನ ದಲ್ಲಾಳಿ ಆಲ್ಫ್ರೆಡ್ ನೋಬೆಲ್ ಇನ್ನಿಲ್ಲ, ಸತ್ವದ ಅಂತ ಬರೀತಾರೆ. ಅವನಿನ್ನು ಜೀವಂತವಾಗಿರ್ತಾನೆ. ತುಂಬಾ ಫೀಲ್ ಆಗುತ್ತೆ. ಇಡೀ ವಿಶ್ವಕ್ಕೆ ಒಂದು ರಿಸರ್ಚ್ ಮಾಡಿದ ಸಂಶೋಧನೆ, ಇದರಿಂದ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಜನ ಈ ವಸ್ತುವನ್ನ ಮಿಸ್ಯೂಸ್ ಮಾಡ್ಕೊಂಡು ನನಗೆ ಬ್ಯಾಡ್ ನೇಮ್ ಬಂತಲ್ಲ ಅಂತ ಹೇಳ್ಬಿಟ್ಟು ಆಲ್ಫ್ರೆಡ್ ನೋಬೆಲ್ ಏನ್ ಮಾಡ್ತಾ ಗೊತ್ತಾ ಮಕ್ಕಳ? ತನ್ನ ಜೀವಿತದ ಕೊನೆಯ ದಿನಗಳಲ್ಲಿ ಒಂದು ವೀಲ್ ಅನ್ನು ಬರೆದು, ಒಂದು ಡೆತ್ ನೋಟ್ ಅನ್ನು ಬರೆದು ಸತ್ತೋಗ್ತಾನೆ. ಏನಂತ? ನಾನು ಸತ್ತ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 5 ವಿಭಾಗಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನು ಗುರುತಿಸಿ ಹಣ ಮತ್ತು ಪ್ರಶಸ್ತಿ ರೂಪದಲ್ಲಿ ನೋಬೆಲ್ ಅವಾರ್ಡ್ ಅನ್ನು ಕೊಡಿ ಅಂತ ಬಿಟ್ಟು ಒಂದು ವೀಲ್ ಅನ್ನು ಬರೆದು ಒಂದು ಡೆತ್ ನೋಟ್ ಅನ್ನು ಬರೆದು ಸತ್ತೋಗ್ತಾನೆ. ಮಕ್ಕಳ ಅವ್ನು ಮೆನ್ಷನ್ ಮಾಡ್ತಾರೆ ನೋಬೆಲ್ ಶಿಫಾರಸ್ ಮಾಡಿದ 5 ವಿಭಾಗಗಳು. ಬಟ್ ಅದು ಇವತ್ತು ನಾವು ಪ್ರೆಸೆಂಟ್ ನೋಬೆಲ್ ಕೊಡ್ತಾ ಇದ್ದು 6 ಕ್ಷೇತ್ರದ ಅಚ್ಚುವರ್ಸಿಗೆ. ನಾವು ನನ್ನ ಸೇರ್ಪಡೆ ಮಾಡ್ಕೊತೀವಿ ನೋಬೆಲ್. ಅವನು ಹೇಳಿದ 5 ವೀಲಲ್ಲಿ
ಆಲ್ಫ್ರೆಡ್ ನೋಬೆಲ್, ನೋಬೆಲ್ ಜನಕ. ನಾವು ಅದನ್ನ ಪ್ಲಸ್ ಆಡ್ ಮಾಡ್ಕೊಂಡಿದೀವಿ. 6ನೇ ವಿಭಾಗನೇ ಎಕನಾಮಿಕ್ಸ್, ಅರ್ಥಶಾಸ್ತ್ರ. 1968ರಲ್ಲಿ ಮೊದಲ ಬಾರಿ ನೋಬೆಲ್ಗೆ ಶಿಫಾರಸ್ಸಾಗುತ್ತೆ ಎಕನಾಮಿಕ್ಸ್. 1969ರಲ್ಲಿ ಮೊದಲ ಬಾರಿ ಎಕನಾಮಿಕ್ಸ್ಗೆ ನೋಬೆಲ್ ಕೊಡ್ತೀವಿ. ಆ ನೋಬೆಲ್ ಅಲ್ಲಿ ಎಕನಾಮಿಕ್ಸ್ ಅಲ್ಲಿ ನೋಬೆಲ್ ಪಡೆದ ಮೊಟ್ಟ ಮೊದಲ ಎಕನಾಮಿಕ್ಸ್ ಅಂದ್ರೆ ನಾರ್ವೆ ದೇಶದ ಅರ್ಥಶಾಸ್ತ್ರಜ್ಞ ರಾಗ್ನರ್ ಫಿಶರ್ ಅವರಿಗೆ ಕೊಟ್ಟಿದ್ದು. 1998ರಲ್ಲಿ ನನ್ನ ಭಾರತೀಯ ಮೂಲದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅವರಿಗೆ ಕೊಟ್ಟಿದ್ದು 98 ಅಲ್ಲಿ. 2019 ನಲ್ಲಿ ಅಭಿಜಿತ್ ಬ್ಯಾನರ್ಜಿ ಎನ್ನುವರಿಗೆ ಭಾರತೀಯ ಮೂಲದವರಿಗೆ ನೋಬೆಲ್ ಕೊಟ್ಟಿದ್ವಿ ಎಕನಾಮಿಕ್ಸ್. ಬಹಳ ನಿಮಿಷ ಅವರೇ ಎರಡು ಇಲ್ಲೇ ಮಕ್ಕಳ, ಒಂದು ಫಿಸಿಕ್ಸ್ ಮತ್ತೊಂದು ಕೆಮಿಸ್ಟ್ರಿ. ಇನ್ಯಾವಕ್ಕೆ ನೋಬೆಲ್? ಮ್ಯಾಥಮೆಟಿಕ್ಸ್ ನೋಬೆಲ್ ಇಲ್ಲ, ಬಯಾಲಜಿಗೂ ಇಲ್ಲ, ಬಾಟ್ನಿಗೂ ಇಲ್ಲ. ಮ್ಯಾಥಮೆಟಿಕ್ಸ್ ಅವೇಲ್ ಅಂತ ಇದೆ, ಗಣಿತದ ನೋಬೆಲ್ ಅಂತಾನೆ ಕರಿತೀವಿ ಅದನ್ನ. ಗಣಿತದಲ್ಲಿ ಸಾಧನೆ ಮಾಡಿದವರಿಗೆ ಕೊಡೋದು. ಅವರ ವಿಶ್ವದ ಅತಿದೊಡ್ಡ ಪ್ರಶಸ್ತಿ ನೋಬೆಲ್, ಒಂದು ಫಿಸಿಕ್ಸ್ ಮತ್ತೊಂದು ಕೆಮಿಸ್ಟ್ರಿ. ಇನ್ಯಾವಕ್ಕೆ? ಐ ಆಮ್ ರಿಯಲಿ ಇನ್ಸ್ಪೈರ್ಡ್ ಮಕ್ಕಳ, ಇಂಡಿಯನ್ಸ್ ಆಗಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹೆಮ್ಮೆಂದು ಹೇಳ್ತಾ ಇದ್ದೀನಿ. 1913ರಲ್ಲಿ ಭಾರತ ದೇಶದಲ್ಲಿ ಅಲ್ಲದೆ ಏಷ್ಯಾ ಖಂಡದಲ್ಲಿ ವಿಶ್ವದ ಅತಿದೊಡ್ಡ ಪ್ರಶಸ್ತಿ ನೋಬೆಲ್ ಪಡೆದ ಭಾರತೀಯ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಗೀತಾಂಜಲಿ ಎನ್ನುವಂತ ಕೃತಿಯನ್ನು ಬರೀತಾರೆ ಬಂಗಾಳಿ ಲ್ಯಾಂಗ್ವೇಜ್ ಅಲ್ಲಿ. ಲಿಟರೇಚರ್ಗೆ ನೋಬೆಲ್ ಮಕ್ಕಳ, ಸಾಹಿತ್ಯಕ್ಕೆ ನೋಬೆಲ್ ಕೊಟ್ಟರು. ಏಷ್ಯಾದ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್. 2 ದೇಶಕ್ಕೆ ನ್ಯಾಷನಲ್ ಆಂಥಮ್ ಬರೆದಿದ್ದಾರೆ. ಗುರುಗಳೇ ನಿಮ್ಗೆ ಧನ್ಯವಾದ. ಶೇಕ್ ಕೊಡಿ ಸರ್. ಬಹಳ ಅದ್ಭುತ. ಇವರು ಪ್ರೇಯರ್ ಮಾಡೋದಿಲ್ಲ, ಅಮೇಜಿಂಗ್. ಬಹಳ ಡಿಫರೆಂಟ್ ಪರ್ಸನಾಲಿಟಿ. ಎಕ್ಸಲೆಂಟ್ ಸರ್, ವೆರಿ ಗುಡ್. ನಾನು ಇನ್ನೂ ಎಂಟ್ರೆನ್ಸ್ ಆಗ್ತಾ ಪ್ರೇಯರ್ ನಡೀತಾ ಇತ್ತು. ಮನೆ ಹತ್ರ ನಿಮ್ ಕಡೆ ಎಲ್ಲ ಅಬ್ಸರ್ವ್ ಮಾಡಿದ್ದೆ ಸರ್. ಅವರು ಕೋಆರ್ಡಿನೇಟಿಂಗ್, ಅವರು ಸಿಸ್ಟಮ್ಸ್, ಅವ್ರ ಸ್ಪೀಚು, ಆಮೇಲೆ ಎವ್ರಿಥಿಂಗ್ ಈಸ್ ವೆರಿ ನೈಸ್. ಎಸ್, ಲಿಟರೇಚರ್, ಸಾಹಿತ್ಯಕ್ಕೆ ಮತ್ತೆ ಶಾಂತಿನಿಕೇತನ ಅಂತ ಒಂದು ಯೂನಿವರ್ಸಿಟಿಯನ್ನು ಲಾಂಚ್ ಮಾಡ್ತಾರೆ. ಇಂಗ್ಲಿಷ್ ಶಿಕ್ಷಣ ಕೊಡುವಂತ ಪ್ರಯತ್ನ ನಡೆಯಲಾಗುತ್ತೆ. ಮತ್ತೊಂದು ಏನು ಅಂದ್ರೆ, ಭಾರತೀಯ ಸಾಧಕರಿಗೆ ಬ್ರಿಟಿಷ್ನವರು ಒಂದು ಅವಾರ್ಡ್ ಕೊಡೋ ಪದ್ಧತಿ ಇಟ್ಕೊಂಡಿದ್ರು. ಯಾವುದು? ನೈಟ್ಹುಡ್ ಅವಾರ್ಡ್ ಅನ್ನ ರವೀಂದ್ರನಾಥ್ ಟಾಗೋರ್ ಕೊಟ್ಟಿದ್ರು ಬ್ರಿಟಿಷ್ನವರು. ಬಟ್ ಆದ್ರೆ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಡೆದ ಟ್ರಾಜಿಡಿಯನ್ನು ನೋಡಿ ಅದನ್ನು ರಿಜೆಕ್ಟ್ ಮಾಡ್ತಾರೆ, ವಾಪಸ್ ಕೊಡ್ತಾರೆ. ತಗೊಳ್ಳಿ, ನಿಮ್ಮ ಅವಾರ್ಡ್ ಬೇಕಾಗಿಲ್ಲ. ನೈಟ್ಹುಡ್ ನೋಡಿ ಮಕ್ಕಳ, ಗಾರ್ಡನ್ಸ್ ಮೆಡಿಸತೆ, ಲಿಟರೇಚರ್ ಇದೆ. ಮದರ್ ತೆರೇಸಾ ಕೊಟ್ಟಿದ್ದೀವಿ, ಪೀಸ್, ಅಂಡ್ ದೆನ್ ಮೆಡಿಸಿನ್, ವೈದ್ಯಕೀಯ. ನೋಡಿ, ಈ 6 ಕ್ಷೇತ್ರದ ಚುವರ್ಸ್ಗೆ ವಿಶ್ವದ ಮೆಗಾ ಅವಾರ್ಡ್. ಫಿಸಿಕ್ಸ್, ಕೆಮಿಸ್ಟ್ರಿ, ಲಿಟರೇಚರ್, ಪೀಸ್, ಮೆಡಿಸಿನ್, ಎಕನಾಮಿಕ್ಸ್. ಅವರಿಗೆ ವಿಶ್ವದ ಅತಿದೊಡ್ಡ ಪ್ರಶಸ್ತಿ ನೋಬೆಲ್ ಅಂತ ಕರೀತಾ ಇದೀವಿ. ನೋಬೆಲ್ ಕೊಂಡ್ರೆ ಏನ್ ಸಿಗುತ್ತೆ ಮಕ್ಕಳ? ವೆರಿ ಡಿಫರೆಂಟ್ ಅವಾರ್ಡ್ ಮಕ್ಕಳ, ಇದು ಎಕ್ಸ್ಟ್ರಾರ್ಡಿನರಿ. ಅದರ ಒಂದು ನೋಬೆಲ್ ವ್ಯಾಲ್ಯೂ ಎಷ್ಟು? ಆಲ್ಫ್ರೆಡ್ ನೋಬೆಲ್ನ ಭಾವಚಿತ್ರವನ್ನು ಒಳಗೊಂಡ 18 ಕ್ಯಾರೆಟ್ ಚಿನ್ನದ ಪದಕ, 24 ಕ್ಯಾರೆಟ್ ಚಿನ್ನದ ಲೇಪನ, ಆಲಿವ್ ಲೀಫ್ ಚಿತ್ರ ಇರುವ ಪದಕ, ಪ್ರಶಸ್ತಿ ಪತ್ರ, 12 ಮಿಲಿಯನ್ ಕ್ರೋನೋ ಕರೆನ್ಸಿ. 12 ಮಿಲಿಯನ್ ಕ್ರೋನೋ ಕರೆನ್ಸಿ. ಇದು ಭಾರತೀಯ ರೂಪಾಯಿ ಕನ್ವರ್ಟ್ ಮಾಡಿದ್ರೆ 10.18 ಕೋಟಿ ಕ್ಯಾಶ್. 1 ಕೋಟಿ ಎಸ್ ಒನ್ನೆ, 7 crore ಇದೆಲ್ಲ. 7 crore ಅಂತೇನೋ ಲಿಂಗಪ್ಪ ಹೌದು. ಕೋಟಿ ಅಂತ ಬಂದ ತಕ್ಷಣ 7 crore ಅಂತ ಮೇಲೆ. ಎಸ್, ಅಲ್ಲ, 12 ಮಿಲಿಯನ್ ಕ್ರೋನೋ ಕರೆನ್ಸಿ ಇರುತ್ತೆ ಒಂದು ನೋಬೆಲ್ಗೆ ಅಂದ್ರೆ. ಮಿಲಿಯನ್ ಕ್ರೋನೋ ಕರೆನ್ಸಿ ಇರುತ್ತೆ ಅಂದ್ರೆ ಇದು ಭಾರತೀಯ ರೂಪಾಯಿ ಕನ್ವರ್ಟ್ ಮಾಡಿದ್ರೆ 10.18 ಕೋಟಿ. 1 ಕೋಟಿ ಒಂದು ಸಿಕ್ಕರು ಸಾಕಲ್ಲ ನೋಬೆಲ್. ಒಂದೇ ಒಂದು ನೋಬೆಲ್ ಸಿಕ್ಕರು ಲಾಂಗ್ ಲೈಫ್ ಸೆಟ್ಲ್. ಇದೇ ದಾವಣಗೆರೆಗೆ ಒಳ್ಳೆ ಸ್ಮಾರ್ಟ್ ಸಿಟಿಗೆ ಒಳ್ಳೆ ಏರಿಯಾದಾಗೆ 30-40 ಸೈಟ್ ತಗೊಂಡು 3 ಫ್ಲೋರ್ ಡೂಪ್ಲೆಕ್ಸ್ ಬಿಲ್ಡಿಂಗ್ ಕಟ್ಟಿಯಂದು 1 ಕೋಟಿ ಪೆಟ್ರೋಲ್ ರೇಂಜ್ ಕಾರ್ ಇಟ್ಕೊಂಡು ಒಂದು 4-5 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಎಂಜಾಯ್ ದ ಲೈಫ್. ಸಿಗುವಾಗಲ್ಲ ನೋಬೆಲ್ ರಿಸರ್ಚ್ ಮಾಡಬೇಕು, ಸಂಶೋಧನೆ ನೋಬೆಲ್ ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು, ಎಲ್ಲರಿಗೂ ಡಿಫ್ರೆಂಟ್. ಆದರೆ ಈ 5 ವಿಭಾಗದ ಅವಾರ್ಡ್ ಕೊಡೋದು ಒಂದು ಪ್ಲೇಸ್ ಅಲ್ಲಿ. ಇದು ಒಂದನ್ನ ಮಾತ್ರ ಇಂಡಿವಿಜುವಲ್ ಕೊಡ್ತಾ ಇದೀವಿ. 1990 ಪ್ರೆಸೆಂಟ್ ನಾವು ನೋಬೆಲ್ ಪೀಸ್. ಲಾಸ್ಟ್ ಟೈಮ್ PSET ಕ್ವಶನ್ ಇದೆ, ಇದು ಫಿಸಿಕಲ್ ಎಕ್ಸಾಮ್ ಹೇಳಿದ್ದಾರೆ. ಈ 5 ಅವಾರ್ಡ್ ಕೊಡೋದು ಎಲ್ಲಿ ಅಂದ್ರೆ, ಆಲ್ಫ್ರೆಡ್ ನೋಬೆಲ್ನ ಹುಟ್ಟೂರಾದಂತ ಬರ್ತ್ ಪ್ಲೇಸ್ ಆದಂತ ಸ್ವೀಡನಿನ ಸ್ಟಾಕ್ ಹೋಮ್ ಅಂತ ಪ್ರದೇಶದಲ್ಲಿ ಕೊಡ್ತಾ ಇದೀವಿ. ಇದು ಒಂದನ್ನ ಮಾತ್ರ ಇಂಡಿವಿಜುವಲ್ ಕೊಡ್ತಾ ಇದೀವಿ ಮಕ್ಕಳ. ಎಲ್ಲಿ ಕ್ಲೂ ಕೊಡ್ತೀನಿ, ಜಾನ್ ಮಂಗ್ಲಿದ್ದೀರಾ. ಎಲ್ಲಿ ನೋಬೆಲ್ ಪೀಸ್ ಕೊಡ್ತಾ ಇದೀವಿ ಅಂದ್ರೆ HDI ನಲ್ಲಿ ನಂಬರ್ 1 ಕಂಟ್ರಿ ಇನ್ ದ ವರ್ಲ್ಡ್. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ವಿಶ್ವದಲ್ಲಿ ಸಂಪದ್ಭರಿತ ರಾಷ್ಟ್ರ. ಯುರೋಪ್ ಖಂಡದಲ್ಲಿ ಬರುವ ಸ್ಮಾಲ್ ಕಂಟ್ರಿ. ಆ ಕಂಟ್ರಿಯ ಪಾಪ್ಯುಲೇಷನ್ ಬರೀ 70 ಲಕ್ಷ ಜನಸಂಖ್ಯೆ. ಒಬ್ಬ ವ್ಯಕ್ತಿಯ ಇನ್ಕಮ್ 11 ಲಕ್ಷ ತಲಾಧಾರ. ಇದು ಸ್ಟ್ಯಾಂಡರ್ಡ್ ಲಿವಿಂಗ್ ಆಫ್ ಲೈಫ್ ಅಂತ ಕರಿತೀವಿ. ಅಷ್ಟೇ, ನೀನ್ ಹೆಂಗ್ ಬದುಕ್ತಾ ಇದೆಯಾ, ಏನ್ ತಿಂತಾ ಇದೆಯಾ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಗೋಲ್ಡ್ ಎಷ್ಟಿದೆ, ಸಿಲ್ವರ್ ಎಷ್ಟಿದೆ, ಲ್ಯಾಂಡ್ ಎಷ್ಟಿದೆ, ಇವನ್ನೆಲ್ಲ ಮೆಸರ್ ಮಾಡೋದೇ HDI. ಅದರಲ್ಲಿ ನಂಬರ್ 1 ಕಂಟ್ರಿ ಇನ್ ದ ವರ್ಲ್ಡ್ ಅಂದ್ರೆ ನಾರ್ವೆ ದೇಶದ ರಾಜಧಾನಿ ಓಸ್ಲೋ ಎನ್ನುವ ಪ್ರದೇಶದಲ್ಲಿ ನೋಬೆಲ್ ಪೀಸ್ ಅನ್ನ ಕೊಡ್ತಾ ಇದೆ ಪ್ರತ್ಯೇಕವಾಗಿ. ನಾರ್ವೆ ದೇಶದ ರಾಜಧಾನಿ ಓಸ್ಲೋ.
ಅಂದ್ರೆ ಎಲ್ಲರಿಗೂ ಡಿಫ್ರೆಂಟ್ ಮಕ್ಕಳ. 2014ರಲ್ಲಿ ವಿಶ್ವದ ಮೆಗಾ ಅವಾರ್ಡ್ ಅನ್ನ ಭಾರತೀಯ ಮೂಲದ ಕೈಲಾಸ ಸತ್ಯಾರ್ಥಿ ಬಾಲ ಕಾರ್ಮಿಕರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಅವರಿಗೂ ನಮ್ಮ ಸಬ್ ಕಾಂಟಿನೆಂಟಲ್ ನೆರೆಯ ಪಾಕಿಸ್ತಾನದ ಮುಸ್ಲಿಂ ಹೆಣ್ಣುಮಗಳು ಯೂಸೆಫ್ ಮಲಾಲಾ ಜಾಯ್ ರೆಕಾರ್ಡ್ ಮಾಡ್ಬಿಟ್ಟಿದ್ದಾಳೆ. 14ನೇ ವಯಸ್ಸಿಗೆ ನೋಬೆಲ್ಗೆ ಶಿಫಾರಸಾದ ವಿಶ್ವದ ಜೂನಿಯರ್ ಲೇಡಿ ಪಾಕಿಸ್ತಾನದ ಮುಸ್ಲಿಂ ಹೆಣ್ಣುಮಗಳು ಯೂಸೆಫ್ ಮಲಾಲಾ ಜಾಯ್. ಜಸ್ಟ್ 14 ಏಜ್. ಏನ್ ಮಾಡ್ತಾರೆ ಇವರು? ಶಿಕ್ಷಣಕ್ಕೂ ಹೋರಾಟಗಾತಿ, ಮಾನವ ಹಕ್ಕುಗಳ ಹೋರಾಟಗಾತಿ. ನೋಡಿ, ಪಾಕಿಸ್ತಾನದಲ್ಲಿ ಒಂದು ಅನಿಷ್ಟ ಪದ್ಧತಿ ಇರ್ತದೆ ಮಕ್ಕಳ, ಅದ್ರ ವಿರುದ್ಧ ಫೈಟ್ ಮಾಡ್ತಾಳೆ. ನೋಡಿ, ಚಿಕ್ಕವಳು. ಏನ್ ಪಾಕಿಸ್ತಾನದಲ್ಲಿ ಅನಿಷ್ಟ ಪದ್ಧತಿ ಅಂದ್ರೆ, ಪಾಕಿಸ್ತಾನದಲ್ಲಿ ತಾಲಿಬಾನ್ ಉಗ್ರವಾದಿಗಳು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಎದುರಿಸಿ ಬೆದರಿಸಿ ಎಜುಕೇಶನ್ ಡ್ರಾಪ್ ಮಾಡಿರ್ತವೆ. ಆ ತಾಲಿಬಾನ್ಗಳ ವಿರುದ್ಧ ಫೈಟ್ ಮಾಡ್ತಾಳೆ ಪಾಕಿಸ್ತಾನದ ರಾಹುಲ್ ಗಾಂಧಿ. ಚಿಕ್ಕವಳು ಏನ್ ಹೇಳ್ತಾಳೆ ಪಬ್ಲಿಕ್ ಅಲ್ಲಿ? Dear students, ಇದು 21st century, 21ನೇ ಶತಮಾನ, ಕಾಲ ಬದಲಾಗಿದೆ. ನೀವು ತಾಲಿಬಾನ್ಗಳಿಗೆ ಎದುರ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ